ಸೊ ಇವತ್ತು ನಾವು ಬ್ಲೂ ಲೈಫ್ ನಮ್ ಪ್ರಾಡಕ್ಟ್ ರೇಂಜ್ ಬಗ್ಗೆ, ಕಂಪ್ಲೀಟ್ ರೇಂಜ್ ಬಗ್ಗೆ ಮಾತಾಡ್ತೀವಿ. ಸೊ ಬ್ಲೂ ಲೈಫ್ ನ ನಾವು ದ ಗೋಲ್ಡನ್ ಮೂವ್ ದಟ್ ಹಸ್ ಚೇಂಜ್ಡ್ ಮೆನಿ ಲೈಫ್ಸ್ ಅಂತ ಹೇಳ್ತೀವಿ. ಸೊ ಗೋಲ್ಡನ್ ಮೂವ್ ಯಾವುದು ಅಂದ್ರೆ, ನೀವು ತಗೊಂಡಿರೋ ಒಂದು ಮೂವ್ ಇಸ್ ದ ಗೋಲ್ಡನ್ ಮೂವ್. ನೀವು ಈಗ ಡಿಸೈಡ್ ಮಾಡಿದೀರಾ ಬ್ಲೂ ಲೈಫ್ ಜಾಯಿನ್ ಮಾಡ್ಬೇಕು ಅಂತ. ಸೊ ನಿಮ್ಗೆ ಈಗ ಮಾರ್ಕೆಟಿಂಗ್ ಪ್ಲಾನ್ ಗೊತ್ತಾಗಿದೆ, ನಿಮ್ಗೆ ಗೊತ್ತಾಗಿದೆ ನಮ್ಮ ಹತ್ರ ಪೇ ಔಟ್ಸ್ ಚೆನ್ನಾಗಿದೆ, ಇನ್ಕಮ್ ಆಪರ್ಚುನಿಟಿ ಇದೆ ಅಂತ. ಸೊ ಪ್ಲಸ್ ನಮ್ದು ಪ್ರಾಡಕ್ಟ್ಸ್ ಬಗ್ಗೆ ನಿಮ್ಗೆ ಗೊತ್ತಾಗಿ ನೀವು ಒಂದು you have taken the golden move ಅಂತ ಹೇಳ್ತಾ ಇದೀವಿ. ಸೊ ದಿಸ್ ಇಸ್ ಡೆಫಿನೆಟ್ಲಿ ಗೋಯಿಂಗ್ ಟು ಚೇಂಜ್ ಯುವರ್ ಲೈಫ್. ಸೊ ನೀವು ಇಲ್ಲಿ ಜಾಯಿನ್ ಮಾಡಿರೋದು ರೈಟ್ ಪ್ಲೇಸ್ ಅಟ್ ದ ರೈಟ್ ಟೈಮ್. ಸೊ ಅದಕ್ಕೆ ನಾವು ಹೇಳಿರೋದು ಇಸ್ ದ ಗೋಲ್ಡನ್ ಮೂವ್ ದಟ್ ಹಸ್ ಚೇಂಜ್ಡ್ ಮೆನಿ ಲೈಫ್ಸ್ ಅಂತ. ಓಕೆ, ಸೊ ಇವತ್ತು ಮೇನ್ಲಿ ನಾವು ಏನ್ ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ದಿ ಎಸೆನ್ಸ್ ಆಫ್ ವೆಲ್ನೆಸ್. ಸೊ ಏನಕ್ಕೆ ನಮ್ಗೆ ವೆಲ್ನೆಸ್ ಪ್ರಾಡಕ್ಟ್ಸ್ ಬೇಕು, ಏನಕ್ಕೆ ನಮ್ಗೆ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಬೇಕು, ಸೊ ಅದು ನಮ್ಗೆ ಫಸ್ಟ್ ಅರ್ಥ ಆಗ್ಬೇಕು ಟು ಅಂಡರ್ಸ್ಟ್ಯಾಂಡ್ ದ ಬಿಸ್ನೆಸ್ ಅಂಡ್ ಟು ಟಾಕ್ ಅಬೌಟ್ ದಿ ಪ್ರಾಡಕ್ಟ್ಸ್. ಈಗ ನಾನು ಒಂದು ಪ್ರಾಡಕ್ಟ್ ಬಗ್ಗೆ ಇನ್ನೊಬ್ರಿಗೆ ಹೇಳ್ಬೇಕು ಅಂದ್ರೆ ನನ್ಗೆ ಫಸ್ಟ್ ಅರ್ಥ ಆಗ್ಬೇಕು ನಾನು ಈ ಪ್ರಾಡಕ್ಟ್ ಏನಕ್ಕೆ ತಗೋಬೇಕು, ಈಗ ನನಗೆ ಈ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ನೆಸೆಸಿಟಿ ಏನಕ್ಕೆ ಇದೆ ಅಂತ. ಓಕೆ, ಸೊ ಈಗ ಮುಂಚಿನ ಕಾಲದ್ದು ಮತ್ತೆ ಈ ಕಾಲದಲ್ಲಿ ಏನ್ ಡಿಫ್ರೆನ್ಸ್ ಇದೆ ಅಂತ ನೋಡೋಣ. ಸೊ ಮುಂಚಿನ ಕಾಲದಲ್ಲಿ ನೀವು ನೋಡಿದ್ರೆ ಕಿಲ್ಲರ್ ಡಿಸೀಸಸ್, ಸೊ ಒಬ್ರು ಏನಾದ್ರು ಕಾಯಿಲೆ ಬಂದು ಅವ್ರ ಲೈಫ್ ಹೋಗ್ತಾ ಇತ್ತು ಅಂದ್ರೆ ಅದು ಯಾವ ತರ ಕಾಯಿಲೆ ಇತ್ತು. ಸೊ ಮಲೇರಿಯಾ ಇರ್ಲಿ, ಟ್ಯೂಬರ್ಕುಲೋಸಿಸ್, ಡಿಪ್ತೀರಿಯಾ, ಸ್ಮಾಲ್ ಪಾಕ್ಸ್, ಫ್ಲೂ, ಈ ತರ ಕಾಯಿಲೆಗಳೆಲ್ಲ ಆ ಕಾಲದಲ್ಲಿ ಬರ್ತಾ ಇತ್ತು. ಸೊ ಈ ತರ ಕಾಯಿಲೆಗಳಿಗೆ ಅವತ್ತು ನಮ್ಮ ಹತ್ರ ಯಾವ ತರ ಮೆಡಿಕೇಶನ್ ಇರ್ಲಿಲ್ಲ, ಯಾವ ತರ ಪ್ರಿವೆನ್ಷನ್ ಇರ್ಲಿಲ್ಲ, ಕ್ಯೂರ್ ಇರ್ಲಿಲ್ಲ. ಅದಕ್ಕೋಸ್ಕರ ತುಂಬಾ ಜನದು ಲೈಫ್ ಈ ತರ ಕಿಲ್ಲರ್ ಡಿಸೀಸಸ್ ಇಂದ ಹೋಯ್ತಾ ಇತ್ತು ಆ ಕಾಲದಲ್ಲಿ. ಬಟ್ ಈ ಕಾಲದಲ್ಲಿ ನೀವು ನೋಡಿದ್ರೆ ನಮ್ಗೆ ಈ ತರ ಕಾಯಿಲೆಗಳು ಬರೋದೇ ಇಲ್ಲ. ಈಗ ಮಲೇರಿಯಾ ಇರ್ಲಿ, ಟ್ಯೂಬರ್ಕುಲೋಸಿಸ್ ಇರ್ಲಿ, ಡಿಪ್ತೀರಿಯಾ ಇರ್ಲಿ, ಸ್ಮಾಲ್ ಪಾಕ್ಸ್ ಇರ್ಲಿ, ಇದು ಎಲ್ಲದಕ್ಕೂ ನಮ್ಮ ಮೆಡಿಕಲ್ ಟೆಕ್ನಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ದಟ್ ನಮ್ಮ ಹತ್ರ ಇದರ ವ್ಯಾಕ್ಸಿನ್ಸ್ ಇದೆ, ಇಲ್ಲಾಂದ್ರೆ ನಮ್ಮ ಹತ್ರ ಮೆಡಿಕೇಶನ್ ಇದೆ. ಸೊ ಅಕಸ್ಮಾತ್ ಯಾರಿಗಾದ್ರೂ ಮಲೇರಿಯಾ ಬಂದ್ರೇನು, TB ಬಂದ್ರೇನು ಏನಾಗತ್ತೆ, ಅವ್ರ ಆ ಮೆಡಿಕೇಶನ್ ತಗೊಳ್ತಾರೆ, ಇಲ್ಲ ಪ್ರಿವೆನ್ಷನ್ಗೋಸ್ಕರ ವ್ಯಾಕ್ಸಿನ್ ತಗೊಳ್ತಾರೆ. ಸೊ ಈ ತರ ಎಲ್ಲ ತಗೊಂಡು ಆ ತರ ಕಾಯಿಲೆಗಳು ಈಗ ಬರೋದೇ ಇಲ್ಲ. ಸೊ ಈ ಕಾಲದಲ್ಲಿ ಯಾವ ತರ ಕಾಯಿಲೆಗಳು ಎಲ್ಲರಿಗೂ ಬರ್ತಾ ಇದೆ ಅಂದ್ರೆ ಇಟ್ ಇಸ್ ಕಾರ್ಡಿಯೋವ್ಯಾಸ್ಕ್ಯುಲರ್ ಡಿಸೀಸ್. ಒಂದು 5 ಜನದಲ್ಲಿ 1 ಜನಕ್ಕೆ ಡಯಾಬಿಟೀಸ್ ಇದ್ದೇ ಇರುತ್ತೆ. ಮುಂಚಿನ ಕಾಲದಲ್ಲಿ ಎಲ್ಲ ಕ್ಯಾನ್ಸರ್ ವಾಸ್ ಅ ವೆರಿ ರೇರ್ ಡಿಸೀಸ್. ಒಂದು 1,00,000 ಜನಗಳಲ್ಲಿ ಒಂದು 2 ಜನಕ್ಕೆ ಎಲ್ಲೋ ಕ್ಯಾನ್ಸರ್ ಬಂತು, ಆ ತರ ಇತ್ತು. ಬಟ್ ಈಗ ನೀವು ನೋಡಿದ್ರೆ ಒಂದು 50 ಜನದಲ್ಲಿ ಒಬ್ರಿಗೆ ಏನಾದ್ರು ಒಂದು 1 ಟೈಪ್ ಆಫ್ ಕ್ಯಾನ್ಸರ್ ಇದ್ದೇ ಇರುತ್ತೆ. ಆವಾಗ ಅಷ್ಟು ಟೈಪ್ಸ್ ಆಫ್ ಕ್ಯಾನ್ಸರ್ ಗೊತ್ತಿರ್ಲಿಲ್ಲ. ಈಗ ರಿಸರ್ಚ್ ಮಾಡಿ ಮಾಡಿ ಡಿಫ್ರೆಂಟ್ ಟೈಪ್ಸ್ ಆಫ್ ಕ್ಯಾನ್ಸರ್ ಗೊತ್ತಾಗಿದೆ. ಸೊ ನಮ್ ಲೈಫ್ ಸ್ಟೈಲ್, ನಾವು ಮಾಡೋ ಊಟ, ನಮ್ದು ಇನ್ ಜನರಲ್ ಸ್ಟ್ರೆಸ್ಡ್ ಲೈಫ್ ಸ್ಟೈಲ್ ಆಗ್ಬಿಟ್ಟಿದೆ. ಅದಕ್ಕಿಂತ ಏನಾಗ್ತಾ ಇದೆ, ಕಿಲ್ಲರ್ ಡಿಸೀಸಸ್ ಎಲ್ಲ ಚೇಂಜ್ ಆಗ್ಬಿಟ್ಟಿದೆ. ಸೊ ಈ ಕಾಲದಲ್ಲಿ ಯಾರಾದ್ರೂ ಲೈಫ್ ಹೋಗ್ತಾ ಇದೆ ಅಂದ್ರೆ ಇಟ್ ಇಸ್ ಬಿಕಾಸ್ ಆಫ್ ಕ್ಯಾನ್ಸರ್, ಡಯಾಬಿಟೀಸ್, ಹೈಪರ್ ಟೆನ್ಷನ್, ಸ್ಟ್ರೋಕ್, ಆಸ್ತಮಾ, ಈ ತರ ಕಾಯಿಲೆಗಳಿಂದಾನೇ ಹೆಲ್ತ್ ಗೆ ಪ್ರಾಬ್ಲಮ್ ಆಗ್ತಾ ಇದೆ. ಸೊ ಮುಂಚೆ ಎಲ್ಲ ಯಾರಿಗೂ ಒಂದು 30, 35, 40 ಇಯರ್ಸ್ ಅಲ್ಲಿ ಒಂದು ಹಾರ್ಟ್ ಅಟ್ಯಾಕ್ ನಾವು ಹಿಸ್ಟ್ರಿ ಕೇಳೋದೇ ಇಲ್ಲ. ಸೊ ಅವಾಗ ಎಲ್ಲ ಹಾರ್ಟ್ ಅಟ್ಯಾಕ್ ಬಂತು ಅಂದ್ರೆ ಅದು ಯಾರಾದ್ರೂ ಒಂದು ಓಲ್ಡ್ ಮ್ಯಾನ್ ಇಲ್ಲ ಓಲ್ಡ್ ವುಮನ್ ಇರ್ಬೇಕು ಅಂತ. ಬಟ್ ಈಗ ಹಂಗಿಲ್ಲ, ಇಷ್ಟು ನಮ್ದು ಸ್ಟ್ರೆಸ್ ಲೈಫ್ ಸ್ಟೈಲ್ ಇದೆ. 40 ಇಯರ್ಸ್ 38 ಇಯರ್ಸ್ ಅಲ್ಲಿ ಹಾರ್ಟ್ ಅಟ್ಯಾಕ್ ಬರುತ್ತೆ. ಸೊ ಈ ತರ ಬಿಕಾಸ್ ಆಫ್ ಅವರ್ ಲೈಫ್ ಸ್ಟೈಲ್ ಏನಾಗಿದೆ ಅಂದ್ರೆ ಕಿಲ್ಲರ್ ಡಿಸೀಸಸ್ ಈಗ ಚೇಂಜ್ ಆಗ್ಬಿಟ್ಟಿದೆ. ಸೊ ಆಲ್ ದ ಲೈಫ್ ಸ್ಟೈಲ್ ಡಿಸೀಸಸ್ ಎಲ್ಲ ಕ್ರಾನಿಕ್ ಡಿಸೀಸಸ್ ನಮ್ಗೆ ಒಂದು ಕಿಲ್ಲರ್ ಡಿಸೀಸ್ ತರ ಆಗ್ಬಿಟ್ಟಿದೆ. ಸೊ ಅದಕ್ಕೆ ಈ ತರ ಡಿಸೀಸಸ್ ಇಂದ ನಮ್ಮನ್ನ ಕಾಪಾಡಕ್ಕೋಸ್ಕರ, ನಮ್ ಬಾಡಿನ ಹೆಲ್ತಿಯಾಗಿ ಇಟ್ಕೊಳ್ಳಕ್ಕೋಸ್ಕರನೇ ನಮ್ಗೆ ವೆಲ್ನೆಸ್ ಅಂಡ್ ನ್ಯೂಟ್ರಿಷನ್ ಬಗ್ಗೆ ಮಾಹಿತಿ ಬೇಕು. ಸೊ ನಾನ್ ಏನಕ್ಕೆ ನ್ಯೂಟ್ರಿಷನ್ ಬಗ್ಗೆ ನನಗೆ ಮಾಹಿತಿ ಬೇಕು, ನಾನ್ ಏನಕ್ಕೆ ಸಪ್ಲಿಮೆಂಟ್ಸ್ ತಗೋಬೇಕು, ನಾನ್ ಏನಕ್ಕೆ ಇನ್ನೂ ಒಬ್ರಿಗೆ ಸಪ್ಲಿಮೆಂಟ್ಸ್ ತಗೋ ಅಂತ ಹೇಳ್ಬೇಕು. ಸೊ ದಟ್ ಈಸ್ ದ ನೀಡ್. ಬಿಕಾಸ್ ಈಗ ನಮ್ಗೆ ಸಿಗೋ ಊಟದಲ್ಲಿ ನೀವು ನೋಡಿದ್ರೆ ಮ್ಯಾಕ್ಸಿಮಮ್ ಟಾಕ್ಸಿನ್ಸ್, ಕೆಮಿಕಲ್ಸ್, ಪ್ರಿಸರ್ವೇಟಿವ್ಸ್, ಪ್ರಾಸೆಸ್ಡ್ ಫುಡ್ಸ್ ಅದೇ ನಾವು ತಿಂತಾ ಇರೋದು. ಸೊ ಅದ್ರಲ್ಲಿ ಏನಾಗತ್ತೆ ಅಂದ್ರೆ ನ್ಯೂಟ್ರಿಯನ್ಸ್ ವ್ಯಾಲ್ಯೂ ತುಂಬಾ ಕಡಿಮೆ ಇರುತ್ತೆ. ಸೊ ನಾವು ಈಗ ಮನೆಯಲ್ಲೇ ಊಟ ಮಾಡಿ ತಿಂತಾ ಇದ್ವಿ, ನಾನು ಹೊರಗಡೆ ತಿಂತಾ ಇಲ್ಲ ಅಂತ ಹೇಳ್ಬೋದು. ಬಟ್ ನಾವು ಮನೆಯಲ್ಲಿ ಮಾಡೋ ಊಟದಲ್ಲೂ ಎಷ್ಟು ನ್ಯೂಟ್ರಿಯನ್ಸ್ ಇದೆ ಈಗ. ಸೊ ಎಲ್ಲಾ ಫುಡ್ ಏನಾಗ್ತಾ ಇದೆ ಈಗ ನಮ್ದು ಜೆನೆಟಿಕಲಿ ಮಾಡಿಫೈಡ್ ಆಗ್ತಾ ಇದೆ, ಲೋಡೆಡ್ ವಿತ್ ಪೆಸ್ಟಿಸೈಡ್ಸ್, ಕೆಮಿಕಲ್ಸ್, ಪ್ರಿಸರ್ವೇಟಿವ್ಸ್. ಸೊ ಅದಕ್ಕೋಸ್ಕರ ನಮ್ಗೆ ಅನ್ಸುತ್ತೆ ನಾವು ಹೆಲ್ತಿ ಫುಡ್ ತಿಂತಾ ಇದೀವಿ ಅಂತ. ಬಟ್ ಆ ಫುಡ್ ಅಲ್ಲೂ ನಿಮ್ದು ನ್ಯೂಟ್ರಿಟಿವ್ ವ್ಯಾಲ್ಯೂ ತುಂಬಾ ಕಡಿಮೆ ಇರುತ್ತೆ. ಅದಕ್ಕೋಸ್ಕರ ನಿಮ್ಗೆ ನಿಮ್ ಬಾಡಿಗೆ ಎಷ್ಟು ಬೇಕೋ ಅಷ್ಟು ನ್ಯೂಟ್ರಿಯನ್ಸ್ ನಿಮ್ಗೆ ಸಿಗಲ್ಲ. ಅದಕ್ಕೋಸ್ಕರ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ನಾವು ತಗೋಬೇಕು, ಅದ್ರ ಬಗ್ಗೆ ನಮ್ಗೆ ಮಾಹಿತಿ ಇರ್ಬೇಕು. ಅಂಡ್ ನಾವು ಅದು ಇನ್ನೂ ಒಬ್ರಿಗೆ ಹೇಳೋ ತರ ನಮ್ಗೆ ಮಾಹಿತಿ ಇರ್ಬೇಕು. ಸೊ ದಟ್ ಇನ್ನೂ ಒಬ್ರನ್ನ ಹೆಂಗ್ ಕನ್ವಿನ್ಸ್ ಮಾಡ್ಬೇಕು, ಅವ್ರಿಗೂ ನಾವು ಒಳ್ಳೇದು ಹೇಳ್ಕೊಡ್ಬೇಕಲ್ವಾ. ಸೊ ಈಗ ನಮ್ಮ ಊಟದಲ್ಲಿ ಏನು ಇಲ್ಲ, ಅದು ಹೆಂಗ್ ಅವ್ರಿಗೆ ಅರ್ಥ
ಮಾಡಿ ಅವ್ರಿಗೆ ಕೊಡ್ಬೇಕು. ಸೊ ಅದಕ್ಕೋಸ್ಕರ ಫಸ್ಟ್ ನಮ್ಗೆ ಇದೆಲ್ಲ ಅರ್ಥ ಆಗ್ಬೇಕು. ಸೊ ದಟ್ ಇಸ್ ದ ರೀಸನ್ ದಟ್ ವಿ ಆರ್ ಲರ್ನಿಂಗ್ ಅಬೌಟ್ ದಿ ಎಸೆನ್ಸ್ ಆಫ್ ವೆಲ್ನೆಸ್, ಏನಕ್ಕೆ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್, ಇದೆಲ್ಲ ನಾವು ಅದಕ್ಕೋಸ್ಕರನೇ ಮಾಹಿತಿ ಕೊಡ್ತಾ ಇದೀವಿ ನಿಮ್ಗೆ. ಸೊ ಈಗ ನೋ ಅಬೌಟ್ ಯುವರ್ ಫುಡ್. ಈಗ ನಾನು ಹೇಳ್ದೆ ನಿಮ್ ಫುಡ್ ನ್ಯೂಟ್ರಿಟಿವ್ ವ್ಯಾಲ್ಯೂ ಕಡಿಮೆ ಆಗ್ಬಿಟ್ಟಿದೆ ಅಂತ. ಸೊ ಆ ನ್ಯೂಟ್ರಿಟಿವ್ ವ್ಯಾಲ್ಯೂ ಆಫ್ ಫುಡ್ ಕಡಿಮೆ ಆಗಿದ್ರೆ ನಾವು ಏನಂತ ಹೇಳ್ತೀವಿ, ಅದನ್ನ ಫುಡ್ ಅಡಲ್ಟ್ರೇಷನ್ ಅಂತ ಹೇಳ್ತೀವಿ. ಫುಡ್ ಅಡಲ್ಟ್ರೇಷನ್ ಅಂದ್ರೆ ಆ ಫುಡ್ ನಮ್ಮ ಹತ್ರ ಸಿಗೋ, ನಮ್ ಕೈಯಲ್ಲಿ ಬರೋ ಫುಡ್ ಅಲ್ಲಿ ನ್ಯೂಟ್ರಿಟಿವ್ ವ್ಯಾಲ್ಯೂ ಕಡಿಮೆನೂ ಟಾಕ್ಸಿನ್ಸ್ ಜಾಸ್ತಿನೂ ಇದೆ ಅಂತ ಅರ್ಥ. ಸೊ ಏನೇನ್ ಆಗ್ತಾ ಇದೆ ಈಗ ನಮ್ ಫುಡ್ ಅಲ್ಲಿ, ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಯೂಸ್ ಮಾಡ್ತಿದ್ರೆ, ಓಕೆ, ಅದರಲ್ಲಿ ಫುಲ್ ಏನ್ ಲೋಡೆಡ್ ವಿತ್ ಪೆಸ್ಟಿಸೈಡ್ಸ್, ಓಕೆ, ಹರ್ಬಿಸೈಡ್ಸ್. ಸೊ ಅದು ಚೆನ್ನಾಗಿ ಬೆಳೆಸ್ಬೇಕು ಅಂತ ಸಾಯಿಲ್ ಅಲ್ಲಿ ತುಂಬಾ ಎಲ್ಲ ಏನೇನ್ ಆಡ್ ಮಾಡ್ಬೇಕು ಆಡ್ ಮಾಡಿ ಬೆಳೆಸ್ತಾರೆ. ಸೊ ನಮ್ಗೆ ಆ ಕ್ರಾಪ್ಸ್ ಸಿಗೋ ಕ್ರಾಪ್ಸ್ ಏನಿರುತ್ತೆ ಜೆನೆಟಿಕಲಿ ಮಾಡಿಫೈಡ್ ಕ್ರಾಪ್ಸ್ ಇರುತ್ತೆ. ಮತ್ತೆ ಸಾಫ್ಟ್ ಡ್ರಿಂಕ್ಸ್ ಇಲ್ಲ ಏನಾದ್ರು ಬೆವರೇಜಸ್, ಈಗ ನೀವು ಮಾರ್ಕೆಟ್ ಹೋಗ್ತೀರಾ ಎಷ್ಟೋ ಜ್ಯೂಸ್ ಸಿಗತ್ತೆ ನಮ್ಗೆ. ಸೊ ಆಬ್ವಿಯಸ್ಲಿ ನಮ್ಮೆಲ್ಲರಿಗೂ ಅದು ಇಷ್ಟ ಆಗೇ ಆಗತ್ತೆ. ಸೊ ಕುಡಿಯಬಾರ್ದು ಅಂತ ಇಲ್ಲ, ಬಟ್ ಎಷ್ಟು ಕುಡಿಬೇಕು ಅಂತ ನಮ್ಗೆ ಒಂದು ಏನ್ ಹೇಳೋದು, ಒಂದು ಕಂಟ್ರೋಲ್ ಇರ್ಬೇಕು. ಈಗ ಕೆಲವರಿಗೆ ತುಂಬಾ ಅದೊಂದು ಹ್ಯಾಬಿಟ್ ಇರುತ್ತೆ, ಎಲ್ಲಿ ಹೋದ್ರೇನು ಒಂದು ಬಾಟಲ್ ಜ್ಯೂಸ್ ಇಲ್ಲ ಒಂದು ಕ್ಯಾನ್ ಜ್ಯೂಸ್ ನಮ್ಮ ಹತ್ರ ಇಟ್ಕೋಬೇಕು. ಸೊ ಆನ್ ದಿ ಡ್ರೈವ್ ಮಾಡ್ತಾನ ಕುಡಿಯೋದು. ಸೊ ವಾಟ್ ಹ್ಯಾಪನ್ಸ್, ಒಂದು ಹ್ಯಾಬಿಟ್ ಫಾರ್ಮ್ ಆದ್ರೆ ಈ ತರ ಸಾಫ್ಟ್ ಡ್ರಿಂಕ್ಸ್ ಮತ್ತೆ ಸ್ವೀಟ್ ಅಂಡ್ ಬೆವರೇಜಸ್ ಅಲ್ಲಿ ತುಂಬಾ ಶುಗರ್ ಇರುತ್ತೆ. ಇಟ್ ಇಸ್ ಲೋಡೆಡ್ ವಿತ್ ಶುಗರ್. ನೀವು ಆಕ್ಚುಲಿ ಆ ಲೇಬಲ್ ಕ್ಲೇಮ್ಸ್ ಎಲ್ಲ ನೋಡಿದ್ರೆ ಆಡೆಡ್ ಶುಗರ್ ಆಲ್ಮೋಸ್ಟ್ 80 to 90% ಇರುತ್ತೆ. ಸೊ 100 ml ನೀವು ಜ್ಯೂಸ್ ಕುಡಿತಿದ್ದೀರಾ ಅಂದ್ರೆ ಅದರಲ್ಲಿ 80% ಇಲ್ಲ 90% ಶುಗರೇ ಇರುತ್ತೆ. ಮಿಕ್ಕಿದ್ದು 10% ಅಲ್ಲಿ ನಿಮಗೆ ಪ್ರಿಸರ್ವೇಟಿವ್ಸ್, ಫ್ಲೇವರ್ಸ್, ಇದು ಅದು ಅಂತ. ಸೊ ಅದರಲ್ಲಿ ಏನಿದೆಯೋ ಅದು ಏನು ನಮ್ ಬಾಡಿಗೆ ಒಳ್ಳೇದು ಇಲ್ಲ. ಸೊ ಇಟ್ ಇಸ್ ನಾಟ್ ಲೈಕ್ ಈಗ ಫ್ರೆಶ್ ಜ್ಯೂಸ್ ಕುಡಿಯೋದು ಡಿಫ್ರೆಂಟ್, ಬಟ್ ಈ ತರ ಕ್ಯಾನ್ಡ್ ಬೆವರೇಜಸ್, ಬಾಟಲ್ಡ್ ಬೆವರೇಜಸ್ ಅಲ್ಲಿ ಎಲ್ಲ ತುಂಬಾ ಶುಗರ್ ಇರುತ್ತೆ. ಸೊ ನಾಟ್ ಜಸ್ಟ್ ಶುಗರ್, ಅದರಲ್ಲಿ ಇನ್ನೊಂದು ಫಾಸ್ಫೋರಿಕ್ ಆಸಿಡ್ ಅಂತ ಒಂದು ಇರುತ್ತೆ. ಸೊ ಅದು ಫಾಸ್ಫೋರಿಕ್ ಆಸಿಡ್ ಏನ್ ಮಾಡುತ್ತೆ ಅಂದ್ರೆ ನಮ್ ಬಾಡಿಯಿಂದ ಕ್ಯಾಲ್ಸಿಯಂ ಮತ್ತೆ ಮ್ಯಾಗ್ನೀಷಿಯಂ ನ ತೆಗೆದ್ಬಿಡುತ್ತೆ. ಸೊ ಅವಾಗ ಏನಾಗುತ್ತೆ, ಸ್ಲೋಲಿ ಜಾಸ್ತಿ ನಾವು ಕುಡಿತಾ ಇರ್ತೀವಿ, ನಮ್ ಬಾಡಿಯಿಂದ ಕ್ಯಾಲ್ಸಿಯಂ ಅಂಡ್ ಮ್ಯಾಗ್ನೀಷಿಯಂ ಹೋಗ್ತಾ ಇರುತ್ತೆ. ಸೊ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ಏನಾಗುತ್ತೆ, ನಮ್ ಬಾಡಿ ಡೆಫಿಷಿಯಂಟ್ ಆಗ್ಬಿಡುತ್ತೆ ಕ್ಯಾಲ್ಸಿಯಂ ಮತ್ತೆ ಮ್ಯಾಗ್ನೀಷಿಯಂ ಅಲ್ಲಿ. ಸೊ ಅದೇ ತರ ಈಗ ಚಿಕನ್ ನಾವು ತಗೊಳ್ತೀವಿ. ಸೊ ನಮ್ಮೆಲ್ಲರಿಗೂ ಗೊತ್ತು, ನ್ಯಾಚುರಲಿ ಒಂದು ಚಿಕನ್ ಗ್ರೋ ಆಗಕ್ಕೆ ಒಂದು ಎರಡೂವರೆ ವರ್ಷ ಬೇಕೇ ಬೇಕು. ಸೊ ಇವ್ರು ಏನ್ ಮಾಡ್ತಾರೆ, ಬೇಗ ಬೇಕು, ಹೈ ಫ್ಯಾಟ್ ಜೊತೆ ಬೇಕು. ಸೊ ಅದಕ್ಕೋಸ್ಕರ ಗ್ರೋತ್ ಹಾರ್ಮೋನ್ಸ್ ಇಂಜೆಕ್ಟ್ ಮಾಡಿ, ಓಕೆ, ಸೊ ಈ ತರ ಚಿಕನ್ಸ್ ನ ಗ್ರೋತ್ ಹಾರ್ಮೋನ್ಸ್ ಇಂದ ಗ್ರೋ ಮಾಡ್ತಾರೆ. ಅದಕ್ಕೆ ತುಂಬಾ ಆಂಟಿಬಯೋಟಿಕ್ಸ್ ಎಲ್ಲ ಯೂಸ್ ಮಾಡ್ತಾರೆ. ಯಾವ ತರ ಕಾಯಿಲೆನೂ ಆ ಚಿಕನ್ಗೆ ಬರಬಾರ್ದು, ಫ್ರೆಶ್ ಆಗಿ ಇರ್ಬೇಕು, ಅದು ಬೇಗ ಕೆಟ್ಟೋಗ್ಬಾರ್ದು. ಸೊ ಅದಕ್ಕೋಸ್ಕರ ಗ್ರೋತ್ ಹಾರ್ಮೋನ್ಸ್, ಆಂಟಿಬಯೋಟಿಕ್ಸ್ ಎಲ್ಲ ಈ ಪೋಲ್ಟ್ರಿ ಇಂಡಸ್ಟ್ರಿಯಲ್ಲಿ ಯೂಸ್ ಮಾಡ್ತಾರೆ. ಸೊ ದಟ್ ಇಸ್ ಆಲ್ಸೋ ನಾಟ್ ಹೆಲ್ದಿ. ಸೊ ನೀವು ಈಗ ವಾಟ್ ಎವರ್ ಚಿಕನ್ ನೀವು ಈಟ್, ಆರ್ ನೀವು ಏನ್ ಮೊಟ್ಟೆ ತಿಂತಿರೋ ಅದರಲ್ಲೂ ಜಾಸ್ತಿ ನಿಮಗೆ ಏನು ನ್ಯೂಟ್ರಿಟಿವ್ ವ್ಯಾಲ್ಯೂ ಇರೋದಿಲ್ಲ, ಬಿಕಾಸ್ ಇಟ್ ಇಸ್ ಆಲ್ ಆರ್ಟಿಫಿಷಿಯಲಿ ಇಂಡ್ಯೂಸ್ಡ್. ನಿಮ್ಗೆ ಅದು ಒಂದು ಬಿಸ್ನೆಸ್ ಗೋಸ್ಕರ ಜಾಸ್ತಿ ನಾವು ಸೇಲ್ ಮಾಡ್ಬೇಕು ಅಂತ ಎಲ್ಲ ಮಾಡ್ತಾ ಇರೋದು. ಅದೇ ತರ ನಮ್ ಪ್ರಾಸೆಸ್ಡ್ ಫುಡ್ಸ್, ಕ್ಯಾನ್ಡ್ ಫುಡ್ಸ್ ಅಲ್ಲಿ ಏನ್ ಮಾಡ್ತಾರೆ, ಕಾಸ್ಮೆಟಿಕ್ ಕೆಮಿಕಲ್ಸ್ ಆಡ್ ಮಾಡ್ತಾರೆ. ಸೊ ನಾವು ಕಾಸ್ಮೆಟಿಕ್ಸ್ ಅಲ್ಲಿ ಏನೇನ್, ಕಾಸ್ಮೆಟಿಕ್ಸ್ ಅಂದ್ರೆ ಹೊರಗಡೆ ಅಪ್ಲೈ ಮಾಡೋದಲ್ವಾ, ಕ್ರೀಮ್ಸ್ ಇರ್ಲಿ, ಲಿಪ್ಸ್ಟಿಕ್ಸ್ ಇರ್ಲಿ, ಕಲರ್ ಕಾಸ್ಮೆಟಿಕ್ಸ್ ಇರ್ಲಿ, ಸೋಪ್ಸ್ ಇರ್ಲಿ. ಸೊ ಇದೆಲ್ಲ ಕಾಸ್ಮೆಟಿಕ್ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಆ ಕಾಸ್ಮೆಟಿಕ್ಸ್ ಅಲ್ಲಿ ಯೂಸ್ ಮಾಡೋ ಒಂದು ಕೆಮಿಕಲ್ ನಮ್ ಫುಡ್ ಅಲ್ಲಿ ಯೂಸ್ ಮಾಡಿದ್ರೆ ಅದು ನಮ್ ಬಾಡಿಯಲ್ಲಿ ಡೈಜೆಸ್ಟ್ ಆಗತ್ತಾ? ಇಲ್ಲ. ಸೊ ಆ ತರ ಕೆಮಿಕಲ್ಸ್, ಆ ತರ ಪ್ರಿಸರ್ವೇಟಿವ್ಸ್ ನಮ್ ಫುಡ್ ಅಲ್ಲಿ ಈಗ ಯೂಸ್ ಆಗ್ತಾ ಇದೆ. ಅದೇ ತರ ಇಟ್ ಇಸ್ ನಾಟ್ ಜಸ್ಟ್ ಒನ್ ಫುಡ್. ನಾವು ಹೇಳಕ್ಕೋಸ್ಕರ ಹೋದ್ರೆ ರೈಟ್ ಫ್ರಮ್ ದಿ ಕ್ರಾಪ್ಸ್ ಇಂದ, ಜ್ಯೂಸ್ ಇಂದ, ಚಿಕನ್ ಇಂದ, ಎಗ್ ಇಂದ, ಐಸ್ ಕ್ರೀಮ್, ಯಾವ ಫುಡ್ ನಾವು ನೇಮ್ ಮಾಡ್ತೀವೋ ಎಲ್ಲ ಫುಡ್, ಎವ್ರಿಥಿಂಗ್ ಇಸ್ ಅಡಲ್ಟ್ರೇಟೆಡ್. ಅದಕ್ಕೋಸ್ಕರನೇ ಅದರಿಂದ ನಮ್ಗೆ ಒಂದು ನ್ಯೂಟ್ರಿಷನ್ ಸಿಗೋದಿಲ್ಲ. ಸೊ ಈ ತರ ನಾನ್ ನ್ಯೂಟ್ರಿಟಿವ್ ಫುಡ್ ತಿಂತಾ ಇರೋದಕ್ಕಿಂತ ನಮ್ ಬಾಡಿಯಲ್ಲಿ ಏನೇನ್ ಆಗುತ್ತೆ. ಸೊ ಈಗ ಬಿಕಾಸ್ ನಮ್ ಫುಡ್ ಅಲ್ಲಿ ನ್ಯೂಟ್ರಿಷನ್ ಇಲ್ಲ, ನಮ್ ಬಾಡಿಗೆ ಏನೇನ್ ನ್ಯೂಟ್ರಿಷನ್ ಬೇಕೋ ಅದು ಸಿಗ್ತಾ ಇಲ್ಲ. ಸೊ ಅದಕ್ಕೋಸ್ಕರ ಏನಾಗ್ತಾ ಇದೆ, ಇಟ್ ಇಸ್ ಬಿಕಮಿಂಗ್ ಅ ಥ್ರೆಟ್ ಟು ಅವರ್ ಸಿವಿಲೈಸೇಷನ್. ನಮ್ ಫಾಲ್ಟಿ ಲೈಫ್ ಸ್ಟೈಲ್. ಈಗ ನಾನ್ ಜಂಕ್ ತಿಂತಾ ಇದೀವಿ, ನನ್ಗೆ ಬರ್ಗರ್ ತಿನ್ಬೇಕು, ಪಿಜ್ಜಾ ತಿನ್ಬೇಕು, ಹಂಗ್ ನಾನ್ ಮಾಡ್ತಾ ಮಾಡ್ತಾ ಏನಾಗತ್ತೆ, ನನ್ ಮಕ್ಳು ಅದೇ ಮಾಡ್ತಾರೆ, ಅವ್ರ ಮಕ್ಳು ಅದೇ ಮಾಡ್ತಾರೆ. ಸೊ ವಿ ಆರ್ ಪಾಸಿಂಗ್ ದಿಸ್ ಆನ್ ಟು ಜನರೇಷನ್. ಸೊ ನಮ್ ಫಾಲ್ಟಿ ಲೈಫ್ ಸ್ಟೈಲ್ ಇಂದ ಅದು ನಮ್ ಸಿವಿಲೈಸೇಷನ್ಗೆ ಒಂದು ಥ್ರೆಟ್ ಆಗ್ತಾ ಇದೆ, ಫ್ಯೂಚರ್ ಜನರೇಷನ್ಸ್ಗೆ ಒಂದು ಥ್ರೆಟ್ ಆಗ್ತಾ ಇದೆ. ಸೊ ಇದರಿಂದ ಏನಾಗ್ತಾ ಇದೆ, ಡಯಾಬಿಟೀಸ್ ಜಾಸ್ತಿ ಆಗ್ತಾ ಇದೆ, ಕಾರ್ಡಿಯೋವಾಸ್ಕ್ಯುಲರ್ ಡಿಸೀಸಸ್, ಹಾರ್ಟ್ ರಿಲೇಟೆಡ್ ಪ್ರಾಬ್ಲಮ್ಸ್ ಜಾಸ್ತಿ ಆಗ್ತಾ ಇದೆ, ಒಬೆಸಿಟಿ, ವೇಟ್ ಜಾಸ್ತಿ ಆಗ್ತಾ ಇದೆ. ಬರೀ ಅಡಲ್ಟ್ಸ್ ಅಲ್ಲಿ ಇಲ್ಲ, ನೀವು ನೋಡಿದ್ರೆ ಈಗ ಚೈಲ್ಡ್ಹುಡ್ ಒಬೆಸಿಟಿ ತುಂಬಾ ಜಾಸ್ತಿ ಇದೆ. ಸೊ ಮಕ್ಕಳು ಒಂದು 7-8 years ಮಕ್ಕಳಿಂದ ನೀವು ನೋಡಿದ್ರೆ ಒಬೆಸಿಟಿ ಪ್ರಾಬ್ಲಮ್ ಇರುತ್ತೆ. ಸೊ ಈ ತರ ಮಕ್ಕಳಿಗೆ ಏನಾಗತ್ತೆ,
ಪ್ರೀ ಡಯಾಬಿಟಿಕ್ ಕಂಡೀಷನ್ಸ್ ಬರುತ್ತೆ. ಅವರೊಂದು ಟೀನೇಜ್ ಅಲ್ಲಿ ಇದ್ದಾಗ ಇಲ್ಲ 20s ಅಲ್ಲಿ ಇದ್ದಾಗ ಏನಾಗುತ್ತೆ, ಪ್ರೀ ಡಯಾಬಿಟಿಕ್ ಕಂಡೀಷನ್ಸ್ ಬರುತ್ತೆ. ಸೊ ಅದಕ್ಕೆ ಚೈಲ್ಡ್ಹುಡ್ ಒಬೆಸಿಟಿ ಕಂಟ್ರೋಲ್ ಮಾಡೋದು ತುಂಬಾ ಇಂಪಾರ್ಟೆಂಟ್. ಮತ್ತೆ ಆರ್ಥರೈಟಿಸ್, ಕ್ಯಾನ್ಸರ್, ಅರ್ಲಿ ಪ್ಯೂಬರ್ಟಿ, ಗರ್ಲ್ಸ್ಗೆ ಪೀರಿಯಡ್ಸ್ ಬರೋದು ಆ ಕಾಲದಲ್ಲೆಲ್ಲ ಒಂದು ಟೀನೇಜ್ ಅಲ್ಲೇ ಬರ್ತಾ ಇತ್ತು, 13, 12 ಅಂತ, ಇಲ್ಲ 14, 15, ಕೆಲವ್ರಿಗೆ ತುಂಬಾ ಫಿಟ್ ಆಗಿದ್ರೆ ಒಂದು 15, 16 ಆದ್ಮೇಲೆ. ಬಟ್ ಈಗ ನೀವು ನೋಡಿದ್ರೆ ಆಸ್ ಅರ್ಲಿ as 8 years, 9 years ಈ ತರ ಗರ್ಲ್ಸ್ ಎಲ್ಲ ಪ್ಯೂಬರ್ಟಿ ಹಿಟ್ ಮಾಡ್ತಿದ್ದಾರೆ. ಅವ್ರದ್ದು ಫಸ್ಟ್ ಪೀರಿಯಡ್ ಇಷ್ಟು ಬೇಗ ಬರುತ್ತೆ. ಸೊ ಆಲ್ ದಿಸ್ ಇಸ್ ಬಿಕಾಸ್ ಆಫ್ ಮ್ಯಾನ್ ಮೇಡ್ ಪ್ರಾಬ್ಲಮ್ಸ್. ಸೊ ನಾವು ಮಾಡಿರೋ ಫಾಲ್ಟಿ ಲೈಫ್ ಸ್ಟೈಲ್ ಇಂದ ಈ ತರ ಪ್ರಾಬ್ಲಮ್ಸ್ ಎಲ್ಲ ಬರ್ತಾ ಇದೆ. ಸೊ ಅದಕ್ಕೆ ಈ ಪ್ರಾಬ್ಲಮ್ಸ್ ಎಲ್ಲ ಕಂಟ್ರೋಲ್ ಆಗ್ಬೇಕು ಅಂದ್ರೆ ನಮ್ ಲೈಫ್ ಸ್ಟೈಲ್ ನ ನಾವು ಚೇಂಜ್ ಮಾಡ್ಬೇಕು. ನಮ್ ಲೈಫ್ ಸ್ಟೈಲ್ ನ ನಾವು ಚೇಂಜ್ ಮಾಡ್ಬೇಕು ಅಂದ್ರೆ ಏನು? ಸೊ ಅದಕ್ಕೋಸ್ಕರ ಎಲ್ಲ ಏನ್ ಹೇಳೋದು, ಊಟ ಮಾಡೋದು ನಾವು ಸ್ಟಾಪ್ ಮಾಡಂಗಿಲ್ಲ. ನನ್ನ ಊಟದಲ್ಲಿ ನ್ಯೂಟ್ರಿಷನ್ ಇಲ್ಲ ಅದಕ್ಕೆ ನಾನು ಊಟ ಮಾಡೋದಿಲ್ಲ ಅಂತ ಹೇಳ್ಬೋದಾ? ಇಲ್ಲ. ಸೊ ಊಟ ಮಾಡ್ಲೇಬೇಕು, ಬಿಕಾಸ್ ನಮ್ಗೆ ಊಟ ಬೇಕೇ ಬೇಕು. ಬಟ್ ಆ ಊಟದಲ್ಲಿ ಏನೇನ್ ನ್ಯೂಟ್ರಿಷನ್ ನಮ್ಗೆ ಸಿಗ್ತಾ ಇಲ್ವೋ ಅದು ನಾವು ಕರೆಕ್ಟ್ ಆಗಿ ಒಂದು ಸಪ್ಲಿಮೆಂಟ್ ಫಾರ್ಮ್ಯಾಟ್ ಅಲ್ಲಿ ತಗೊಂಡ್ರೆ, ಮಕ್ಕಳಿಗೆ ಕರೆಕ್ಟ್ ಆಗಿ ಆ ಏಜ್ ಅಲ್ಲಿ ಏನ್ ಸಪ್ಲಿಮೆಂಟ್ ಕೊಡ್ಬೇಕು ಆ ಸಪ್ಲಿಮೆಂಟ್ಸ್ ನಾವು ಕೊಟ್ರೆ, ಸೊ ರೈಟ್ ಏಜ್ ಅಲ್ಲಿ ರೈಟ್ ನ್ಯೂಟ್ರಿಯೆಂಟ್ಸ್, ರೈಟ್ ಸಪ್ಲಿಮೆಂಟ್ಸ್ ನಾವು ಶುರು ಮಾಡಿದ್ರೆ ನಾವು ಸುಮಾರು ಕ್ರಾನಿಕ್ ಡಿಸೀಸಸ್ ನ ಅವಾಯ್ಡ್ ಮಾಡಬಹುದು, ಲೈಫ್ ಸ್ಟೈಲ್ ಡಿಸೀಸಸ್ ನ ಅವಾಯ್ಡ್ ಮಾಡಬಹುದು. ಸೊ ದಟ್ ಇಸ್ ದ ಹೋಲ್ ಐಡಿಯಾ. ಸೊ ಈಗ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಬಗ್ಗೆ ನಮ್ಗೆ ಅರ್ಥ ಆಗ್ಬೇಕು ಅಂದ್ರೆ ದ ಹೋಲ್ ಐಡಿಯಾ ಇಸ್, ಇದೆಲ್ಲ ನಿಮ್ಗೆ ಅರ್ಥ ಆದ್ರೆ ನೀವು ನೆಕ್ಸ್ಟ್ ಜನರೇಷನ್ಗೆ ಈ ತರ ಒಂದು ಫಾಲ್ಟಿ ಲೈಫ್ ಸ್ಟೈಲ್ ನ ಪಾಸ್ ಆನ್ ಮಾಡಲ್ಲ. ನೀವು ಹೆಲ್ತಿಯಾಗಿ ಇದ್ಬಿಟ್ಟು ಇವತ್ತು ನೀವು ರೈಟ್ ಸಪ್ಲಿಮೆಂಟ್ಸ್ ತಗೊಳಕ್ಕೆ ಶುರು ಮಾಡಿದ್ರೆ ನಿಮ್ ಮಕ್ಕಳು ಸೊ ಆತರ ಜನರೇಷನ್ಸ್ಗೆ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಏನ್ ಹೇಳೋದು ಬೆನಿಫಿಟ್ಸ್ ಗೊತ್ತಾಗುತ್ತೆ. ಸೊ ದೇ ವಿಲ್ ಆಲ್ಸೋ ಸ್ಟಾರ್ಟ್ ಇಟ್ ಅಟ್ ದ ರೈಟ್ ಟೈಮ್. ಸೊ ನಾವು ಫೇಸ್ ಮಾಡೋ ಥ್ರೆಟ್ಸ್ ಇಲ್ಲ, ಅವ್ರ ನೆಕ್ಸ್ಟ್ ಜನರೇಷನ್ ವಿಲ್ ನಾಟ್ ಫೇಸ್. ಅದಕ್ಕೋಸ್ಕರ ಇಟ್ ಇಸ್ ವೆರಿ ಇಂಪಾರ್ಟೆಂಟ್. ಸೊ ಫಸ್ಟ್ ಬ್ಲೂ ಲೈಫ್ ಸಪ್ಲಿಮೆಂಟ್ಸ್ ಬಗ್ಗೆ ಮಾತಾಡಬೇಕು ಅಂದ್ರೆ ದ ಡಿಟಾಕ್ಸಿಫಿಕೇಶನ್ ರಿಜುನವೇಷನ್ ಪ್ಯಾಕ್ ಬಗ್ಗೆ ಮಾತಾಡೋಣ, ಬಿಕಾಸ್ ಇಟ್ ಇಸ್ ಒನ್ ಆಫ್ ಅವರ್ ಫ್ಲಾಗ್ಶಿಪ್ ಪ್ರಾಡಕ್ಟ್. ಸೊ ನಾನು ನಿಮ್ಗೆ ಹೇಳ್ದೆ ಈಗ ನಮ್ ಊಟದಲ್ಲಿ ನ್ಯೂಟ್ರಿಯೆಂಟ್ಸ್ ಕಡಿಮೆ ಇದೆ, ಟಾಕ್ಸಿನ್ಸ್ ಜಾಸ್ತಿ ಇದೆ ಅಂತ. ಈ ಟಾಕ್ಸಿನ್ಸ್ ಹೇಗ್ ಬಿಲ್ಡಪ್ ಆಗ್ತಾ ಇದೆ ನಮ್ಮ ಬಾಡಿಯಲ್ಲಿ? ಎಲ್ಲ ಕೆಮಿಕಲ್ಸ್, ಪ್ರಿಸರ್ವೇಟಿವ್ಸ್, ಏನೇನ್ ನಮ್ ಫುಡ್ ಅಲ್ಲಿ ಆಡ್ ಮಾಡ್ತಾ ಇದಾರೋ ಅದರಿಂದ ಏನಾಗ್ತಾ ಇದೆ, ಆ ಫುಡ್ ಜೊತೆ ನಮ್ಮ ಒಳಗಡೆ ಆ ಪ್ರಿಸರ್ವೇಟಿವ್ಸ್ ಎಲ್ಲ ಹೋಗಿ ಅದು ನಮ್ಮ ಬಾಡಿಯಿಂದ ಎಕ್ಸ್ಕ್ರೀಟ್ ಆಗಕ್ಕೆ ಅದಕ್ಕೆ ಗೊತ್ತಾಗ್ತಾ ಇಲ್ಲ. ಇಟ್ ಇಸ್ ನಾಟ್ ಗೆಟಿಂಗ್ ಡೈಜೆಸ್ಟೆಡ್. ನಮ್ಮ ಬಾಡಿಯಲ್ಲಿ ಅದು ಡೈಜೆಸ್ಟ್ ಆಗ್ತಾ ಇಲ್ಲ. ಡೈಜೆಸ್ಟ್ ಆಗಿಲ್ಲ ಅಂದ್ರೆ ಅದು ನಮ್ಮ ಬಾಡಿಯಿಂದ ಹೊರಗಡೆ ಹೋಗೋದಿಲ್ಲ, ಆಯ್ತಾ? ಸೊ ಅದಕ್ಕೋಸ್ಕರ ಅದು ಏನಾಗತ್ತೆ, ಸ್ಲೋಲಿ ಒಂದು ಟಾಕ್ಸಿನ್, ನಮ್ಗೆ ಟಾಕ್ಸಿನ್ ಅಂದ್ರೆ ಏನು, ನಮ್ಮ ಬಾಡಿಗೆ ಏನ್ ಬೇಕಾಗಲ್ವೋ ಸೊ ಆ ತರ ಅನ್ವಾಂಟೆಡ್ ಸಬ್ಸ್ಟೆನ್ಸ್ ನ ನಾವು ಟಾಕ್ಸಿನ್ ಅಂತ ಹೇಳ್ತೀವಿ. ಇನ್ ಶಾರ್ಟ್ ಇಟ್ ಇಸ್ ಆಲ್ಮೋಸ್ಟ್ ಲೈಕ್ ಪಾಯ್ಸನ್ ಟು ಅವರ್ ಬಾಡಿ. ಸೊ ಅದು ಟಾಕ್ಸಿನ್ ತರ ನಮ್ಮ ಬಾಡಿಯಲ್ಲಿ ಬಿಲ್ಡಪ್ ಆಗ್ತಾ ಇರುತ್ತೆ. ಮತ್ತೆ ಈ ಟಾಕ್ಸಿನ್ಸ್ ಬಿಲ್ಡಪ್ ಆಗಿ ಏನಾಗುತ್ತೆ, ಒಂದೊಂದಾಗಿ ಕ್ರಾನಿಕ್ ಪ್ರಾಬ್ಲಮ್ಸ್, ಯಾವುದೋ ಒಂದು ಆರ್ಗನ್ ಅಲ್ಲಿ ಟಾಕ್ಸಿನ್ ಬಿಲ್ಡಪ್ ಆದ್ರೆ ಒಂದು ಆರ್ಗನ್ ಫಂಕ್ಷನ್ ಮಾಡೋದಿಲ್ಲ, ಅದರಿಂದ ನಮ್ಗೆ ಒಂದು ಪ್ರಾಬ್ಲಮ್ ಬರುತ್ತೆ. ಸೊ ಅದೇ ತರ ನಮ್ ಫುಲ್ ಬಾಡಿಯಲ್ಲಿ ಟಾಕ್ಸಿನ್ ಬಿಲ್ಡಪ್ ಆದ್ರೆ ಒಂದೊಂದಾಗಿ ಆರ್ಗನ್ ಡಿಸ್ಫಂಕ್ಷನಿಂಗ್ ಶುರು ಆಗುತ್ತೆ. ಸ್ಲೋಲಿ ಒಂದೊಂದು ಗ್ಲ್ಯಾಂಡ್ಸ್ ಸಿಕ್ರಿಷನ್ ಕಡಿಮೆ ಆಗುತ್ತೆ. ಸೊ ಆ ತರ ಆಗಿ ನಮ್ಗೆ ಲೈಫ್ ಸ್ಟೈಲ್ ಡಿಸೀಸಸ್, ಅದು ಅಕಸ್ಮಾತ್ ಡಯಾಬಿಟೀಸ್ ಇರ್ಲಿ, ಇಲ್ಲ ಕಾರ್ಡಿಯೋವ್ಯಾಸ್ಕ್ಯುಲರ್ ಇರ್ಲಿ, ಇಲ್ಲ ಇನ್ಫ್ಲಮೇಟರಿ ಕಂಡೀಷನ್ಸ್ ಇರ್ಲಿ, ಅದೆಲ್ಲ ಬಿಕಾಸ್ ಆಫ್ ಟಾಕ್ಸಿನ್ ಬಿಲ್ಡಪ್ ಬರುತ್ತೆ. ಸೊ ಅದಕ್ಕೋಸ್ಕರ ನಮ್ಮ ಬಾಡಿನ ಡಿಟಾಕ್ಸಿಫೈ ಮಾಡೋದು ತುಂಬಾ ಇಂಪಾರ್ಟೆಂಟ್. ಸೊ ಡಿಟಾಕ್ಸಿಫಿಕೇಶನ್ ಆಕ್ಚುಲಿ 2 ಇಂಪಾರ್ಟೆಂಟ್ ರೀಸನ್ಸ್ ಇದೆ ಯಾಕೆ ಮಾಡ್ಬೇಕು ಅಂದ್ರೆ, ಒಂದು ನಿಮ್ ಬಾಡಿಯಿಂದ ಟಾಕ್ಸಿನ್ಸ್ ನ ಹೊರಗಡೆ ಕಳಿಸುತ್ತೆ ಅದು. ಎರಡನೇ ರೀಸನ್ ಏನಂದ್ರೆ, ನಮ್ ಬಾಡಿ ಡಿಟಾಕ್ಸಿಫೈ ಆದ್ಮೇಲೆ ನಮ್ ಬಾಡಿದು ಅಬ್ಸಾರ್ಪ್ಷನ್ ಕೆಪಾಸಿಟಿ ತುಂಬಾ ಚೆನ್ನಾಗಾಗತ್ತೆ. ಸೊ ಈಗ ನಾನೇನೋ ಮೆಡಿಕೇಶನ್ ತಗೊಳ್ತಾ ಇದ್ದೀನಿ, ಬೇರೇನೋ ಸಪ್ಲಿಮೆಂಟ್ ತಗೊಳ್ತಾ ಇದ್ದೀನಿ, ನಾನೇನೋ ಊಟ ಇಲ್ಲ ಫ್ರೂಟ್ಸ್ ವೆಜಿಟೇಬಲ್ಸ್ ತಿಂತಾ ಇದ್ದೀನಿ, ಸೊ ಅದರಲ್ಲಿ ಇರೋ ಎಲ್ಲಾ ನ್ಯೂಟ್ರಿಯೆಂಟ್ಸ್ ನನ್ನ ಬಾಡಿಯಲ್ಲಿ ಕರೆಕ್ಟ್ ಆಗಿ ಅಬ್ಸಾರ್ಬ್ ಆಗುತ್ತಾ? ಇಲ್ಲ, ಬಿಕಾಸ್ ನನ್ನ ಬಾಡಿಯಲ್ಲಿ ತುಂಬಾ ಟಾಕ್ಸಿನ್ಸ್ ಇದೆ. ಸೊ ಆ ಟಾಕ್ಸಿನ್ಸ್ ಏನ್ ಮಾಡುತ್ತೆ, ಅಬ್ಸಾರ್ಪ್ಷನ್ ಅಲ್ಲಿ ಅಡ್ಡ ಆಗಿ ಬರುತ್ತೆ. ಓಕೆ, ಸೊ ನನ್ನ ಬಾಡಿ ಡಿಟಾಕ್ಸಿಫೈ ಆಗಿದ ತಕ್ಷಣ ಏನಾಗುತ್ತೆ, ನನ್ನ ಬಾಡಿದು ಅಬ್ಸಾರ್ಪ್ಷನ್ ಕೆಪಾಸಿಟಿ ಇಂಪ್ರೂವ್ ಆಗುತ್ತೆ. ಸೊ ಡಿಟಾಕ್ಸಿಫಿಕೇಶನ್ ಆದ್ಮೇಲೆ ನಾನೀಗ ಊಟ ಇಲ್ಲ, ಫ್ರೂಟ್ಸ್ ಇಲ್ಲ, ಸಪ್ಲಿಮೆಂಟ್ಸ್ ಇಲ್ಲ, ಮೆಡಿಸಿನ್ ಏನ್ ತಗೊಳ್ತೀನೋ ಅದ್ರದ್ದು ಎಫೆಕ್ಟ್ ನಿಮ್ ಬಾಡಿಯಲ್ಲಿ ಬೇಗ ಕಾಣಿಸುತ್ತೆ ನಿಮ್ಗೆ. ಸೊ ಇಟ್ ಗಿವ್ಸ್ ಯು ಬೆಟರ್ ರಿಸಲ್ಟ್ಸ್. ಅದು ಇನ್ನೂ ಚೆನ್ನಾಗಿ ನಿಮ್ ಬಾಡಿಯಲ್ಲಿ ಅಬ್ಸಾರ್ಬ್ ಆಗುತ್ತೆ, ಇನ್ನೂ ಎಫಿಷಿಯಂಟ್ಲಿ ಅಬ್ಸಾರ್ಬ್ ಆಗುತ್ತೆ. ಸೊ ಅದಕ್ಕೋಸ್ಕರ ನಾವು ಡಿಟಾಕ್ಸಿಫಿಕೇಶನ್ ಮಾಡಬೇಕು. ಸೊ ಈಗ ನಮ್ ಡಿಟಾಕ್ಸ್ ಕಿಟ್ ಇಸ್ ಕಂಪ್ಲೀಟ್ಲಿ ಇನ್ಸ್ಪೈರ್ಡ್ ಫ್ರಮ್ ಕ್ಲಾಸಿಕ್ ಆಯುರ್ವೇದ. ಈಗ ಕ್ಲಾಸಿಕಲ್ ಆಯುರ್ವೇದ ಅಲ್ಲಿ ನೀವು ಏನ್ ಟ್ರೀಟ್ಮೆಂಟ್ಗೆ ಹೋದ್ರೇನು ಫಸ್ಟ್ ಅವರು ಪಂಚಕರ್ಮ ಇಂದ ಶುರು ಮಾಡ್ತಾರೆ. ಪಂಚಕರ್ಮ ಅಂದ್ರೆ ಏನು, ಡಿಟಾಕ್ಸಿಫಿಕೇಶನ್. ಬಟ್ ಅಲ್ಲಿ ಮಾಡೋ ಪಂಚಕರ್ಮ ಡಿಫ್ರೆಂಟ್ ಆಗಿರುತ್ತೆ. ಅವ್ರು ಕೆಲ ಮಸಾಜಸ್ ಮಾಡ್ತಾರೆ, ಒಳಗಡೆ ಮಾಡಕ್ಕೆ ಏನಾದ್ರು ಒಂದು ಕಷಾಯ ಕೊಡ್ತಾರೆ, ಇಲ್ಲ ಒಂದು ಅರಿಷ್ಟ ಕೊಡ್ತಾರೆ, ಒಂದು ಲೇಹ್ಯ ಕೊಡ್ತಾರೆ.
ಸೊ ಅದರಿಂದ ನಿಮ್ ಬಾಡಿಯಿಂದ ಟಾಕ್ಸಿನ್ಸ್ ಎಲ್ಲ ಹೊರಗಡೆ ಹೋಗುತ್ತೆ. ಸೊ ಅದೇ ತರ ನಾವು ನಮ್ ಡಿಟಾಕ್ಸಿಫಿಕೇಶನ್ ರಿಜುನರೇಷನ್ ಪ್ಯಾಕ್ ನ ಒಂದು 14 ಡೇಸ್ ಡಿಟಾಕ್ಸ್ ಕಿಟ್ ತರ ಒಂದು ಪ್ಯಾಕ್ ತರ ಮಾಡಿದ್ವಿ. ಸೊ ಇದ್ರಲ್ಲಿ ನೀವು ನೋಡಿದ್ರೆ 5 ಪ್ರಾಡಕ್ಟ್ಸ್ ಇದೆ. ಆ 5 ಪ್ರಾಡಕ್ಟ್ಸ್ ಅಲ್ಲಿ ಟೋಟಲಿ ನೀವು ನೋಡಿದ್ರೆ ಆಲ್ಮೋಸ್ಟ್ ಒಂದು 30 ಫೈಟೋ ಎಕ್ಸ್ಟ್ರಾಕ್ಟ್ಸ್ ಆಡ್ ಮಾಡಿದ್ವಿ. ಒಂದೊಂದು ಫೈಟೋ ಎಕ್ಸ್ಟ್ರಾಕ್ಟ್ ಒಂದು ಸ್ಪೆಸಿಫಿಕ್ ರೂಲ್ ಇದೆ. ನಿಮ್ ಬಾಡಿಯಿಂದ ಟಾಕ್ಸಿನ್ಸ್ ನ ಹೊರಗಡೆ ಕಳಿಸ್ಬಿಟ್ಟು ನಿಮ್ ಲಿವರ್ ಫಂಕ್ಷನ್ ಇಂಪ್ರೂವ್ ಮಾಡ್ಬಿಟ್ಟು ನಿಮ್ ಇಮ್ಯುನಿಟಿನ ಇಂಪ್ರೂವ್ ಮಾಡ್ಬಿಟ್ಟು ನಿಮ್ ವೇಟ್ ನ ಮ್ಯಾನೇಜ್ ಮಾಡಕ್ಕೋಸ್ಕರ ಮತ್ತೆ ಓವರ್ ಆಲ್ ನಿಮ್ ಹೆಲ್ತ್ ನ ಒಂದು ಟೋಟಲ್ ಹೋಲಿಸ್ಟಿಕ್ ಹೆಲ್ತ್ ಮೇಂಟೈನ್ ಮಾಡಕ್ಕೋಸ್ಕರ ಇದರಲ್ಲಿ ಆ 30 ಇಂಗ್ರೀಡಿಯೆಂಟ್ಸ್ ವರ್ಕ್ ಮಾಡುತ್ತೆ. ಓಕೆ, ಸೊ ಇದರಲ್ಲಿ 5 ಪ್ರಾಡಕ್ಟ್ಸ್ ಇದೆ. 5 ಪ್ರಾಡಕ್ಟ್ಸ್ ಅಂದ್ರೆ ಒಂದು ಲಿವರ್ ಸಪೋರ್ಟ್ ಅಂತ, ಒಂದು ಹರ್ಬಲ್ ಡಿಟಾಕ್ಸಿಫಿಕೇಶನ್ ಅಂತ, ಒಂದು ಇಮ್ಯುನಿಟಿ ಸಪೋರ್ಟ್ ಅಂತ, ಮತ್ತೆ ಟೋಟಲ್ ಹೆಲ್ತ್ ಅಂತ ಅಂಡ್ ಹರ್ಬಲ್ ಟೀ. ಸೊ ಇದರಲ್ಲಿ ಹರ್ಬಲ್ ಟೀ ನೀವು ನೋಡಿದ್ರೆ ಆಲ್ ದ 14 ಡೇಸ್ 14 ದಿನ ನೀವು ಒಂದೊಂದು ಹರ್ಬಲ್ ಟೀ ತಗೋಬೇಕು. ಓಕೆ, ಮತ್ತೆ ಮಿಕ್ಕಿದ 4 ಪ್ರಾಡಕ್ಟ್ಸ್ ನ ನಾವು 2 ಕ್ಯಾಟಗರೀಸ್ ಅಲ್ಲಿ ಡಿವೈಡ್ ಮಾಡಿದ್ವಿ. ಒನ್ ಇಸ್ ದ ಡಿಟಾಕ್ಸಿಫಿಕೇಶನ್ ಫೇಸ್, ಒನ್ ಇಸ್ ದಿ ರಿಜುನರೇಷನ್ ಫೇಸ್. ಸೊ ಡಿಟಾಕ್ಸಿಫಿಕೇಶನ್ ಫೇಸ್ ಅಲ್ಲಿ ನಿಮ್ ಬಾಡಿ ಡಿಟಾಕ್ಸಿಫೈ ಆಗುತ್ತೆ. ರಿಜುನರೇಷನ್ ಫೇಸ್ ಅಲ್ಲಿ ನಿಮ್ ಬಾಡಿದು ಇಮ್ಯುನಿಟಿ ಇಂಪ್ರೂವ್ ಆಗುತ್ತೆ. ಓಕೆ, ಸೊ ಡಿಟಾಕ್ಸಿಫಿಕೇಶನ್ ಫೇಸ್ ಅಲ್ಲಿ ನಾವು ಏನ್ ತಗೋಬೇಕು? ಲಿವರ್ ಸಪೋರ್ಟ್ 1 ಕ್ಯಾಪ್ಸೂಲ್ ಬೆಳಗ್ಗೆ ತಿಂಡಿ ಆದ್ಮೇಲೆ, ಹರ್ಬಲ್ ಡಿಟಾಕ್ಸಿಫಿಕೇಶನ್ 1 ಕ್ಯಾಪ್ಸೂಲ್ ರಾತ್ರಿ ಡಿನ್ನರ್ ಆದ್ಮೇಲೆ. ಓಕೆ, ಸೊ ಈಗ ಲಿವರ್ ಸಪೋರ್ಟ್ ಅಂತ ಹೇಳ್ತಾ ಇದ್ವಿ. ಸೊ ಏನಕ್ಕೆ ನನ್ನ ಲಿವರ್ಗೆ ಏನ್ ಸಂಬಂಧ ಇದೆ ಡಿಟಾಕ್ಸಿಫಿಕೇಶನ್ಗೆ? ಸೊ ನಮ್ಮ ಬಾಡಿಯಲ್ಲಿ ಲಿವರೇ ಒಂದು ಆರ್ಗನ್ ವಿಚ್ ಡಿಸೈಡ್. ಈಗ ನನ್ನ ಬಾಡಿಯಲ್ಲಿ ಏನ್ ಇರ್ಬೇಕು, ಏನ್ ನಮ್ಮ ಬಾಡಿಯಿಂದ ಹೊರಗಡೆ ಹೋಗ್ಬೇಕು, ಅದು ಡಿಸೈಡ್ ಮಾಡೋ ಕೆಪಾಸಿಟಿ ನಮ್ ಫುಲ್ ಬಾಡಿಯಲ್ಲಿ ಬರೀ ಲಿವರ್ ಹತ್ರ ಇದೆ. ಸೊ ನಿಮ್ ಲಿವರ್ ಕರೆಕ್ಟ್ ಹೆಲ್ತಿಯಾಗಿ ಇದ್ರೆ ನಿಮ್ ಓವರ್ ಆಲ್ ಬಾಡಿ ಹೆಲ್ತಿಯಾಗಿರುತ್ತೆ. ಸೊ ನಿಮ್ ಲಿವರೇ ಡಿಸೈಡ್ ಮಾಡುತ್ತೆ ಇದು ಟಾಕ್ಸಿನ್, ಇದು ನನ್ನ ಬಾಡಿಯಿಂದ ಹೊರಗಡೆ ಹೋಗ್ಬೇಕು, ಇದು ಬೇಕಿರೋ ನ್ಯೂಟ್ರಿಯೆಂಟ್ ಇದು ನಮ್ ಬಾಡಿ ಒಳಗಡೆ ಇರಬೇಕು. ಸೊ ಲಿವರ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಅದಕ್ಕೋಸ್ಕರ ಲಿವರ್ ಸಪೋರ್ಟ್ ಫಸ್ಟ್ ನೀವು ತಗೊಂಡ್ರೆ ಡಿಟಾಕ್ಸಿಫಿಕೇಶನ್ ಟೈಮ್ ಅಲ್ಲಿ ಅದು ನಿಮ್ ಲಿವರ್ ಫಂಕ್ಷನ್ಸ್ ನ ಹೆಲ್ತಿಯಾಗಿ ಇಡಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ. ಡೈಜೆಷನ್ ನ ಇಂಪ್ರೂವ್ ಮಾಡುತ್ತೆ. ಏನಾದ್ರೂ ಲಿವರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಇದ್ರೆ ಲೈಕ್ ಫ್ಯಾಟಿ ಲಿವರ್ ಇರ್ಲಿ ಇಲ್ಲ ಆಲ್ಕೋಹಾಲ್ ಇಂಡ್ಯೂಸ್ ಲಿವರ್ ಪ್ರಾಬ್ಲಮ್ ಇರಲಿ, ಸೊ ಈ ತರ ಪ್ರಾಬ್ಲಮ್ಸ್ ನ ಮ್ಯಾನೇಜ್ ಮಾಡಿ ನಿಮ್ ಲಿವರ್ ನ ಕರೆಕ್ಟ್ ಆಗಿ ಫಂಕ್ಷನ್ ಮಾಡಕ್ಕೆ ಲಿವರ್ ಸಪೋರ್ಟ್ ಹೆಲ್ಪ್ ಮಾಡುತ್ತೆ. ಸೊ ಇದರಲ್ಲಿ ಏನೇನಿದೆ? ಇದರಲ್ಲಿ ಕೆಲವು ಫೈಟೋ ಎಕ್ಸ್ಟ್ರಾಕ್ಟ್ಸ್ ಇದೆ ವಿಚ್ ಹೆಲ್ಪ್ಸ್ ಟು ಇಂಪ್ರೂವ್ ಯುವರ್ ಲಿವರ್ ಫಂಕ್ಷನ್. ಇದರಲ್ಲಿ ಭೂಮಿಯ ಮಲಕ್ಕಿ, ಸಾರಾಪುನ್ಕ, ಪುನರ್ನವ, ಯವತಿಕ್ತ, ಪಿಪ್ಪಲಿ, ಭೃಂಗರಾಜ, ಅರ್ಜುನ, ಹರಿದ್ರ ಅಂಡ್ ಕಟುಕ ಈ ತರ ಎಕ್ಸ್ಟ್ರಾಕ್ಟ್ಸ್ ಇದೆ. ಸೊ ನೆಕ್ಸ್ಟ್ ಇಸ್ ಅವರ್ ಹರ್ಬಲ್ ಡಿಟಾಕ್ಸಿಫಿಕೇಶನ್. ಸೊ ಹರ್ಬಲ್ ಡಿಟಾಕ್ಸಿಫಿಕೇಶನ್ ನೀವು ನೋಡ್ಬೇಕು ಅಂದ್ರೆ ಇದು ಮೇನ್ಲಿ ನಿಮ್ ಬಾಡಿನ ಡಿಟಾಕ್ಸಿಫೈ ಮಾಡಕ್ಕೋಸ್ಕರ. ಇದರಲ್ಲಿ ಲ್ಯಾಕ್ಸೇಟಿವ್ಸ್ ಇದೆ. ಸೊ ನಿಮ್ಗೆ ಸ್ವಲ್ಪ ಲೂಸ್ ಮೋಷನ್ಸ್ ಆಗ್ಬೋದು, ನಿಮ್ ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ನ ರಿಲೀವ್ ಮಾಡುತ್ತೆ. ಇದರಲ್ಲಿ ಡೈಜೆಸ್ಟಿವ್ ಎನ್ಹಾನ್ಸರ್ಸ್ ಇದೆ. ಓಕೆ, ಸೊ ಇದು ನಿಮ್ ಬೊವೆಲ್ ಮೂವ್ಮೆಂಟ್ಸ್ ನ ಇಂಪ್ರೂವ್ ಮಾಡಿ ನಿಮ್ ಬಾಡಿಯಿಂದ ಟಾಕ್ಸಿನ್ಸ್ ನ ಹೊರಗಡೆ ಕಳ್ಸೋಕೆ ಇದು ಮೇನ್ ಪ್ರಾಡಕ್ಟ್. ಯಾವಾಗ? ನೈಟ್ ಡಿನ್ನರ್ ಆದ್ಮೇಲೆ 1 ಕ್ಯಾಪ್ಸೂಲ್ ಫಸ್ಟ್ ಟು 7th ಡೇ ನೀವು ತಗೋಬೇಕು. ಇದರಲ್ಲಿ ಏನೇನಿದೆ? ಸೋನಾಮುಖಿ, ಯಷ್ಟಿ ಮಧು, ಶುಂಠಿ, ಎಲ್ಲಾ, ತ್ರಿಫಲ. ಸೊ ಇದು ಏನ್ ಮಾಡುತ್ತೆ? ಮೇನ್ಲಿ ನಿಮ್ ಬಾಡಿಯಿಂದ ಹಾರ್ಮ್ಫುಲ್ ಟಾಕ್ಸಿನ್ಸ್ ನ ಹೊರಗಡೆ ತೆಗೆದ್ಬಿಟ್ಟು ಓವರ್ ಆಲ್ ನಿಮ್ ಬಾಡಿ ಫಂಕ್ಷನಿಂಗ್ ನ ಇಂಪ್ರೂವ್ ಮಾಡಿ, ನಿಮ್ ಡೈಜೆಷನ್ ನ ಇಂಪ್ರೂವ್ ಮಾಡಿ, ಕಾನ್ಸ್ಟಿಪೇಷನ್ ಪ್ರಾಬ್ಲಮ್ ಇದ್ರೆ ಅದನ್ನ ಇಂಪ್ರೂವ್ ಮಾಡಿ ನಿಮಗೆ ಒಂದು ಗುಡ್ ಫೀಲ್ ಕೊಡುತ್ತೆ ಈ ಪ್ರಾಡಕ್ಟ್. ಓಕೆ, ಸೊ ಫಸ್ಟ್ 7 ಡೇಸ್ ಡಿಟಾಕ್ಸಿಫಿಕೇಶನ್ ಆಯ್ತು. ನಾವು ಲಿವರ್ ಸಪೋರ್ಟ್ ಮತ್ತೆ ಹರ್ಬಲ್ ಡಿಟಾಕ್ಸಿಫಿಕೇಶನ್ ತಗೊಂಡಿದ್ವಿ. ಈಗ 8th ಡೇ ಟು 14th ಡೇ ಏನ್ ತಗೋಬೇಕು? ಸಮ್ ಟೈಮ್ಸ್ ಡಿಟಾಕ್ಸಿಫೈ ಆಗ್ತಾನೆ ಏನಾಗುತ್ತೆ, ನಮ್ ಬಾಡಿಯಿಂದ ಎಸೆನ್ಷಿಯಲ್ ನ್ಯೂಟ್ರಿಯೆಂಟ್ಸ್ ಹೊರಗಡೆ ಹೋಗ್ಬಿಡುತ್ತೆ ಆ ಲೂಸ್ ಮೋಷನ್ಸ್ ಅಲ್ಲಿ. ಸೊ ಅವಾಗ ಏನಾಗುತ್ತೆ? ಸ್ವಲ್ಪ ಸುಸ್ತು ಅನ್ಸುತ್ತೆ. ಸೊ ಅದನ್ನ ಇಂಪ್ರೂವ್ ಮಾಡಕ್ಕೋಸ್ಕರ ಇಮ್ಯುನಿಟಿ ಸಪೋರ್ಟ್ ಮತ್ತೆ ಟೋಟಲ್ ಹೆಲ್ತ್. ಸೊ ಇಮ್ಯುನಿಟಿ ಸಪೋರ್ಟ್ 8th ಡೇ ಇಂದ 14th ಡೇ ಬೆಳಗ್ಗೆ ನೀವು ಆಫ್ಟರ್ ನಾಷ್ಟಾ ತಗೋಬೇಕು. ಟೋಟಲ್ ಹೆಲ್ತ್ ನೀವು 1 ಕ್ಯಾಪ್ಸೂಲ್ ರಾತ್ರಿ 8th ಡೇ ಟು 14th ಡೇ ನೀವು ಡಿನ್ನರ್ ಆದ್ಮೇಲೆ ತಗೋಬೇಕು. ಓಕೆ, ಸೊ ಈಗ ಇಮ್ಯುನಿಟಿ ಸಪೋರ್ಟ್ ಅಲ್ಲಿ ಏನಿದೆ? ಮೇನ್ಲಿ ತುಳಸಿ ಇದೆ, ಇದರಲ್ಲಿ ಸಿಗ್ರು, ಮೊರಿಂಗಾ ಎಕ್ಸ್ಟ್ರಾಕ್ಟ್ ಇದೆ, ಅಶ್ವಗಂಧ, ಅಮಲಕ್ಕಿ, ವರಹಿಗಂಧ, ಶತಾವರಿ, ಗುಡುಚಿ, ಈ ತರ ಒಂದೊಂದು ಇಂಗ್ರೀಡಿಯೆಂಟ್ ನೀವು ಬೆನಿಫಿಟ್ ನೋಡಿದ್ರೇನು ಇದು ನಿಮ್ ಬಾಡಿಯಲ್ಲಿ ಒಂದು ಇಮ್ಯುನೋ ಮಾಡ್ಯುಲೇಟರ್ ತರ ನಿಮ್ ಇಮ್ಯುನಿಟಿ ಇಂಪ್ರೂವ್ ಮಾಡಕ್ಕೋಸ್ಕರ, ನಿಮ್ ಡೈಜೆಷನ್ ಇಂಪ್ರೂವ್ ಮಾಡಕ್ಕೋಸ್ಕರ, ಓವರ್ ಆಲ್ ನಿಮ್ ಇಮ್ಯೂನ್ ಸೆಲ್ಸ್ ನ ಟ್ರಿಗರ್ ಮಾಡಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ಇಮ್ಯುನಿಟಿ ಸಪೋರ್ಟ್ ತಗೊಂಡ್ರೆ ನೀವು ಏನಾಗುತ್ತೆ? ನಿಮ್ ಬಾಡಿಗೆ ಹಾರ್ಮ್ಫುಲ್ ಪ್ಯಾಥೋಜನ್ಸ್, ವೈರಸ್ ಇರ್ಲಿ, ಬ್ಯಾಕ್ಟೀರಿಯಾ ಇರ್ಲಿ, ಎನಿ ಫಾರಿನ್ ಪ್ಯಾಥೋಜನ್ಸ್ ಇರ್ಲಿ, ಪೊಲ್ಯೂಟನ್ಸ್ ಇರ್ಲಿ, ಕೆಮಿಕಲ್ಸ್ ಇರ್ಲಿ, ಅದರಿಂದ ಫೈಟ್ ಮಾಡೋ ಒಂದು ಶಕ್ತಿ ನಿಮ್ ಬಾಡಿಯಲ್ಲಿ ಇಂಪ್ರೂವ್ ಆಗುತ್ತೆ. ಸೊ ದ ನೆಕ್ಸ್ಟ್ ಪ್ರಾಡಕ್ಟ್ ಇಸ್ ಟೋಟಲ್ ಹೆಲ್ತ್. ಇದು ನೀವು 8th ಡೇ ಇಂದ 14th ಡೇ ನೈಟ್ ಡಿನ್ನರ್ ಆದ್ಮೇಲೆ ತಗೋಬೇಕು. ಇದರಲ್ಲಿ ಏನಿದೆ ಅಂದ್ರೆ ಯಷ್ಟಿ ಮಧು, ಅಮಲಕ್ಕಿ, ವರಹಿಕಂದ, ಗೋಕುಶುರ, ಆತ್ಮಗುಪ್ತ ತರ
ಪ್ರಾಡಕ್ಟ್ಸ್ ಇದೆ. ಅಗೇನ್ ಇದರಲ್ಲಿ ಕೆಲವು ಇಮ್ಯೂನ್ ಮಾಡ್ಯುಲೇಟರ್ಸ್ ಇದೆ, ಕೆಲವು ನಿಮ್ದು ಸೈಕಲಾಜಿಕಲ್ ಸ್ಟ್ರೆಸ್, ಫಿಸಿಯೋಲಾಜಿಕಲ್ ಸ್ಟ್ರೆಸ್ ಮ್ಯಾನೇಜ್ ಮಾಡಕ್ಕೋಸ್ಕರ ಇದೆ. ಸೊ ಓವರ್ ಆಲ್ ನಿಮ್ ಬಾಡಿಯಲ್ಲಿ ಸ್ಟ್ರೆಸ್ ಲೆವೆಲ್ಸ್, ಆಂಗ್ಸೈಟಿ ಲೆವೆಲ್ಸ್ ನ ಕಡಿಮೆ ಮಾಡಕ್ಕೋಸ್ಕರ ಇಟ್ ಹೆಲ್ಪ್ಸ್. ಅಂಡ್ ನಿಮ್ ಬಾಡಿಯಲ್ಲಿ ಆಂಟಿ ಆಕ್ಸಿಡೆಂಟ್ ಲೆವೆಲ್ಸ್ ನ ಮೇಂಟೈನ್ ಮಾಡಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ. ಈಗ ಆಂಟಿ ಆಕ್ಸಿಡೆಂಟ್ಸ್ ಲೆವೆಲ್ ನಮ್ ಬಾಡಿಯಲ್ಲಿ ಮೇಂಟೈನ್ ಆಗಿಲ್ಲ ಅಂದ್ರೆ ಏನಾಗುತ್ತೆ, ಫ್ರೀ ರಾಡಿಕಲ್ಸ್ ಬಂತು ನಮ್ಮ ಸೆಲ್ಸ್ ನ ಡ್ಯಾಮೇಜ್ ಮಾಡುತ್ತೆ. ಆಂಟಿ ಆಕ್ಸಿಡೆಂಟ್ ಲೆವೆಲ್ಸ್ ಜಾಸ್ತಿ ಇದ್ರೆ ಈ ಆಂಟಿ ಆಕ್ಸಿಡೆಂಟ್ಸ್ ಹೋಗಿ ಫ್ರೀ ರಾಡಿಕಲ್ಸ್ ಜೊತೆ ಕಂಬೈನ್ ಆಗಿ ನಮ್ ಸೆಲ್ ಡ್ಯಾಮೇಜ್ ಇಂದ ನಮ್ ಸೆಲ್ಸ್ ನ ಕಾಪಾಡುತ್ತೆ. ಅದಕ್ಕೋಸ್ಕರ ಟೋಟಲ್ ಹೆಲ್ತ್ ಓವರ್ ಆಲ್ ಆಸ್ ದ ನೇಮ್ ಸಜೆಸ್ಟ್ ಟೋಟಲ್ ಹೆಲ್ತ್ ಗೋಸ್ಕರ ತಗೋಬೇಕಾಗಿರೋ ಒಂದು ಪ್ರಾಡಕ್ಟ್ ಇದು. ಸೊ 8th to 14th ಡೇ 1 ಕ್ಯಾಪ್ಸೂಲ್ ಆಫ್ಟರ್ ಡಿನ್ನರ್. ಸೊ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೆ ನಿಮ್ಗೆ, ದ ಫಸ್ಟ್ ಪ್ರಾಡಕ್ಟ್ ಇಸ್ ಹರ್ಬಲ್ ಟೀ. ದಿನ ಒಂದು ಟೀ ಬ್ಯಾಗ್ ತಗೋಬೇಕು ಫಸ್ಟ್ ಡೇ ಇಂದ 14th ಡೇ ವರೆ. ಇದೊಂದು ಗ್ರೀನ್ ಟೀ, ಇದರಲ್ಲಿ ಕೋಕಮ್ ಮತ್ತೆ ಸಿಕಟು ಎಕ್ಸ್ಟ್ರಾಕ್ಟ್ ಇದೆ. ಇದು ನಿಮಗೆ ವೇಟ್ ಮ್ಯಾನೇಜ್ಮೆಂಟ್ ಮತ್ತೆ ನಿಮ್ ಡೈಜೆಷನ್ ಇಂಪ್ರೂವ್ ಮಾಡಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ. ದೇರ್ ಬೈ ಇಟ್ ಹೆಲ್ಪ್ಸ್ ಇನ್ ಅಸಿಸ್ಟಿಂಗ್ ಒಂದು ಡಿಟಾಕ್ಸಿಫಿಕೇಶನ್ ಪ್ರಾಸೆಸ್ ನ ಅಸಿಸ್ಟ್ ಮಾಡಕ್ಕೋಸ್ಕರ ಇದು ತುಂಬಾ ಒಳ್ಳೆ ಪ್ರಾಡಕ್ಟ್. ಓಕೆ, ಸೊ ದಟ್ ಇಸ್ ಅಬೌಟ್ ಅವರ್ ಫ್ಲಾಗ್ಶಿಪ್ ಹರ್ಬಲ್ ಡಿಟಾಕ್ಸಿಫಿಕೇಶನ್ ರಿಜುನವೇಷನ್ ಪ್ಯಾಕ್. ಈಗ ನಾವು ಮಾತಾಡೋದು krill ಆಯಿಲ್ ಬಗ್ಗೆ ಮಾತಾಡ್ತೀವಿ. ಸೊ krill ಆಯಿಲ್ ಇಸ್ ನಥಿಂಗ್ ಬಟ್ ಇಟ್ ಹ್ಯಾಸ್ ಒಮೆಗಾ 3 ಫ್ಯಾಟಿ ಆಸಿಡ್ಸ್. ಸೊ ಸೂಪರ್ ಒಮೆಗಾ ಅಂತ ಹೇಳ್ತೀವಿ. ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಏನಕ್ಕೆ ಬೇಕು ಅಂದ್ರೆ ನಮ್ ಬ್ರೈನ್ ಫಂಕ್ಷನಿಂಗ್ ಗೋಸ್ಕರ, ನಮ್ ಜಾಯಿಂಟ್ ಹೆಲ್ತ್ ಗೋಸ್ಕರ, ನಮ್ ಕರೆಕ್ಟ್ ಆಗಿ ನಮ್ ಹಾರ್ಟ್ ಫಂಕ್ಷನಿಂಗ್ ಗೋಸ್ಕರ ಮತ್ತೆ ನಮ್ ವಿಷನ್ ಗೋಸ್ಕರ ಇದು ಬೇಕೇ ಬೇಕು. ಸೊ ದೀಸ್ ಆರ್ ಗುಡ್ ಫ್ಯಾಟ್ಸ್. ಸೊ ಗುಡ್ ಫ್ಯಾಟ್ ನಮ್ ಬಾಡಿಗೆ ಬೇಕು. ಸೊ ಇದನ್ನ ನಾವು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನ ನಾವು ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ಅಂತ ಹೇಳ್ತೀವಿ. ಅನ್ಸ್ಯಾಚುರೇಟೆಡ್ ಫ್ಯಾಟ್ಸ್ ನಮ್ ಬಾಡಿಗೋಸ್ಕರ ತುಂಬಾ ಇಂಪಾರ್ಟೆಂಟ್. ಸೊ ಫ್ಯಾಟ್ಸ್ ಅಲ್ಲಿ ನಿಮಗೆ ಸ್ಯಾಚುರೇಟೆಡ್ ಮತ್ತೆ ಅನ್ಸ್ಯಾಚುರೇಟೆಡ್ ಅಂತ 2 ಕ್ಯಾಟಗರೀಸ್ ಇರುತ್ತೆ. ಸ್ಯಾಚುರೇಟೆಡ್ ಫ್ಯಾಟ್ಸ್ ಆರ್ ಕಾಲ್ಡ್ as ಬ್ಯಾಡ್ ಫ್ಯಾಟ್ಸ್, whereas unsaturated fats are good fats. ಸೊ ನಮ್ಮ ಒಮೆಗಾ 3 ಫ್ಯಾಟಿ ಆಸಿಡ್ ಅನ್ಸ್ಯಾಚುರೇಟೆಡ್ ಫ್ಯಾಟ್ ಕ್ಯಾಟಗರಿಯಲ್ಲಿ ಬರುತ್ತೆ. ಸೊ ಯೂಶಲಿ ನೀವು ಒಮೆಗಾ 3 ಫ್ಯಾಟಿ ಆಸಿಡ್ ಬಗ್ಗೆ ನಾವು ಮಾತಾಡ್ಬೇಕು ಅಂದ್ರೆ ಒಮೆಗಾ 3 ಫ್ಯಾಟಿ ಆಸಿಡ್ ಹೇಳಿದ ತಕ್ಷಣ ಎಲ್ಲರೂ ಫಿಶ್ ಆಯಿಲ್ ಸಪ್ಲಿಮೆಂಟ್ ಹಂಗೆ ಕೇಳೋದು. Because fish oil is also rich in omega 3 fatty acid, EPA and DHA. So adu namage brain health ge, heart health ge elladukku it gives good results. Okay, but namdu krill oil matte fish oil alli ಏನು ಡಿಫರೆನ್ಸ್ ಇದೆ? ಫಿಶ್ ನಮಗೆ ಸರ್ಫೇಸ್ ಆಫ್ ದಿ ವಾಟರ್ ಅಲ್ಲಿ ಸಿಗುತ್ತೆ, ಕರೆಕ್ಟಾ? ಬಟ್ krill ನಮಗೆ ಲಾಸ್ಟ್ ಡೀಪ್ ಇನ್ ದ ಅಂಟಾರ್ಕ್ಟಿಕ್ ಓಷನ್, ಲಾಸ್ಟ್ ಬಾಟಮ್ ಆಫ್ ದ ಸಿ ಅಲ್ಲಿ ಎಲ್ಲಿ ನಮಗೆ ತುಂಬಾ ಕೋಲ್ಡ್ ಆಗಿರುತ್ತೋ ವಾಟರ್, ಆ ಏರಿಯಾದಲ್ಲಿ krill ಸಿಗುತ್ತೆ. ಫಿಶ್ ತರ ಅದು ಮೇಲೆ ಇರಲ್ಲ. krill ಅಂದ್ರೆ ಪ್ರಾನ್ ತರ ಒಂದು ಕ್ರಸ್ಟೇಷಿಯನ್, ಅದು ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡೋ ಆಯಿಲ್ krill ಆಯಿಲ್. ಸೊ ಈಗ ಫಿಶ್ ಮೇಲೆ ಇದ್ರೆ ಏನದು, ನಾವು ಏನೇನ್ ನೀರಲ್ಲಿ ಕಚರ ಹಾಕ್ತಿವೋ ಅದೆಲ್ಲ ಫಿಶ್ ತಿನ್ನತ್ತೆ. ಸೊ ಆ ಫಿಶ್ ಆಲ್ರೆಡಿ ಆ ಫಿಶ್ ಒಳಗಡೆ ಎಲ್ಲ ಇಟ್ ಹ್ಯಾಸ್ ಲಾಟ್ ಆಫ್ ಟಾಕ್ಸಿನ್ಸ್ ಇನ್ಸೈಡ್. ಸೊ ಆ ಫಿಶ್ ಆಯಿಲ್ ಅಲ್ಲಿ ಏನಿರುತ್ತೆ ಅದೆಲ್ಲ ಆ ಫಿಶ್ ಆಯಿಲ್ ಅಲ್ಲೂ ಮಿಕ್ಸ್ ಆಗಿರುತ್ತೆ. ಸೊ ಇಟ್ ಇಸ್ ನಾಟ್ ಅ ಪ್ಯೂರ್ ಫಾರ್ಮ್. ಮತ್ತೆ ಈ ಫಿಶ್ ಆಯಿಲ್ ಅಲ್ಲಿ ಅಷ್ಟು ಟಾಕ್ಸಿನ್ಸ್ ಇರುತ್ತೆ. ಅದಕ್ಕೋಸ್ಕರ ಏನ್ ಮಾಡ್ಬೇಕು, ಫಿಶ್ ಆಯಿಲ್ ಅಲ್ಲಿ ಇರೋ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನ ಸ್ಟೆಬಿಲೈಸ್ ಮಾಡಕ್ಕೋಸ್ಕರ ನಾವು ಸ್ಪೆಷಲ್ ಪ್ರಿಸರ್ವೇಟಿವ್ಸ್ ಆಡ್ ಮಾಡ್ಬೇಕಾಗತ್ತೆ. ಮತ್ತೆ ಫಿಶ್ ಆಯಿಲ್ ಅಲ್ಲಿ ಇರೋ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನಿಮಗೆ ಟ್ರೈಗ್ಲಿಸರೈಡ್ ಫಾರ್ಮ್ ಅಲ್ಲಿ ಸಿಗುತ್ತೆ. ಆ ಟ್ರೈಗ್ಲಿಸರೈಡ್ ಫಾರ್ಮ್ ಅಲ್ಲಿ ನಾವು ಒಮೆಗಾ 3 ಫ್ಯಾಟಿ ಆಸಿಡ್ಸ್ ತಗೊಂಡ್ರೆ ಏನಾಗುತ್ತೆ, ನಮ್ ಬಾಡಿಯಲ್ಲಿ ಅದು ಡೈರೆಕ್ಟ್ ಆಗಿ ಅಬ್ಸಾರ್ಬ್ ಆಗಲ್ಲ. ಆ ಟ್ರೈಗ್ಲಿಸರೈಡ್ಸ್ ನ ನಮ್ ಬಾಡಿ ತಿರ್ಗಾ ಬ್ರೇಕ್ ಡೌನ್ ಮಾಡ್ಬೇಕು. ಅದು ಸಿಂಪಲ್ ಆಗಿ ಬ್ರೇಕ್ ಡೌನ್ ಆದ್ಮೇಲೆ ನಮ್ ಬಾಡಿಯಲ್ಲಿ ಅಬ್ಸಾರ್ಪ್ಷನ್ ಸ್ಟಾರ್ಟ್ ಆಗುತ್ತೆ. ಬಟ್ ಈಗ krill ಆಯಿಲ್ ಬಗ್ಗೆ ಹೇಳ್ಬೇಕು ಅಂದ್ರೆ ಫಸ್ಟ್ krill ಆಯಿಲ್ ಅಲ್ಲಿ ಯಾವ ತರ ಕಂಟಾಮಿನೇಷನ್, ಯಾವ ತರ ಟಾಕ್ಸಿನ್ಸ್ ಇರಲ್ಲ. ಯಾಕೆ ಅಂದ್ರೆ ಆ ಕೆಳಗಡೆ ಇರೋ ಅಷ್ಟು ಕೋಲ್ಡ್ ಟೆಂಪರೇಚರ್ಗೆ ಬೇರೆ ಯಾವ ತರ ಮೈಕ್ರೋ ಆರ್ಗ್ಯಾನಿಸಮ್ ಇರ್ಲಿ, ಬೇರೆ ಆರ್ಗ್ಯಾನಿಸಮ್ ಇರ್ಲಿ, ಅಲ್ಲಿ ಅದು ಇಟ್ ಕೆನಾಟ್ ಲಿವ್. ಅಲ್ಲಿ ಜೀವನ ಮಾಡಕ್ಕೆ ಆಗಲ್ಲ ಬೇರೆ ಯಾವ ಆರ್ಗ್ಯಾನಿಸಮ್ಸ್ಗೂ. ಬರೀ krillಗೆ ಆ ಶಕ್ತಿ ಇದೆ, ಅಷ್ಟು ತನ್ನ ಅಟ್ಮಾಸ್ಫಿಯರ್ ಅಲ್ಲಿ ಟು ಸರ್ವೈವ್. ಓಕೆ, ಮತ್ತೆ ಅದರಲ್ಲಿ ಅದಕ್ಕೋಸ್ಕರ ಯಾವ ತರ ಹೆವಿ ಕಂಟಾಮಿನೆಂಟ್ಸ್, ಟಾಕ್ಸಿನ್ಸ್ ಏನು ಇರಲ್ಲ. ಸೊ ಅದಕ್ಕೆ ನಾವು ಅದರಿಂದ ಎಕ್ಸ್ಟ್ರಾಕ್ಟ್ ಮಾಡೋ ಆಯಿಲ್ ಪ್ಯೂರೆಸ್ಟ್ ಫಾರ್ಮ್ ಅಲ್ಲಿ, ಅದರದ್ದು ಪ್ಯೂರಿಟಿ ಇಸ್ ವೆರಿ ವೆರಿ ಹೈ. ಮತ್ತೆ ಆ ಟೆಂಪರೇಚರ್ ಅಲ್ಲಿ ಆ ಕೆಳಗಡೆ ಆಫ್ಟರ್ ದ ಕ್ರಸ್ಟೇಷನ್ಸ್ ಫೈಟೋಪ್ಲಾಂಕ್ಟನ್ಸ್ ಅಂತ ಸ್ವಲ್ಪ ಪ್ಲಾಂಟ್ಸ್ ಇರುತ್ತೆ. ಸೊ ಆ ಪ್ಲಾಂಟ್ಸ್ ಅಲ್ಲಿ ನಿಮ್ಗೆ ಅಲ್ಲಿ ಜಾಸ್ತಿ ನಿಮ್ಗೆ ಸನ್ಲೈಟ್ ಹೋಗೋದಿಲ್ಲ ಅಂತ. ಈಗ ಅಂಟಾರ್ಕ್ಟಿಕ್ ಓಷನ್ ಅಲ್ಲಿ ಲಾಸ್ಟ್ ಬಾಟಮ್ ಆಫ್ ದಿ ಓಷನ್ ಅಂದ್ರೆ ಅಲ್ಲಿ ಸನ್ಲೈಟ್ ಹೋಗುತ್ತಾ? ಇಲ್ಲ. ಸೊ ಆ ಸನ್ಲೈಟ್ ಹೋಗಲ್ಲ. ಸೊ ಅದಕ್ಕೋಸ್ಕರ ಅಲ್ಲಿ ಇರೋ ಪ್ಲಾಂಟ್ಸ್ ನೀವು ನೋಡಿದ್ರೆ ಮೋಸ್ಟ್ಲಿ ಗ್ರೀನ್ ಆಗಿ ಇರಲ್ಲ. ಸೊ ಅಲ್ಲಿ ಇರೋ ಪ್ಲಾಂಟ್ಸ್ ಎಲ್ಲ ರೆಡ್ ಕಲರ್ ಅಲ್ಲಿ ಇರುತ್ತೆ ಮ್ಯಾಕ್ಸಿಮಮ್, ಬಿಕಾಸ್ ಅದರಲ್ಲಿ ನ್ಯಾಚುರಲಿ ಆಸ್ಟಜಾಂಥಿನ್ ಅಂತ ಒಂದು ಪೋಟೆಂಟ್ ಆಂಟಿ ಆಕ್ಸಿಡೆಂಟ್ ಆ ಟೆಂಪರೇಚರ್ಗೆ ಅದು ಸಿಕ್ರೀಟ್ ಮಾಡುತ್ತೆ. ಸೊ ಅದೇ ತರ krill ಆಯಿಲ್ ಅಲ್ಲೂ ನಮ್ದು ಈ ನ್ಯಾಚುರಲ್ ಆಸ್ಟಜಾಂಥಿನ್ ಪ್ರೆಸೆಂಟ್ ಇರುತ್ತೆ. ಅದಕ್ಕೋಸ್ಕರನೇ krill ಆಯಿಲ್ ರೆಡ್ ಕಲರ್ ಇದೆ.
So astaxanthin is a red carotenoid pigment and it is known to be one of the best antioxidants. ಸೊ ಈಗ ನಮ್ krill oil ಅಲ್ಲಿ ಈ ಆಂಟಿ ಆಕ್ಸಿಡೆಂಟ್ ಇದೆ. ಸೊ ಇದು ಬರೀ ಆಂಟಿ ಆಕ್ಸಿಡೆಂಟ್ ಇಲ್ಲ. ಸೊ ಇದು ಏನ್ ಮಾಡುತ್ತೆ, krill oil ಅಲ್ಲಿ ಇರೋ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನ ಪ್ರಿಸರ್ವ್ ಮಾಡುತ್ತೆ, ಸ್ಟೆಬಿಲೈಸ್ ಮಾಡುತ್ತೆ. ಸೊ ಅದಕ್ಕೋಸ್ಕರ ಆಸ್ಟಾಕ್ಸಾಂಥಿನ್ ಒಂದು ನ್ಯಾಚುರಲ್ ಸ್ಟೆಬಿಲೈಸರ್ ಇಲ್ಲ, ನ್ಯಾಚುರಲ್ ಪ್ರಿಸರ್ವೇಟಿವ್ ತರ ಆಕ್ಟ್ ಮಾಡುತ್ತೆ. ಅದಕ್ಕೋಸ್ಕರ ನಮ್ krill oil ಅಲ್ಲಿ ಎಕ್ಸ್ಟರ್ನಲಿ ನಾವು ಯಾವ ತರ ಪ್ರಿಸರ್ವೇಟಿವ್ಸ್ ಆಡ್ ಮಾಡೋ ನೆಸೆಸಿಟಿ ಇಲ್ಲ. ಓಕೆ, ಸೊ ಬೆನಿಫಿಟ್ಸ್ ಏನ್ ನಮ್ ಬ್ಲೂ ಲೈಫ್ krill oilದು? ಈಗ ನಮ್ krill oil ಅಲ್ಲಿ ಒಮೆಗಾ 3 ಫ್ಯಾಟಿ ಆಸಿಡ್ ಇಸ್ ಪ್ರೆಸೆಂಟ್ ಇನ್ ದಿ ಫಾಸ್ಫೋಲಿಪಿಡ್ ಫಾರ್ಮ್. ಇದು ಟ್ರೈಗ್ಲಿಸರೈಡ್ ಅಲ್ಲಿ ಇಲ್ಲ. ಫಿಶ್ ಆಯಿಲ್ ಅಲ್ಲಿ ಟ್ರೈಗ್ಲಿಸರೈಡ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ನಮ್ krill oil ಅಲ್ಲಿ ಹೆಂಗಿರುತ್ತೆ ಅದು ಒಂದು ಫಾಸ್ಫೋಲಿಪಿಡ್ ಫಾರ್ಮ್ಯಾಟ್ ಅಲ್ಲಿ ಇರುತ್ತೆ. ಫಾಸ್ಫೋಲಿಪಿಡ್ ನೀವು ನೋಡಿದ್ರೆ ನಮ್ ಎಲ್ಲಾ ಸೆಲ್ಸ್ ಅಲ್ಲೂ ಫಾಸ್ಫೋಲಿಪಿಡ್ ಇರುತ್ತೆ. ನಮ್ ಸೆಲ್ಸ್ ಅಲ್ಲಿ ನೀವು ನೋಡಿದ್ರೆ ಒಂದು ಲೇಯರ್ ಆಫ್ ಫಾಸ್ಫೋಲಿಪಿಡ್ ಇದ್ದೇ ಇರುತ್ತೆ. ಸೊ ಆ ತರ ನಾವು ಈ krill oil ಸಪ್ಲಿಮೆಂಟ್ ತಗೊಳ್ತಾನ ನಮ್ ಬಾಡಿ ಏನ್ ಮಾಡುತ್ತೆ, ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ವಿಚ್ ಇಸ್ ಇನ್ ಫಾಸ್ಫೋಲಿಪಿಡ್ ಫಾರ್ಮ್ಯಾಟ್ ಅದನ್ನ ಬೇಗ ರೆಕಗ್ನೈಸ್ ಮಾಡಿ ಇಮಿಡಿಯೇಟ್ಲಿ ಅಬ್ಸಾರ್ಬ್ ಮಾಡುತ್ತೆ. ಅದು ಬ್ರೇಕ್ ಡೌನ್ ಆಗೋ ನೆಸೆಸಿಟಿ ಇಲ್ಲ. ಅದನ್ನ ಒಂದು ಬೇರೆ ಒಂದು ಫಾರಿನ್ ಬಾಡಿ ಅಂತ ಇದು ಮಾಡಿ ಆಮೇಲೆ ಅಬ್ಸಾರ್ಬ್ ಮಾಡೋದು ಆ ತರ ಏನು ಇಲ್ಲ. ಇನ್ಸ್ಟೆಂಟ್ ಅಬ್ಸಾರ್ಪ್ಷನ್ ಇರುತ್ತೆ. ಸೊ ಬೆನಿಫಿಟ್ಸ್ ಏನಿದೆ, ಬೆಟರ್ ಅಬ್ಸಾರ್ಪ್ಷನ್, ಇನ್ಸ್ಟೆಂಟ್ ಅಬ್ಸಾರ್ಪ್ಷನ್, ಮೋರ್ ಎಫಿಷಿಯಂಟ್ ಅಬ್ಸಾರ್ಪ್ಷನ್, ಮೋರ್ ಸ್ಟೇಬಲ್ ಫಾರ್ಮ್ ಆಫ್ krill oil ಬಿಕಾಸ್ ಇದರಲ್ಲಿ ನ್ಯಾಚುರಲ್ ಆಸ್ಟಾಕ್ಸಾಂಥಿನ್ ಇದೆ. ಮತ್ತೆ ಇದು ನಾವು ಮಾಡಿರೋ ಟೆಕ್ನಾಲಜಿ ಇಸ್ ಸಚ್ ಅ ಬ್ಯೂಟಿಫುಲ್ ಟೆಕ್ನಾಲಜಿ ದಟ್ ಇದರಲ್ಲಿ ಯಾವ ತರ ಫಿಶಿ ಓಡರ್, ಫಿಶಿ ಬರ್ಬ್ಸ್ ನಿಮ್ಗೆ ಬರೋದಿಲ್ಲ. ಈಗ ಫಿಶ್ ಆಯಿಲ್ ಸಪ್ಲಿಮೆಂಟ್ ನೀವು ತಗೊಂಡ್ರೆ ಅದು ತಿಂದಾದ್ಮೇಲೆನೂ ಅದು ನಾವು ಬರ್ಕ್ ಮಾಡ್ತೀವಿ ಅಲ್ವಾ, ಅದು ಅವಾಗ ನಮ್ಗೆ ಅದು ಒಂದು ಫಿಶ್ ಸ್ಮೆಲ್ ಬರ್ತಾ ಇರತ್ತೆ. ಬಟ್ ಈಗ ನಮ್ krill oil ಅಲ್ಲಿ ಇಟ್ ಇಸ್ ಲೋಡೆಡ್ ವಿತ್ ನ್ಯಾಚುರಲ್ ಡೈಜೆಸ್ಟಿವ್ ಎನ್ಸೈಮ್ಸ್. ಸೊ ಈ ಡೈಜೆಸ್ಟಿವ್ ಎನ್ಸೈಮ್ಸ್ ಏನ್ ಮಾಡುತ್ತೆ, ಕರೆಕ್ಟ್ ಆಗಿ ಡೈಜೆಸ್ಟ್ ಮಾಡುತ್ತೆ ಈ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ನ. ಅದಕ್ಕೋಸ್ಕರ ನಿಮ್ಗೆ ಫಿಶಿ ಓಡರ್ ಇಲ್ಲ, ಫಿಶಿ ಬರ್ಬ್ಸ್ ಬರೋದಿಲ್ಲ. ಸೊ ದೀಸ್ ಆರ್ ದಿ ಮೇನ್ USPs ಆಫ್ ಅವರ್ ಬ್ಲೂ ಲೈಫ್ krill. ಸೊ ಅದು ಬಿಟ್ಟು ನೀವು ಹೆಲ್ತ್ ಬೆನಿಫಿಟ್ಸ್ ನೋಡ್ಬೇಕು ಅಂದ್ರೆ ಬ್ರೈನ್ ಹೆಲ್ತ್ ಗೆ ತುಂಬಾ ಒಳ್ಳೇದು. ಸೊ ಈಗ ನೀವು ಅಡ್ವರ್ಟೈಸ್ಮೆಂಟ್ಸ್ ನೋಡಿರ್ತೀರಾ, ಜೂನಿಯರ್ ಹಾರ್ಲಿಕ್ಸ್ ಲೋಡೆಡ್ ವಿತ್ DHA, ನಿಮ್ ಮಕ್ಕಳದು ಯುನೋ ಗುಡ್ ಬ್ರೈನ್ ಫಂಕ್ಷನಿಂಗ್ ಗೋಸ್ಕರ ಅಂತ. ಮತ್ತೆ ನೀವು ಮಮ್ಮ ಹಾರ್ಲಿಕ್ಸ್ ಅಡ್ವರ್ಟೈಸ್ಮೆಂಟ್ ನೋಡಿರ್ತೀರಾ. ಸೊ ಅದರಲ್ಲೂ ಬರುತ್ತೆ ಯುನೋ ನಿಮ್ಮ ಬೇಬಿ ಮತ್ತೆ ಮದರ್ ಫೀಟಲ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್, ಬ್ರೈನ್ ಡೆವಲಪ್ಮೆಂಟ್ ಗೋಸ್ಕರ ಅಂತ. ಸೊ ಅದೇ ತರ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಅಲ್ಲಿ DHA ಮತ್ತೆ EPA ಇದೆ. ಸೊ ಅದರಲ್ಲಿ ಇರೋ DHA ನಿಮ್ ಬ್ರೈನ್ ಹೆಲ್ತ್ ಗೋಸ್ಕರ ತುಂಬಾ ತುಂಬಾ ಒಳ್ಳೇದು. ಸೊ ಅದು ನಿಮ್ ಕಾಗ್ನಿಟಿವ್ ಫಂಕ್ಷನ್ಸ್, ಮೆಮರಿ ಇರ್ಲಿ, ಡಿಪ್ರೆಸಿವ್ ಯುನೋ ಇಶ್ಯೂಸ್ ಇರ್ಲಿ, ಅಟೆನ್ಷನ್ ಡೆಫಿಸಿಟ್ ಡಿಸಾರ್ಡರ್ಸ್ ಇರ್ಲಿ, ಇಮೋಷನಲ್ ಇಶ್ಯೂಸ್ ಇರ್ಲಿ, ಏಜ್ ರಿಲೇಟೆಡ್ ಮೆಮರಿ ಲಾಸ್ ಇರ್ಲಿ, ಅದೆಲ್ಲದಕ್ಕೂ ತುಂಬಾ ಒಳ್ಳೇದು DHA. ಸೊ ಅದಕ್ಕೋಸ್ಕರ ಇಟ್ ಇಸ್ ವೆರಿ ಗುಡ್ ಫಾರ್ ಯೋರ್ ಬ್ರೈನ್ ಹೆಲ್ತ್. ಮತ್ತೆ ಐ ಹೆಲ್ತ್ ಗೋಸ್ಕರ ತುಂಬಾ ಒಳ್ಳೇದು. ಯಾಕೆ ಅಂದ್ರೆ ಯೂಶಲಿ ಈಗ ನಮ್ ಐ ಎಕ್ಸ್ಪೋಸ್ ಆಗ್ತಾ ಇರುತ್ತೆ ಬ್ಲೂ ಲೈಟ್ಗೆ. ಸೊ ಏನಾಗುತ್ತೆ, ಮೋಸ್ಟ್ಲಿ ನಮ್ಮ ಐಸ್ ಡ್ರೈ ಆಗ್ಬಿಡುತ್ತೆ. ಸೊ ಅದನ್ನ ನಾವು ಡ್ರೈ ಐ ಸಿಂಡ್ರೋಮ್ ಅಂತ ಹೇಳ್ತೀವಿ. ಸೊ ನೀವು ಯೂಶಲಿ ಒಂದು ಆಪ್ಟಾಲ್ಮಾಲಜಿಸ್ಟ್, ಐ ಸ್ಪೆಷಲಿಸ್ಟ್ ಹತ್ರ ಹೋದ್ರೆ ಅವರು ಒಂದು ಡ್ರಾಪ್ಸ್ ಕೊಡ್ತಾರೆ ನಿಮ್ ಐಸ್ ನ ಲೂಬ್ರಿಕೇಟ್ ಮಾಡಕ್ಕೋಸ್ಕರ. ಸೊ ಈಗ ನೀವು ಕಂಟಿನ್ಯೂಸ್ ಆಗಿ krill oil ತಗೊಳ್ತಾ ಇದ್ರೆ ಏನಾಗುತ್ತೆ, ಆ ಡ್ರೈ ಐ ಸಿಂಡ್ರೋಮ್ ನ ಪ್ರಿವೆಂಟ್ ಮಾಡಕ್ಕೋಸ್ಕರ ಇಟ್ ಇಸ್ ಅ ವೆರಿ ವೆರಿ ಗುಡ್ ಸಪ್ಲಿಮೆಂಟ್. ಮತ್ತೆ ಏಜ್ ರಿಲೇಟೆಡ್ ಮ್ಯಾಕ್ಯುಲರ್ ಡಿಜೆನರೇಷನ್ ಅಂತ ಏಜ್ ರಿಲೇಟೆಡ್ ಒಂದು ಕಂಡೀಷನ್ ಇರುತ್ತೆ, ಅದನ್ನ ಪ್ರಿವೆಂಟ್ ಮಾಡಕ್ಕೋಸ್ಕರ ಆಲ್ಸೋ ಇಟ್ ಪ್ಲೇಸ್ ಅ ಮೇಜರ್ ರೋಲ್. ಹಾರ್ಟ್ ಹೆಲ್ತ್ ಗೋಸ್ಕರ ತುಂಬಾ ಒಳ್ಳೇದು krill oil. ಯಾಕೆ ಅಂದ್ರೆ ಇದು ನಿಮ್ ಬಾಡಿಯಲ್ಲಿ ಕೊಲೆಸ್ಟ್ರಾಲ್, ಟ್ರೈಗ್ಲಿಸರೈಡ್, ಆರ್ಟೆರಿಯೋಸ್ಕ್ಲಿರೋಸಿಸ್ ತರ ಕಂಡೀಷನ್ಸ್ ನ ರೆಡ್ಯೂಸ್ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಮತ್ತೆ ನಿಮ್ ಬಾಡಿಯಲ್ಲಿ ಗುಡ್ ಕೊಲೆಸ್ಟ್ರಾಲ್ ನ ಇಂಪ್ರೂವ್ ಮಾಡಕ್ಕೋಸ್ಕರ ಇಟ್ ಪ್ಲೇಸ್ ಅ ಮೇಜರ್ ರೋಲ್. ಮತ್ತೆ ಇನ್ಫ್ಲಮೇಟರಿ ಕಂಡೀಷನ್ಸ್ ಅಲ್ಲಿ ಸಿ ರಿಯಾಕ್ಟಿವ್ ಪ್ರೋಟೀನ್ ಲೆವೆಲ್ಸ್ ನ ಕಡಿಮೆ ಮಾಡಕ್ಕೋಸ್ಕರ ಈಗ ಸುಮಾರು ಜನ ರಿಪೋರ್ಟ್ ಬರುತ್ತೆ ನಮ್ಗೆ, ಅದರಲ್ಲಿ ಸಿ ರಿಯಾಕ್ಟಿವ್ ಪ್ರೋಟೀನ್ ಹೈ ಇದೆ, ಆರ್ಥರೈಟಿಸ್ ಇದೆ, ಆರ್ಥರೈಟಿಕ್ ಕಂಡೀಷನ್ಸ್ ಇದೆ ಅಂತ. ಸೊ ಆ ಸಿ ರಿಯಾಕ್ಟಿವ್ ಪ್ರೋಟೀನ್, CRP ಇಸ್ ನಥಿಂಗ್ ಬಟ್ ಸಿ ರಿಯಾಕ್ಟಿವ್ ಪ್ರೋಟೀನ್, ಅದು ಹೈ ಇದ್ರೇನೆ ನಿಮಗೆ ಇನ್ಫ್ಲಮೇಟರಿ ಪ್ರಾಬ್ಲಮ್ಸ್ ಬರೋದು. ಸೊ CRP ಹೈ ಇದ್ರೆ ಆ CRP ಕಡಿಮೆ ಮಾಡಕ್ಕೋಸ್ಕರ ಒಮೆಗಾ 3 ಫ್ಯಾಟಿ ಆಸಿಡ್ಸ್ ಪ್ಲೇ ಅ ಮೇಜರ್ ರೋಲ್. ಮತ್ತೆ ಮೆಟಬಾಲಿಕ್ ಸಿಂಡ್ರೋಮ್ಗೆ, ಸ್ಕಿನ್ ಹೆಲ್ತ್ ಗೋಸ್ಕರ ಬಿಕಾಸ್ ಇಟ್ ಇಸ್ ಲೋಡೆಡ್ ವಿತ್ ಆಸ್ಟಾಕ್ಸಾಂಥಿನ್. ಆಸ್ಟಾಕ್ಸಾಂಥಿನ್ ಒಂದು ಒಳ್ಳೆ ನ್ಯಾಚುರಲ್ ಆಂಟಿ ಏಜಿಂಗ್, ಆಂಟಿ ಸನ್ಸ್ಕ್ರೀನ್ ತರ ವರ್ಕ್ ಮಾಡುತ್ತೆ. ಸೊ ಅದಕ್ಕೆ ನಿಮ್ ಸ್ಕಿನ್ ಗ್ಲೋ ಆಗುತ್ತೆ ನೀವು krill oil ಕರೆಕ್ಟ್ ಆಗಿ ತಗೊಂಡ್ರೆ. ನಿಮ್ ಫಿಸಿಕಲ್ ಪರ್ಫಾರ್ಮೆನ್ಸ್, ಸ್ಟ್ರೆಸ್ ಅಂಡ್ ಡಿಪ್ರೆಷನ್ ಓವರ್ಕಮ್ ಮಾಡಕ್ಕೋಸ್ಕರ. ಮತ್ತೆ ಒನ್ ಆಫ್ ದ ಮೇನ್ ಪ್ಯಾರಾಮೀಟರ್ಸ್ ಆಫ್ krill oil, ಈಗ ಎಷ್ಟೋ ಕ್ಲಿನಿಕಲ್ ಇವ್ಯಾಲ್ಯೂಯೇಷನ್ ಮಾಡಿದ್ದಾರೆ krill oilದು, ಬ್ರೈನ್ ಹೆಲ್ತ್, ಐ ಹೆಲ್ತ್, ಹಾರ್ಟ್ ಹೆಲ್ತ್, ವಿಷನ್, ಇದು ಅದು ಅಂತ. ಬಟ್ ವಾಟ್ ಇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಬ್ಯೂಟಿಫುಲ್ ಪ್ರಾಪರ್ಟಿ ಆಫ್ krill is ಪ್ರೀಮೆನ್ಸ್ಟ್ರಲ್ ಸಿಂಡ್ರೋಮ್ ಸಿಂಪ್ಟಮ್ಸ್ ಅಲ್ಲಿ ಇದು ಒಂದು ಒಳ್ಳೆ ರಿಸಲ್ಟ್ಸ್ ಕೊಡುತ್ತೆ ನಿಮ್ಗೆ. ಈಗ ಪ್ರೀಮೆನ್ಸ್ಟ್ರಲ್ ಸಿಂಡ್ರೋಮ್ ಸಿಂಪ್ಟಮ್ಸ್ ಅಂದ್ರೆ ಏನು, ಪೀರಿಯಡ್ಸ್ ಮುಂಚೆ, ಈಗ 15 days ಪೀರಿಯಡ್ಸ್ ಮುಂಚೆಯಿಂದ
ಒಂದು ವುಮನ್ ಬಾಡಿಯಲ್ಲಿ ತುಂಬಾ ಹಾರ್ಮೋನಲ್ ಚೇಂಜಸ್ ಆಗುತ್ತೆ. ಸೊ ಅವಾಗ ನೀವು ನೋಡಿರ್ತೀರಾ ನಿಮ್ ಮನೆಯಲ್ಲಿ ವೈಫ್ ಇರ್ಲಿ, ಸಿಸ್ಟರ್ಸ್ ಆರ್ ನಿಮ್ ಮಕ್ಳು, ಇಫ್ ಯು ಹ್ಯಾವ್ ಅ ಡಾಟರ್, ಸೊ ನೀವು ನೋಡ್ತೀರಾ, ಸೊ ಯೂಶಲಿ ಇರೋ ತರ ಅವರ ಪೀರಿಯಡ್ಸ್ ಟೈಮ್ ಅಲ್ಲಿ ಇರೋದಿಲ್ಲ, ಅವ್ರದ್ದು ಮೂಡ್ ಸ್ವಿಂಗ್ಸ್ ಇರುತ್ತೆ. ಕೆಲ ಟೈಮ್ಸ್ ತುಂಬಾ ಇರಿಟೇಟೆಡ್ ಆಗಿ ಇರ್ತಾರೆ, ಏನು ಇಲ್ದಾಗ ಒಂದು ಚಿಡ್ಚಿಡಿ, ದೇ ಬಿಕಮ್ ವೆರಿ ಇರಿಟೇಟೆಡ್, ಸುಮ್ನೆ ಶೌಟಿಂಗ್. These are called as mood swings related to menstrual cycle. So pre-menstrual syndrome ಅಲ್ಲಿ ಬರುತ್ತೆ. ಅಬ್ಡೋಮೆನ್ ಕ್ರಾಂಪ್ಸ್ ಬರುತ್ತೆ, ಕೆಲವರಿಗೆ ಬಾಡಿ ಪೇನ್ ಬರುತ್ತೆ. ಇಷ್ಟು ಸಿವಿಯರ್ ಇರುತ್ತೆ ಅಂದ್ರೆ ದೇರ್ ಆರ್ ವಿಮೆನ್ ಎವ್ರಿ ಮಂತ್ ಪೇನ್ ಕಿಲ್ಲರ್ಸ್ ತಗೊಳ್ಳೋ ವಿಮೆನ್ ಇರ್ತಾರೆ. ಸೊ ಈಗ ಮಂತ್ ಆನ್ ಮಂತ್ ಪೇನ್ ಕಿಲ್ಲರ್ಸ್ ತಗೊಳ್ತಾ ಇದ್ರೆ ಏನಾಗುತ್ತೆ, ಇನ್ ದ ಲಾಂಗ್ ರನ್ ನಮ್ಗೆ ತುಂಬಾ ಸೈಡ್ ಎಫೆಕ್ಟ್ಸ್ ಬರುತ್ತೆ. ಕ್ರಿಲ್ ಆಯಿಲ್ ಅಲ್ಲಿ ಅನಾಲ್ಜೆಸಿಕ್ ಪ್ರಾಪರ್ಟಿ ಇದೆ, ಪೇನ್ ರಿಲೀವಿಂಗ್ ಪ್ರಾಪರ್ಟಿ ಇದೆ, ಮತ್ತೆ ಈ ತರ ಪ್ರೀ ಮೆನ್ಸ್ಟ್ರಲ್ ಸಿಂಡ್ರೋಮ್ ಸಿಂಪ್ಟಮ್ಸ್ ನ ಕಡಿಮೆ ಮಾಡೋ ಪ್ರಾಪರ್ಟಿ ಇದೆ. ಸೊ ನಿಮ್ ಮೂಡ್ ಸ್ವಿಂಗ್ಸ್, ನಿಮ್ ಡಿಪ್ರೆಷನ್, ನಿಮ್ ಅಬ್ಡಾಮಿನಲ್ ಕ್ರಾಂಪ್ಸ್, ಪ್ರೀ ಮೆನ್ಸ್ಟ್ರಲ್ ಪೀರಿಯಡ್ ಅಲ್ಲಿ ಓವ್ಯುಲೇಷನ್ ಇಂದ ಪೀರಿಯಡ್ಸ್ ವರೆ 15 ಡೇಸ್ ಟೈಮ್ ಅಲ್ಲಿ ಏನೇನು ಹಾರ್ಮೋನಲ್ ಚೇಂಜಸ್ ಆಗುತ್ತೋ ಅದೆಲ್ಲ ಮ್ಯಾನೇಜ್ ಮಾಡಕ್ಕೋಸ್ಕರ ಕ್ರಿಲ್ ಆಯಿಲ್ ಇಸ್ ಅ ವೆರಿ ವೆರಿ ಗುಡ್ ಸಪ್ಲಿಮೆಂಟ್. ತುಂಬಾ ಕ್ಲಿನಿಕಲ್ ಸ್ಟಡೀಸ್ ಆಗಿದೆ ಕ್ರಿಲ್ ಆಯಿಲ್ ಅಂಡ್ PMS ಸಿಂಪ್ಟಮ್ಸ್ ಗೋಸ್ಕರ. ಸೊ ಅದಕ್ಕೆ ನಿಮಗೆ ಗೊತ್ತಿರೋ ವಿಮೆನ್ಗೆ ಏನಾದ್ರೂ ಈ ತರ PMS ಪ್ರಾಬ್ಲಮ್ಸ್ ಇದ್ರೆ ಫ್ರಮ್ 15 ಇಯರ್ಸ್ ಆಫ್ ಏಜ್ ಇದು ನಾವು ಕೊಡ್ಬೋದು. ಸೊ ಕೆಲ ಟೈಮ್ಸ್ ಏನಾಗುತ್ತೆ, ಅದು ಟೀನೇಜ್ ಅಲ್ಲಿ ಜಾಸ್ತಿ ಇರುತ್ತೆ ಕೆಲವು ಗರ್ಲ್ಸ್ಗೆ. ಸೊ ಆ ತರ ಟೈಮ್ ಅಲ್ಲಿ ಇದು ಒಂದು ಬೂನ್ ತರ, ಇಟ್ ಇಸ್ ಲೈಕ್ ಅ ಮ್ಯಾಜಿಕ್ ಪಿಲ್. ಸೊ ನಿಮ್ಗೆ ಇದು ಕಂಟಿನ್ಯೂಸ್ ಆಗಿ ತಗೊಳ್ತಾ ಇದ್ರೆ ಏನಾಗುತ್ತೆ, ನ್ಯಾಚುರಲಿ ನಿಮ್ PMS ಸಿಂಪ್ಟಮ್ಸ್ ನ ಇದು ಕಡಿಮೆ ಮಾಡಕ್ಕೆ ಹೆಲ್ಪ್ ಮಾಡುತ್ತೆ. ಸೊ ದಟ್ ಇಸ್ ಒನ್ ಆಫ್ ದ ಬ್ಯೂಟಿಫುಲ್ ಪ್ರಾಪರ್ಟಿ ಆಫ್ ಕ್ರಿಲ್ ಆಯಿಲ್. ಅಂಡ್ ದಟ್ ಇಸ್ ವೇರ್ ಅದರಲ್ಲಿ ನಾವು ಕಾನ್ಸಂಟ್ರೇಟ್ ಮಾಡಿದ್ರೆ ಮ್ಯಾಕ್ಸಿಮಮ್ ಯಾರಿಗೆ ಇದು ರೀಚ್ ಆಗ್ಬೇಕೋ ಅವ್ರಿಗೆ ಇದು ರೀಚ್ ಆಗುತ್ತೆ. ಬಿಕಾಸ್ ಎಷ್ಟೋ ವಿಮೆನ್ ಈಗ ನಮ್ಗೆ ಏನಾದ್ರು ಒಂದು ಪ್ರಾಡಕ್ಟ್ ಆತರ ಸಿಗಲ್ವಾ ಅಂತ ವೇಟ್ ಮಾಡ್ತಾ ಇರ್ತಾರೆ. ಬಿಕಾಸ್ ಅವ್ರಿಗೂ ಗೊತ್ತು ಪೇನ್ ಕಿಲ್ಲರ್ಸ್ ತಗೊಂಡ್ರೆ ನಮ್ಗೆ ಒಳ್ಳೇದಿಲ್ಲ, ಈ ತರ ನಮ್ಗೆ ಎವ್ರಿ ಮಂತ್ ಪ್ರಾಬ್ಲಮ್ಸ್ ಆಗ್ತಾ ಇದೆ, ಬಟ್ ಏನ್ ತಗೋಬೇಕು ಅಂತ ಗೊತ್ತಾಗಲ್ಲ. ಸೊ ಅದಕ್ಕೆ ಕ್ರಿಲ್ ಆಯಿಲ್ ಅಂಡ್ ಕರ್ಕ್ಯುಮಿನ್ ಕಾಂಬಿನೇಷನ್ ಇಸ್ ದ ಬೆಸ್ಟ್ ಕಾಂಬಿನೇಷನ್ ಟು ಬಿ ಗಿವನ್ ಫಾರ್ PMS symptoms. So that is about krill oil. So suggested usage ನೀವು ನೋಡಿದ್ರೆ 1 or 2 soft gels per day depending on your health condition. So next product is curcumin ultra. ಈಗ ಕರ್ಕ್ಯುಮಿನ್ ಬಗ್ಗೆ ನಾವು ಹೇಳೋ ತರ ಏನು ಇಲ್ಲ, ಬಿಕಾಸ್ ಎಲ್ಲರಿಗೂ ಈಗ ಕರ್ಕ್ಯುಮಿನ್ದು ಹೆಲ್ತ್ ಬೆನಿಫಿಟ್ಸ್ ಗೊತ್ತು. ಸೊ ಈಗ ನಮ್ ಕರ್ಕ್ಯುಮಿನ್ ಅಲ್ಲಿ ಅಷ್ಟು ಏನ್ ಡಿಫ್ರೆಂಟ್ ಆಗಿದೆ, ಈಗ ಎಷ್ಟೋ ಜನ ಬೇರೆ ಕಂಪನೀಸ್ ಕರ್ಕ್ಯುಮಿನ್ ನೋಡಿರ್ತೀರಾ, ಸೊ ನೀವು ಅದು ತಗೊಂಡಿರ್ತೀರಾ, ಸೊ ನಿಮ್ಗೆ ಅದರಿಂದಾನು ಬೆನಿಫಿಟ್ಸ್ ಏನಾದ್ರು ಸಿಕ್ಕಿರತ್ತೆ. ಸೊ ಈಗ ಹಂಗೇನಿದೆ ನಮ್ ಕರ್ಕ್ಯುಮಿನ್ ಅಲ್ಟ್ರಾ ಅಲ್ಲಿ, ನಾನು ಏನಕ್ಕೆ ಬ್ಲೂ ಲೈಫ್ ಕರ್ಕ್ಯುಮಿನ್ ತಗೋಬೇಕು ಅಂತ ನಿಮ್ಗೆ ಒಂದು ಕ್ವೆಶನ್ ಬರ್ಬೋದು. ಸೊ ನಮ್ ಕರ್ಕ್ಯುಮಿನ್ ಅಲ್ಲಿ ಇರೋದು 46 ಟೈಮ್ಸ್ ಬೆಟರ್ ಅಬ್ಸಾರ್ಪ್ಷನ್. ಈಗ ಸ್ಟ್ಯಾಂಡರ್ಡ್ ಕರ್ಕ್ಯುಮಿನ್ ಅಂಡ್ ಎನ್ಹಾನ್ಸ್ ಕರ್ಕ್ಯುಮಿನ್ ಜೊತೆ ನೀವು ಕಂಪೇರ್ ಮಾಡಿದ್ರೆ ನಮ್ ಕರ್ಕ್ಯುಮಿನ್ ಇಸ್ 46 ಟೈಮ್ಸ್ ಮೋರ್ ಅಬ್ಸಾರ್ಬಬಲ್. ಅದು ಇಷ್ಟು ಗ್ಯಾರಂಟಿ ಆಗಿ ನಾವು ಹೇಳ್ತಾ ಇದ್ವಿ, ದಟ್ ವಿ ಪುಟ್ ಇಟ್ ಆನ್ ದಿ ಲೇಬಲ್. ನಾವು ಆತರ ನಮ್ಗೆ ಏನಾದ್ರು ಕಾನ್ಫಿಡೆನ್ಸ್ ಇಲ್ಲ, ನಾವು ಸ್ಟಡಿ ಮಾಡಿಲ್ಲ ಅಂದ್ರೆ ನಾವು ಆತರ ಲೇಬಲ್ ಅಲ್ಲಿ ಕ್ಲೇಮ್ ಮಾಡಂಗಿಲ್ಲ. ಬಿಕಾಸ್ ಫಾಲ್ಸ್ ಕ್ಲೇಮ್ ಮಾಡಕ್ಕೋಸ್ಕರ ನಮ್ ಕಂಪನಿಗೆ ಫೈನ್ ಮಾಡ್ತಾರೆ FSSAI ಗೈಸ್. ಓಕೆ, ಸೊ ರೆಗ್ಯುಲೇಷನ್ಸ್ ಪ್ರಕಾರ ನಾವು ಅದು ಆನ್ ದ ಲೇಬಲ್ ಹಾಕಿದ್ವಿ ಅಂದ್ರೆ ಅಷ್ಟು ಕಾನ್ಫಿಡೆನ್ಸ್ ಇದೆ ನಮ್ ಪ್ರಾಡಕ್ಟ್ ಮೇಲೆ ನಮ್ಗೆ. ಇಟ್ ಇಸ್ 46 ಟೈಮ್ಸ್ ಬೆಟರ್ ಅಬ್ಸಾರ್ಬಬಲ್. ಸೊ ರೆಗ್ಯುಲರ್ ಕರ್ಕ್ಯುಮಿನ್ ನೋಡಿದ್ರೆ ಅದ್ರದ್ದು ಅಬ್ಸಾರ್ಪ್ಷನ್, ಸಾಲ್ಯುಬಿಲಿಟಿ, ಬಯೋ ಅವೈಲಬಿಲಿಟಿ ತುಂಬಾ ಕಡಿಮೆ, ಪುವರ್ ಇದೆ. ಸೊ ಅದಕ್ಕೋಸ್ಕರ ಲಾರ್ಜ್ ಡೋಸಸ್ ಅಲ್ಲಿ ನಿಮ್ಗೆ ಹೆಲ್ತ್ ಬೆನಿಫಿಟ್ಸ್ ಕೊಡ್ಬೇಕು ಅಂದ್ರೆ ಲಾರ್ಜ್ ಡೋಸ್ ಅಲ್ಲಿ ಬೇಕಾಗುತ್ತೆ. ಬಟ್ ನಮ್ ಕರ್ಕ್ಯುಮಿನ್ ಅಲ್ಟ್ರಾದು ಬಯೋ ಅವೈಲಬಿಲಿಟಿ ಇರ್ಲಿ, ಅಬ್ಸಾರ್ಪ್ಷನ್ ಇರ್ಲಿ, ಎಫಿಷಿಯನ್ಸಿ ಇರ್ಲಿ, ಎಲ್ಲ ಇಸ್ ಮಚ್ ಬೆಟರ್. 100 fold ಬೆಟರ್ ಬಯೋ ಅವೈಲಬಿಲಿಟಿ ಇದೆ ನಮ್ ಕರ್ಕ್ಯುಮಿನ್ದು. ಸೊ ಅದಕ್ಕೋಸ್ಕರ ಲೋ ಡೋಸ್ ಅಲ್ಲೇ ನಿಮ್ಗೆ ಇದು ಒಳ್ಳೆ ಬೆನಿಫಿಟ್ಸ್ ಕೊಡುತ್ತೆ. ಮತ್ತೆ ದಿಸ್ ಇಸ್ ದ ಓನ್ಲಿ ಕರ್ಕ್ಯುಮಿನ್ ವಿಚ್ ಇಸ್ US ಫಾರ್ಮಕೋಪಿಯಾ ವೆರಿಫೈಡ್. ಓಕೆ, ಸೊ ಅಂಡ್ ರೆಗ್ಯುಲರ್ಲಿ ನೀವು ಸ್ಟ್ಯಾಂಡರ್ಡ್ ಕರ್ಕ್ಯುಮಿನ್ ಮತ್ತೆ ಎನ್ಹಾನ್ಸ್ ಕರ್ಕ್ಯುಮಿನ್ ನೋಡಿದ್ರೆ ನಮ್ಮ ಬಾಡಿಯಲ್ಲಿ 3-4 ಅವರ್ಸ್ ಪೀಕ್ ಅಲ್ಲಿ ಅದು ವರ್ಕ್ ಮಾಡ್ತಾ ಇರುತ್ತೆ. 4 ಅವರ್ಸ್ ಆಗಿದ ತಕ್ಷಣ ಅದು ನಮ್ಮ ಬಾಡಿಯಿಂದ ಎಕ್ಸ್ಕೇಟ್ ಆಗ್ಬಿಡುತ್ತೆ. ಬಟ್ ನಮ್ ಕರ್ಕ್ಯುಮಿನ್ ಅಲ್ಟ್ರಾ ಅಲ್ಲಿ ಯೂಸ್ ಮಾಡೋ ಕರ್ಕ್ಯುಮಿನ್ ನಮ್ ಬಾಡಿಯಲ್ಲಿ 12 ಅವರ್ಸ್ ಇರುತ್ತೆ. ಸೊ ದ ರಿಟೆನ್ಷನ್ ಟೈಮ್ ಆಫ್ ಕರ್ಕ್ಯುಮಿನ್ ಇನ್ ಕರ್ಕ್ಯುಮಿನ್ ಅಲ್ಟ್ರಾ ಇಸ್ 12 ಅವರ್ಸ್. 12 ಅವರ್ಸ್ ನಮ್ ಬಾಡಿಯಲ್ಲಿ ಇದ್ಬಿಟ್ಟು ನಮ್ಗೆ ಬೇಕಾಗಿರೋ ಹೆಲ್ತ್ ಬೆನಿಫಿಟ್ಸ್ ಎಲ್ಲ ಕೊಟ್ಬಿಟ್ಟು only after that it gets excreted from the body. ಸೊ ಇದ್ರದ್ದು ಕೀ ಬೆನಿಫಿಟ್ಸ್ ಏನಿದೆ, ಜನರಲಿ ಡಯಾಬಿಟೀಸ್, ಸ್ಕಿನ್ ಡಿಸಾರ್ಡರ್ಸ್, ರೆಸ್ಪಿರೇಟರಿ ಡಿಸೀಸಸ್ಗೆ ತುಂಬಾ ಒಳ್ಳೇದು. ಸ್ಪೆಷಲಿ ನಿಮ್ಮ ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ರಿಲೇಟೆಡ್ ಇನ್ಫೆಕ್ಷನ್ಸ್, ಆಸ್ತಮಾ ತರ, ಇಲ್ಲ ಪೋಲನ್ ಅಲರ್ಜಿ ಇರುತ್ತೆ ಕೆಲವರಿಗೆ, ಸ್ವಲ್ಪ ಕ್ಲೈಮೆಟಿಕ್ ಚೇಂಜ್ ಆದ್ರೆ ಕೋಲ್ಡ್ ಕಫ್ ಬರುತ್ತೆ, ಜ್ವರ ಬರುತ್ತೆ. ಸೊ ಆ ತರ ಅಲರ್ಜಿಕ್ ಕೋಲ್ಡ್ ಕಾಫ್, ಆಸ್ತಮಾ ರಿಲೇಟೆಡ್ ಪ್ರಾಬ್ಲಮ್, ಅಪ್ಪರ್ ರೆಸ್ಪಿರೇಟರಿ ಟ್ರ್ಯಾಕ್ಟ್ ಇನ್ಫೆಕ್ಷನ್ಸ್ ಮ್ಯಾನೇಜ್ ಮಾಡಕ್ಕೋಸ್ಕರ ಕರ್ಕ್ಯುಮಿನ್ ಅಲ್ಟ್ರಾ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸಪ್ಲಿಮೆಂಟ್. ಅದು ಬಿಟ್ಟು ರಿಸ್ಕ್ ಆಫ್ ಬ್ರೈನ್ ಡಿಸೀಸಸ್ ಮತ್ತೆ ಕಾರ್ಡಿಯೋವ್ಯಾಸ್ಕ್ಯುಲರ್ ಸಿಂಪ್ಟಮ್ಸ್, ಸೊ
ಆ ತರ ಕೆಲ ರೆಗ್ಯುಲರ್ ಮೆಟಬಾಲಿಕ್ ಡಿಸಾರ್ಡರ್ಸ್ ಗೋಸ್ಕರ ಇಟ್ ಹ್ಯಾಸ್ ಅ ವೆರಿ ಗುಡ್ ರೋಲ್. ಅಂಡ್ ಒನ್ ಆಫ್ ದ ಮೇನ್ ಪ್ರಾಪರ್ಟಿ ಆಫ್ ಕರ್ಕ್ಯುಮಿನ್ ಇಸ್ ಇಟ್ ಆಕ್ಟ್ಸ್ ಆಸ್ ಅನ್ ಆಂಟಿ ಕ್ಯಾನ್ಸರ್ ಇಂಗ್ರೀಡಿಯಂಟ್. ಸೊ ಕರ್ಕ್ಯುಮಿನ್ ಮೂರು ಪ್ರಾಪರ್ಟೀಸ್ ಇದೆ. ಒಂದು ಆಂಟಿ ಇನ್ಫ್ಲಮೇಟರಿ, ಒಂದು ಆಂಟಿ ಆಕ್ಸಿಡೆಂಟ್, ಅಂಡ್ ದ ಥರ್ಡ್ ಒನ್ ಇಸ್ ಆಂಟಿ ಕ್ಯಾನ್ಸರ್. ಸೊ ಇದು ಆಕ್ಚುಲಿ ಫಸ್ಟ್ ಲೈನ್ ಕ್ಯಾನ್ಸರ್ ಥೆರಪಿಗೆ ಆನ್ಕಾಲಜಿಸ್ಟ್ ಯೂಸ್ ಮಾಡ್ತಾರೆ. ಬಟ್ ನಮ್ ಪ್ರಾಡಕ್ಟ್ಸ್ ಎಲ್ಲ ನ್ಯೂಟ್ರಿಷನಲ್ ಸಪ್ಲಿಮೆಂಟ್. ಸೊ ನಾವು ಮೆಡಿಕೇಶನ್ ಅಲ್ಲಿ ಇಲ್ಲ, ಮೆಡಿಸಿನ್ಸ್ ಅಲ್ಲಿ ಇಲ್ಲ, ನಾವು ಕಾಂಪ್ಲಿಮೆಂಟರಿ ಅಂಡ್ ಆಲ್ಟರ್ನೇಟಿವ್ ಮೆಡಿಸಿನ್ಸ್ ಅಂತ ನಮ್ ಪ್ರಾಡಕ್ಟ್ಸ್ ನ ಹೇಳ್ತೀವಿ. ಅದಕ್ಕೆ ಆಲ್ಟರ್ನೇಟಿವ್ ಥೆರಪಿಯಾಗಿ ಕರ್ಕ್ಯುಮಿನ್ ಅಲ್ಟ್ರಾ ಎಷ್ಟೋ ಆನ್ಕಾಲಜಿಸ್ಟ್ ಕೊಡ್ತಿದ್ದಾರೆ, ಎಷ್ಟೋ ಕ್ಯಾನ್ಸರ್ ಪೇಷಂಟ್ಸ್ ಗೆ ಟ್ರೀಟ್ ಮಾಡಕ್ಕೋಸ್ಕರ ಕೊಡ್ತಿದ್ದಾರೆ. ಸೊ ಇದು ಏನ್ ಮಾಡುತ್ತೆ ಅಂದ್ರೆ ಕ್ಯಾನ್ಸರ್ ಸೆಲ್ ಮಲ್ಟಿಪ್ಲಿಕೇಶನ್ ನ ಸ್ಟಾಪ್ ಮಾಡುತ್ತೆ, ಇನ್ಫ್ಲಮೇಷನ್ ನ ರೆಡ್ಯೂಸ್ ಮಾಡುತ್ತೆ. ಸೊ ಆ ತರ ಇಟ್ ಹ್ಯಾಸ್ ಲವ್ಲಿ ಕ್ಯಾನ್ಸರ್ ಬೆನಿಫಿಟ್ಸ್. ಸೊ ಕೆಲವ್ರಿಗೆ ರಿವರ್ಸ್ ಆಗಿದೆ, ತುಂಬಾ ಜನಕ್ಕೆ ಲೈಫ್ ಸ್ಪ್ಯಾನ್ ನ ಇನ್ಕ್ರೀಸ್ ಮಾಡಿದೆ, ಕ್ವಾಲಿಟಿ ಆಫ್ ಲೈಫ್ ನ ಇಂಪ್ರೂವ್ ಮಾಡಿದೆ. ಮತ್ತೆ ಕ್ಯಾನ್ಸರ್ ಇದ್ರೆ ನಿಮ್ದು ಜನರಲಿ ಇಮ್ಯೂನ್ ಸಿಸ್ಟಮ್ ಕಡಿಮೆ ಆಗ್ಬಿಡುತ್ತೆ. ಸೊ ಯುವರ್ ಬಾಡಿ ಇಸ್ ವೆರಿ ಪ್ರೋನ್ ಟು ಸೆಕೆಂಡರಿ ಇನ್ಫೆಕ್ಷನ್ಸ್. ಸೊ ನೀವು ಕರ್ಕ್ಯುಮಿನ್ ರೆಗ್ಯುಲರ್ ಆಗಿ ತಗೊಂಡ್ರೆ ಏನಾಗುತ್ತೆ, ಈ ಸೆಕೆಂಡರಿ ಇನ್ಫೆಕ್ಷನ್ಸ್ ಇಂದ ನಿಮ್ ಬಾಡಿನ ಕಾಪಾಡಕ್ಕೋಸ್ಕರ ಕರ್ಕ್ಯುಮಿನ್ ಪ್ಲೇಸ್ ಅ ಮೇಜರ್ ರೋಲ್. ಸೊ ಯಾವಾಗ ತಗೋಬೇಕು, ನೀವು ಜನರಲ್ ಹೆಲ್ತ್ ಗೋಸ್ಕರ ಅಂದ್ರೆ ಒಂದು ಕ್ಯಾಪ್ಸೂಲ್ ತಗೊಂಡ್ರೆ ಸಾಕು. ಬಟ್ ಈಗ ಈ ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ನಾವು ಜನರಲ್ ಹೆಲ್ತ್ ಗೋಸ್ಕರ 2 ಕ್ಯಾಪ್ಸೂಲ್ಸ್ ರೆಕಮೆಂಡ್ ಮಾಡ್ತಾ ಇದ್ವಿ, ಬೆಳಗ್ಗೆ ಒಂದು ರಾತ್ರಿ ಒಂದು. ನಿಮ್ಗೆ ಬೇರೆ ಏನಾದ್ರು ಮೆಟಬಾಲಿಕ್ ಡಿಸಾರ್ಡರ್ಸ್ ಕಂಡೀಷನ್ ಇದೆ ಅಂದ್ರೆ 2 ಕ್ಯಾಪ್ಸೂಲ್ಸ್ ತಗೋಬಹುದು. ನಿಮಗೆ ಕ್ಯಾನ್ಸರ್ ಇದೆ ಅಂದ್ರೆ ಅಪ್ ಟು 4 ಕ್ಯಾಪ್ಸೂಲ್ಸ್ ನೀವು ತಗೋಬಹುದು. ಡಿಪೆಂಡಿಂಗ್ ಆನ್ ದಿ ಸ್ಟೇಜ್ ಆಫ್ ಕ್ಯಾನ್ಸರ್ ಅಂಡ್ ಟೈಪ್ ಆಫ್ ಕ್ಯಾನ್ಸರ್, ನೀವು ಅಪ್ ಟು 4 ಕ್ಯಾಪ್ಸೂಲ್ಸ್ ಆಫ್ ಕರ್ಕ್ಯುಮಿನ್ ಅಲ್ಟ್ರಾ ರೆಕಮೆಂಡ್ ಮಾಡಬಹುದು ಕ್ಯಾನ್ಸರ್ ಪೇಷಂಟ್ಸ್ಗೆ. ಸೊ ದಟ್ ಇಸ್ ಅಬೌಟ್ ಕರ್ಕ್ಯುಮಿನ್ ಅಲ್ಟ್ರಾ. Our next product is Cardio Support Plus. As the name suggests, ಇದು ನಿಮ್ ಹೆಲ್ತಿ ಹಾರ್ಟ್ ಗೋಸ್ಕರ, ನಿಮ್ ಎನರ್ಜಿ ಅಂಡ್ ವೈಟಾಲಿಟಿ ಇಂಪ್ರೂವ್ ಮಾಡಕ್ಕೋಸ್ಕರ. ಸೊ ಇದರಲ್ಲಿ L-arginine, coenzyme Q10, ಲೈಕೋಪೀನ್, ಆಲ್ಫಾ ಲಿಪೋಯಿಕ್ ಆಸಿಡ್ ಮತ್ತೆ ಕೆಲ ಹಾರ್ಟ್ ಹೆಲ್ತಿ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಆಡ್ ಮಾಡಿದ್ವಿ. ಇದೊಂದು ಸಾಫ್ಟ್ ಜೆಲ್ ಫಾರ್ಮ್ಯಾಟ್ ಅಲ್ಲಿ ಇದೆ. L-arginine ಏನ್ ಮಾಡುತ್ತೆ, ನಿಮ್ ಬಾಡಿಯಲ್ಲಿ ಬ್ಲಡ್ ಸರ್ಕ್ಯುಲೇಷನ್ ನ ಇಂಪ್ರೂವ್ ಮಾಡಕ್ಕೋಸ್ಕರ ಇಟ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಓಕೆ, ನಿಮ್ ಓವರ್ ಆಲ್ ಹಾರ್ಟ್ ಹೆಲ್ತ್ ನ ಬ್ಲಡ್ ಸರ್ಕ್ಯುಲೇಷನ್ ಇಂಪ್ರೂವ್ ಆದ್ರೆ ನಿಮ್ ಓವರ್ ಆಲ್ ಹಾರ್ಟ್ ಫಂಕ್ಷನಿಂಗ್ ಇಂಪ್ರೂವ್ ಆಗುತ್ತೆ. ಓಕೆ, ಸೊ ಅದು ಬಿಟ್ಟು ಇರೆಕ್ಟೈಲ್ ಡಿಸ್ಫಂಕ್ಷನ್ ಅಂಡ್ ಮೇಲ್ ಇನ್ಫರ್ಟಿಲಿಟಿಯಲ್ಲಿ L-arginine ಪ್ಲೇಸ್ ಅ ಮೇಜರ್ ರೋಲ್. ಅದೇ ತರ ಕೋಎನ್ಸೈಮ್ Q10 ಆಲ್ಸೋ ನಿಮ್ ಸ್ಪರ್ಮ್ ಕ್ವಾಲಿಟಿ ಅಂಡ್ ಕ್ವಾಂಟಿಟಿನ ಇಂಪ್ರೂವ್ ಮಾಡಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ. ಸೊ ಅದಕ್ಕೆ ಮೇಲ್ ಇನ್ಫರ್ಟಿಲಿಟಿ ಪ್ರಾಬ್ಲಮ್ಸ್ ಎತ್ಕೊಂಡು ಯಾರಾದ್ರೂ ನಿಮ್ಮ ಹತ್ರ ಬಂದ್ರೆ ನೀವು ಅವ್ರಿಗೆ ತುಂಬಾ ಸೇಫ್ ಆಗಿ ಕಾರ್ಡಿಯೋ ಸಪೋರ್ಟ್ ರೆಕಮೆಂಡ್ ಮಾಡಬಹುದು. ಬಿಕಾಸ್ ಇಟ್ ಹೆಲ್ಪ್ಸ್ ಟು ಇಂಪ್ರೂವ್ ದ ಸ್ಪರ್ಮ್ ಕ್ವಾಲಿಟಿ, ಇಟ್ ಹೆಲ್ಪ್ಸ್ ಟು improve male infertility conditions and erectile dysfunction. So ಅದಕ್ಕೋಸ್ಕರ ಮೇಲ್ ಇನ್ಫರ್ಟಿಲಿಟಿ ಅಲ್ಲಿ it plays a major role. Coenzyme Q10 ಮತ್ತೆ ನಿಮ್ ಬಾಡಿಗೆ ಎನರ್ಜಿ ಕೊಡಕ್ಕೋಸ್ಕರ ತುಂಬಾ ಒಳ್ಳೆ ಇಂಗ್ರೀಡಿಯಂಟ್. ಸೊ ದಿಸ್ ಇಸ್ ಕಾಲ್ಡ್ ಆಸ್ ದಿ ಪವರ್ ಹೌಸ್, ಎನರ್ಜಿ ಪವರ್ ಹೌಸ್ ಆಫ್ ದಿ ಬಾಡಿ. ನಿಮ್ ಬಾಡಿಯಲ್ಲಿ ಒಂದೊಂದು ಸೆಲ್ ಆಕ್ಚುಲಿ Coenzyme Q10 ಪ್ರೊಡ್ಯೂಸ್ ಮಾಡುತ್ತೆ. ಸೊ ಆ Coenzyme Q10 ಇಂದಾನೇ ನಿಮ್ ಸೆಲ್ಸ್ ಎನರ್ಜಿ ಇರುತ್ತೆ. ಬಟ್ ಏಜಿಂಗ್ ಆಗ್ತಾ ಆಗ್ತಾ ಏನಾಗುತ್ತೆ, ನಿಮ್ ಸೆಲ್ಸ್ ನಿಮ್ ಬಾಡಿಯಲ್ಲಿ ಆ Coenzyme Q10 ಪ್ರೊಡಕ್ಷನ್ ಕ್ಷಮತಾ ಕಡಿಮೆ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಎಕ್ಸ್ಟರ್ನಲ್ Coenzyme ಸಪ್ಲಿಮೆಂಟೇಷನ್ ತುಂಬಾ ನೆಸೆಸರಿ. ಸೊ ಈ Coenzyme ಇಂದ ನಮ್ಗೆ ಒಳ್ಳೆ ಎನರ್ಜಿ ಲೆವೆಲ್ಸ್ ಆಗುತ್ತೆ. ಮತ್ತೆ ಇದು ಸ್ಟಾಟಿನ್ ಇಂಡ್ಯೂಸ್ ಮಯೋಪತಿ, ಒಂದು ಹಾರ್ಟ್ ಕಂಡೀಷನ್, ಅದನ್ನ ಇಂಪ್ರೂವ್ ಮಾಡಕ್ ಆಲ್ಸೋ ಇಟ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಮತ್ತೆ ಇದರಲ್ಲಿ ಆಲ್ಫಾ ಲಿಪೋಯಿಕ್ ಆಸಿಡ್ ಅಂಡ್ ಲೈಕೋಪೀನ್ 2 ಕ್ಯಾರೋಟಿನಾಯ್ಡ್ಸ್ ಇದೆ. ಇದು ನಿಮ್ ಬಾಡಿಯಲ್ಲಿ ಫ್ರೀ ರಾಡಿಕಲ್ ಡ್ಯಾಮೇಜ್ ಅನ್ನ, ನಿಮ್ ಹಾರ್ಟ್ ಸೆಲ್ಸ್ ನ ಕಾಪಾಡುತ್ತೆ. ಮತ್ತೆ ನಿಮ್ ಬಾಡಿಯಲ್ಲಿ ಮೆಟಬಾಲಿಕ್ ಆಕ್ಟಿವಿಟೀಸ್ ರೇಟ್ ಆಫ್ ದಿ ಮೆಟಬಾಲಿಕ್ ಆಕ್ಟಿವಿಟಿನ ಇಂಪ್ರೂವ್ ಮಾಡಕ್ಕೋಸ್ಕರ, ನಿಮ್ ಬಾಡಿ ಮೆಟಬಾಲಿಸಮ್ ಇಂಪ್ರೂವ್ ಮಾಡಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ. ಸೊ ವೆನ್ L-arginine, coenzyme Q10, alpha lipoic acid, lycopene, ಇದನ್ 4 ಇಂಗ್ರೀಡಿಯೆಂಟ್ಸ್ ಟುಗೆದರ್ ಸಿನರ್ಜಿಯಲ್ಲಿ ಬಂದು ಯಾವಾಗ ಇದು ವರ್ಕ್ ಮಾಡುತ್ತೋ ಆವಾಗ ಏನಾಗುತ್ತೆ, ಓವರ್ ಆಲ್ ನಿಮ್ ಹಾರ್ಟ್ ನ ಹೆಲ್ತಿಯಾಗಿ ಇಟ್ಕೊಳ್ಳಕ್ಕೋಸ್ಕರ ಇಟ್ ಹೆಲ್ಪ್ಸ್ ಅ ಲಾಟ್. ಸೊ ಸಿನರ್ಜಿಸಮ್ ಅಲ್ಲಿ ಇಟ್ ಗಿವ್ಸ್ ಯು ಲವ್ಲಿ ರಿಸಲ್ಟ್ಸ್ ಫಾರ್ ಅ ಹೆಲ್ತಿ ಹಾರ್ಟ್. ಸೊ ಇದ್ರ ಜೊತೆ ಕೆಲ ಹಾರ್ಟ್ ಹೆಲ್ತಿ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಲೈಕ್ ಜಿಂಕ್, ವಿಟಮಿನ್ B6, B1, ಫಾಲಿಕ್ ಆಸಿಡ್, ಸಿಲಿನಿಯಂ, B12 ಈ ತರ ಡಿಫ್ರೆಂಟ್ ವಿಟಮಿನ್ಸ್ ಅಂಡ್ ಮಿನರಲ್ಸ್ ಕೊಟ್ಟಿದ್ವಿ ಅಗೇನ್ ಫಾರ್ ಅ ಪ್ರಾಪರ್ ಫಂಕ್ಷನಿಂಗ್ ಆಫ್ ಯುವರ್ ಹಾರ್ಟ್. ಸೊ ಇದು ರೆಕಮೆಂಡೆಡ್ ಯೂಸೇಜ್ ಯಾವಾಗ ತಗೋಬೇಕು, ಎಷ್ಟು ತಗೋಬೇಕು ಅಂದ್ರೆ, ಒಂದು ಸಾಫ್ಟ್ ಜೆಲ್ ಜನರಲಿ ಪ್ರಿವೆನ್ಷನ್ ಗೋಸ್ಕರ. ನಿಮಗೆ ಏನಾದ್ರು ಹಾರ್ಟ್ ಪ್ರಾಬ್ಲಮ್ ಇದೆ, ಈಗ ನನ್ನ ಹತ್ರ ಒಬ್ರು ಬಂದಿದ್ದಾರೆ ಮೇಡಮ್, ಅವ್ರಿಗೆ ಹಾರ್ಟ್ ಅಟ್ಯಾಕ್ ಬಂದಿದೆ, ನಾವು ಕೊಡ್ಬೋದಾ? ಎಸ್, ನೀವು ಕೊಡ್ಬೋದು. ಯಾರಿಗೋ ಆಂಜಿಯೋ ಆಗಿದೆ, ನಾವು ಕೊಡ್ಬೋದಾ? ಎಸ್, ನೀವು ಕೊಡ್ಬೋದು. ಸ್ಟೆಂಟ್ ಇಟ್ಟಿದ್ದಾರೆ, ನಾವು ಕೊಡ್ಬೋದಾ? ಎಸ್. ಸೊ ಏನ್ ಕಾಂಪ್ಲಿಕೇಶನ್ಸ್ ಹಾರ್ಟ್ ಇದ್ರೇನು ನೀವು ಅಪ್ ಟು 2 ಸಾಫ್ಟ್ ಜೆಲ್ಸ್ ಅ ಡೇ ನೀವು ಕೊಡ್ಬೋದು. ಮತ್ತೆ ಈ ಪ್ಯಾಂಡಮಿಕ್ ಸಿಚುವೇಶನ್ ಅಲ್ಲಿ ನೀವು ಇದು ಕೊಟ್ರೆ L-arginine, Coenzyme Q10 ಇದೆಲ್ಲ ಏನ್ ಮಾಡುತ್ತೆ, ನಿಮ್ ಬಾಡಿಯಲ್ಲಿ ಆಕ್ಸಿಜನೇಷನ್ ನ
ಇಂಪ್ರೂವ್ ಮಾಡಕ್ಕೋಸ್ಕರ ಒಂದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಸೊ ಈ ಪ್ಯಾಂಡಮಿಕ್ ಟೈಮ್ ಅಲ್ಲಿ ನಮ್ಗೆ ಆಕ್ಚುಲಿ ಒಳ್ಳೆ ಟೆಸ್ಟಿಮೋನಿಯಲ್ಸ್ ಫ್ರಮ್ ಡಾಕ್ಟರ್ಸ್ ಸಿಕ್ಕಿದೆ. ಸೊ ನಮ್ ಡಿಸ್ಟ್ರಿಬ್ಯೂಟರ್ ಒಬ್ರು ಒಂದು ಡಾಕ್ಟರ್ ಇದ್ದಾರೆ, ಅವ್ರ ಬ್ರದರ್ಗೆ ತುಂಬಾ ಕೊರೋನಾ ಪಾಸಿಟಿವ್ ಬಂದು ತುಂಬಾ ಸೀರಿಯಸ್ ಕಂಡೀಷನ್ ಅಲ್ಲಿ ಇದ್ರು ಅವ್ರು ಮಹಾರಾಷ್ಟ್ರ ಒಂದು ಹಾಸ್ಪಿಟಲ್ ಅಲ್ಲಿ. ಸೊ ಅಲ್ಲಿ ಅವ್ರ ಬ್ರದರ್ಗೆ ಆಲ್ಮೋಸ್ಟ್ ಹೋಪ್ಸೇ ಯುನೋ ಆ ಹಾಸ್ಪಿಟಲ್ ಅಲ್ಲಿ ಇರೋ ಡಾಕ್ಟರ್ಸ್ ಎಲ್ಲ ಹೋಪ್ಸ್ ಬಿಟ್ಬಿಟ್ರು ಅವ್ರದ್ದು ಆಕ್ಸಿಜನ್ ಲೆವೆಲ್ಸ್ ಇಂಪ್ರೂವ್ ಆಗತ್ತೋ ಇಲ್ವೋ ಅಂತ. ಬಟ್ ನಮ್ ಡಿಸ್ಟ್ರಿಬ್ಯೂಟರ್ ಒಬ್ರು ಒಂದು ಡಾಕ್ಟರ್ಗೆ ಇದು ರೆಕಮೆಂಡ್ ಮಾಡಿ ಯಾವ ಡಾಕ್ಟರ್ ಬ್ರದರ್ ಅವ್ರಿಗೆ ಅವ್ರ ಕಾರ್ಡಿಯೋ ಸಪೋರ್ಟ್ ಕೊಟ್ಟು ಮತ್ತೆ ಇನ್ನೂ ಸ್ವಲ್ಪ ಸ್ಪಿರುಲಿನಾ ಕರ್ಕ್ಯುಮಿನ್ ಹತ್ರ ಎಲ್ಲ ಕೊಟ್ಬಿಟ್ಟು ಅವ್ರು 1 ಮಂತ್ ಅಲ್ಲಿ ರಿಕವರ್ ಆಗಿ ಹಾಸ್ಪಿಟಲ್ ಇಂದ ಮನೆ ಬಂದಿದ್ದಾರೆ. ಸೊ ವಿ ಹ್ಯಾವ್ ಲೈವ್ ಟೆಸ್ಟಿಮೋನಿಯಲ್ಸ್ ವೇರ್ ನಾವು ಕಾರ್ಡಿಯೋ ಸಪೋರ್ಟ್ ಆಕ್ಚುಲಿ we have seen the excellent results in increasing your oxygenation levels. So ನಿಮ್ ಬಾಡಿಯಲ್ಲಿ ಆಕ್ಸಿಜನ್ ಲೆವೆಲ್ಸ್ ನ ಇಂಪ್ರೂವ್ ಮಾಡಕ್ಕೋಸ್ಕರ ಕಾರ್ಡಿಯೋ ಸಪೋರ್ಟ್ ಪ್ಲೇಸ್ ಅ ವೆರಿ ಇಂಪಾರ್ಟೆಂಟ್ ರೋಲ್. ಸೊ ಈ ಪ್ಯಾಂಡಮಿಕ್ ಅಲ್ಲಿ ಕಾರ್ಡಿಯೋ ಸಪೋರ್ಟ್ ಇಸ್ ಒನ್ ಆಫ್ ದಿ ಬೆಸ್ಟ್ ಪ್ರಾಡಕ್ಟ್ ರೆಕಮೆಂಡ್ ಮಾಡಕ್ಕೋಸ್ಕರ. ನಿಮ್ಗೆ ಗೊತ್ತಿರೋರ್ಗೆ ಯಾರಿಗಾದ್ರು ಕೊರೋನಾ ಬಂದಿದೆ ಇಲ್ಲ ಕೊರೋನಾ ಇಂದ ರಿಕವರ್ ಆಗ್ತಾ ಇದ್ದಾರೆ, ಅವ್ರಿಗೆ ಒಂದು ಒಳ್ಳೆ ಸಪ್ಲಿಮೆಂಟ್ ಬೇಕು ಅಂದ್ರೆ ಕರ್ಕ್ಯುಮಿನ್, ಸ್ಪಿರುಲಿನಾ, ಕಾರ್ಡಿಯೋ ಸಪೋರ್ಟ್ ಅಂಡ್ ಬ್ಲೂ ಫ್ರೆಶ್ ಆರ್ ದ ಬೆಸ್ಟ್ supplements to be given. Okay. So next is multigrain mix. So ಇದನ್ನ ನಾವು ಒಂದು ಐಡಿಯಲ್ ಬ್ರೇಕ್ಫಾಸ್ಟ್ ಅಂತ ಹೇಳ್ತೀವಿ. ಸೊ ದಿಸ್ ಇಸ್ ಗುಡ್ ಫಾರ್ ಆಲ್ ದಿ ಏಜ್ ಗ್ರೂಪ್ಸ್, ಮಕ್ಕಳಿಂದ ಒಂದು ಡಯಾಬಿಟಿಕ್ಸ್, ಪ್ರೆಗ್ನೆಂಟ್ ವಿಮೆನ್, ಲ್ಯಾಕ್ಟೇಟಿಂಗ್ ಮದರ್ಸ್, ಅಡಲ್ಟ್ಸ್, ದೊಡ್ಡವರು ಎಲ್ಲರೂ ತಗೋಬಹುದು. ಬಿಕಾಸ್ ಇದರಲ್ಲಿ ನಾವು ಯಾವ ತರ ಏನು ಆಡ್ ಮಾಡಿಲ್ಲ. ಇಟ್ಸ್ 100% ನ್ಯಾಚುರಲ್ ಪ್ರಾಡಕ್ಟ್. ಇದರಲ್ಲಿ ಗ್ರೇನ್ಸ್, ಪಲ್ಸಸ್, ಲೆಗ್ಯೂಮ್ಸ್, ನಟ್ಸ್, ಆಯಿಲ್ ಸೀಡ್ಸ್, ಇಲೈಚಿ ಈ ತರ ನ್ಯಾಚುರಲ್ ಎಲ್ಲ ಇದೆ. ಸೊ ಯಾವ ತರ ಫ್ಲೇವರ್ ಇಲ್ಲ, ಯಾವ ತರ ಶುಗರ್ಸ್ ಆಡ್ ಇಲ್ಲ, ಯಾವ ತರ ಸ್ವೀಟ್ನರ್ಸ್ ಆಡ್ ಮಾಡಿಲ್ಲ ಇದರಲ್ಲಿ. ಸೊ ದರ್ ಇಸ್ ನಥಿಂಗ್, ಪ್ರಿಸರ್ವೇಟಿವ್ಸ್ ಇಲ್ಲ. ಸೊ ಅದಕ್ಕೋಸ್ಕರ ಇದು ನಾವು ಮಕ್ಕಳಿಗೆ ಅಂದ್ರೆ ಒಂದು 3 ವಯಸ್ಸಿಂದ ನಾವು ಕೊಡ್ಬೋದು. ನೀವೆಲ್ಲ ಈಗ ರಾಗಿ ಸಿರಿ ಇಂಟ್ರೊಡ್ಯೂಸ್ ಮಾಡ್ತೀರಾ ಅಲ್ವಾ ಮಕ್ಕಳಿಗೆ, ಒಂದು 3-4 ಇಯರ್ಸ್ ಸಾಲಿಡ್ ಫುಡ್ ಕೊಡ್ಬೋದು ಅಂದ್ರೆ. ಸೊ ಅದೇ ತರ ಇನ್ಸ್ಟೆಡ್ ಆಫ್ ರಾಗಿ ಸಿರಿ ನೀವು ಇದು ಕೊಟ್ರೆ ಇದರಲ್ಲಿ ಮಲ್ಟಿ ಗ್ರೇನ್ಸ್ ಇದೆ. ಓವರ್ ಆಲ್ ಗ್ರೋತ್ ಅಂಡ್ ಡೆವಲಪ್ಮೆಂಟ್ ಗೋಸ್ಕರ ತುಂಬಾ ಒಳ್ಳೇದು ಚಿಲ್ಡ್ರನ್ಗೆ. ಮತ್ತೆ ಪ್ರೆಗ್ನೆಂಟ್ ಅಂಡ್ ಲ್ಯಾಕ್ಟೇಟಿಂಗ್ ಮದರ್ಸ್ಗೆ ಇದರಲ್ಲಿ ಹೈ ಪ್ರೋಟೀನ್ ಇದೆ, ಕ್ಯಾಲ್ಸಿಯಂ ಇದೆ. ಸೊ ತುಂಬಾ ಒಳ್ಳೇದು. ಡಯಾಬಿಟಿಕ್ಸ್ಗೆ ಇಟ್ ಇಸ್ ಗುಡ್ ಬಿಕಾಸ್ ಇಟ್ ಇಸ್ ನಾಟ್ ಹ್ಯಾವಿಂಗ್ ಎನಿ ಶುಗರ್. ಸೊ ಅವ್ರ ರೆಸಿಪಿಯಲ್ಲಿ ಅವ್ರು ಇದು ಮಾಡಿ ಅವ್ರು ತಿನ್ಬೋದು. ಸೊ ಇಟ್ ಹ್ಯಾಸ್ ಆಲ್ ದಿ ಅದರ್ ನೆಸೆಸರಿ ಎಸೆನ್ಷಿಯಲ್ ವಿಟಮಿನ್ಸ್, ಮಿನರಲ್ಸ್, ಎಷ್ಟು ಫೈಬರ್ ಬೇಕೋ, ಎಷ್ಟು ಕಾರ್ಬೋಹೈಡ್ರೇಟ್ಸ್ ಬೇಕೋ ಎಲ್ಲ ಅವ್ರ ಬಾಡಿಗೆ ಸಿಗತ್ತೆ. ಅದೇ ತರ ಜೀರಿಯಾಟ್ರಿಕ್ಸ್ ಓಲ್ಡ್ ಪೀಪಲ್ಗೂ ಇದು ಈಸಿಲಿ, ಸ್ವಲ್ಪ ಏಜ್ ಆಗ್ತಾ ಸಮ್ಟೈಮ್ಸ್ ಸಾಲಿಡ್ ಫುಡ್ ತಿನ್ನೋದು ಇಷ್ಟ ಆಗಲ್ಲ ಕೆಲವರಿಗೆ. ಸೊ ಅಂತ ಜನಕ್ಕೆ ನಾವು ಇದು ಕೊಟ್ರೆ ಏನಾಗತ್ತೆ, ಅವ್ರಿಗೆ ಬಾಡಿಗೆ ಎಷ್ಟು ನ್ಯೂಟ್ರಿಯನ್ಸ್ ಬೇಕೋ ಅದು ಒಂದು ಗ್ಲಾಸ್ ಮಲ್ಟಿಗ್ರೇನ್ ಮಿಕ್ಸ್ ಇಂದ ಅವ್ರಿಗೆ ಸಿಗತ್ತೆ. ಓಕೆ, ಸೊ ದಟ್ ಇಸ್ ಅಬೌಟ್ ಅವರ್ ಮಲ್ಟಿಗ್ರೇನ್ ಮಿಕ್ಸ್. ಒಂದ್ ದಿನಕ್ಕೆ 2 ಟೈಮ್ಸ್ ತಗೋಬಹುದು. ಇಟ್ ಇಸ್ ವೆರಿ ವೆರಿ ಹೆಲ್ತಿ, ಮಕ್ಕಳಿಗೆ ಕೊಡ್ಬೋದು. ಅಂಡ್ ಅಕಸ್ಮಾತ್ ಯಾರಿಗಾದ್ರು ವೇಟ್ ಲಾಸ್ಗೆ ಏನಾದ್ರು ಬೇಕು ಅಂದ್ರೆ ನಮ್ ಮಲ್ಟಿಗ್ರೇನ್ ಮಿಕ್ಸ್ ಕ್ಯಾನ್ ಬಿ ಯೂಸ್ಡ್ ಇನ್ಸ್ಟೆಡ್ ಆಫ್ ಅ ಮೀಲ್. ಸೊ 2 ಮೀಲ್ ರೀಪ್ಲೇಸ್ ಮಾಡಿ ನೀವು ಮಲ್ಟಿಗ್ರೇನ್ ಮಿಕ್ಸ್ ತಗೊಂಡ್ರೆ ನಿಮಗೆ ವೇಟ್ ಲಾಸ್ಗೂ ಇದು ಒಂದು ಬೆನಿಫಿಟ್ ಕೊಡುತ್ತೆ. ನೆಕ್ಸ್ಟ್ ಪ್ರಾಡಕ್ಟ್ ಇಸ್ ಸ್ಪಿರುಲಿನಾ. ಸೊ ಸ್ಪಿರುಲಿನಾ ಅಂದ್ರೆ ಮೇನ್ಲಿ ಇಟ್ ಇಸ್ ಒಂದು ಪಾಚೆಯಿಂದ ಎಕ್ಸ್ಟ್ರಾಕ್ಟ್ ಮಾಡೋದು, ಆಲ್ಗೆ ಅಂತ ಹೇಳ್ತೀವಿ. ಸೊ ಅದಕ್ಕೋಸ್ಕರ ಇದರಲ್ಲಿ ದಿಸ್ ಇಸ್ ನ್ಯಾಚುರಲಿ ಲೋಡೆಡ್ ವಿತ್ ಎಸೆನ್ಷಿಯಲ್ ವಿಟಮಿನ್ಸ್ ಅಂಡ್ ಮಿನರಲ್ಸ್. ಸೊ ಅದು ಏನಾಗತ್ತೆ ಅಂದ್ರೆ ಇದನ್ನ ನಾವು ಅದಕ್ಕೋಸ್ಕರನೇ ಒಂದು ನ್ಯಾಚುರಲ್ ಮಲ್ಟಿ ವಿಟಮಿನ್ ಮಲ್ಟಿ ಮಿನರಲ್ ಅಂತ ಹೇಳ್ತೀವಿ. ಸೊ ಇದರಲ್ಲಿ ಏನೇನಿದೆ ಅಂದ್ರೆ ಸ್ಪಿರುಲಿನಾ ಅಂದ್ರೆ ಇಟ್ ಹ್ಯಾಸ್ 1000 times more concentrated nutrients and vegetables. ಇದರಲ್ಲಿ ಐರನ್ ಕಂಟೆಂಟ್ ತುಂಬಾ ಇದೆ, ಪ್ರೋಟೀನ್ ಕಂಟೆಂಟ್ ತುಂಬಾ ಇದೆ, ಗ್ಯಾಮಾ ಲಿನಾಲಿಕ್ ಆಸಿಡ್ ವಿಚ್ ಇಸ್ ಅ ಫ್ಯಾಟಿ ಆಸಿಡ್ ಅದು ತುಂಬಾ ಹೈ ಕಾನ್ಸಂಟ್ರೇಷನ್ ಅಲ್ಲಿ ಇದೆ. ಈಗ ಸುಮಾರು ಜನಕ್ಕೆ ಸಿಂಥೆಟಿಕ್ ಐರನ್ ಸಪ್ಲಿಮೆಂಟ್ ಸೂಟ್ ಆಗಲ್ಲ. ಸೊ ಏನಾಗುತ್ತೆ, ಐರನ್ ಸಪ್ಲಿಮೆಂಟ್ ಸಿಂಥೆಟಿಕ್ ಕೊಟ್ರೆ ಅವ್ರಿಗೆ ಕಾನ್ಸ್ಟಿಪೇಷನ್, ವಾಮಿಟಿಂಗ್, ನಾಸಿಯಾ ಈ ತರ ಪ್ರಾಬ್ಲಮ್ಸ್ ಎಲ್ಲ ಬರುತ್ತೆ. ಬಟ್ ಸ್ಪಿರುಲಿನಾ ಇಸ್ ಅ ನ್ಯಾಚುರಲ್ ಸೋರ್ಸ್ ಆಫ್ ಐರನ್. ಇದರಲ್ಲಿ ಐರನ್ ಕಂಟೆಂಟ್ ತುಂಬಾ ಹೈ ಆಗಿರುತ್ತೆ. ಸೊ ಅದಕ್ಕೋಸ್ಕರ ಇದು ಆಸ್ ಅ ನ್ಯಾಚುರಲ್ ಐರನ್ ಕೊಡ್ಬೋದು, ನ್ಯಾಚುರಲ್ ಮಲ್ಟಿ ವಿಟಮಿನ್ ಮಲ್ಟಿ ಮಿನರಲ್ ತರ ಕೊಡ್ಬೋದು. ಸೊ ಈಗ ನೀವು ನ್ಯಾಚುರಲ್ ಕಂಟೆಂಟ್ ಆಫ್ ಸ್ಪಿರುಲಿನಾ ಅಲ್ಲಿ ಏನೇನ್ ವಿಟಮಿನ್ಸ್ ಇದೆ, ಏನೇನ್ ಮಿನರಲ್ಸ್ ಇದೆ ಅಂತ ನೋಡಿದ್ರೆ ಇದರಲ್ಲಿ ಕ್ಯಾಲ್ಸಿಯಂ, ಐರನ್, ಫಾಸ್ಫರಸ್, ಮೆಗ್ನೀಷಿಯಂ, ಜಿಂಕ್, ಸೆಲೆನಿಯಂ, copper, manganese, chromium, sodium, potassium, germanium, vitamin A, C, E, K, B complex, everything is there. So it's a natural multivitamin, multimineral. ಇದರಲ್ಲಿ ಪ್ರೋಟೀನ್ ನೀವು ನೋಡಿದ್ರೆ ಎಗ್ ಇಂದ ಜಾಸ್ತಿ ಪ್ರೋಟೀನ್ ಇದೆ. ಸೊ ಅವರ್ ಸ್ಪಿರುಲಿನಾ ಇಸ್ ನೋನ್ ಟು ಹ್ಯಾವ್ 60% ಆಫ್ ಪ್ರೋಟೀನ್. ಓಕೆ, ಸೊ ಅದಕ್ಕೋಸ್ಕರ ಇಟ್ ಇಸ್ ಹೈ ಇನ್ ಪ್ರೋಟೀನ್. ಅದೇ ತರ ಇದ್ರದ್ದು ಒರಾಕ್ ವ್ಯಾಲ್ಯೂ, ಆಂಟಿ ಆಕ್ಸಿಡೆಂಟ್ ಮೆಜರ್ ಮಾಡೋ ಒಂದು ವ್ಯಾಲ್ಯೂನು ತುಂಬಾ ಜಾಸ್ತಿ ಇದೆ. ಸೊ ಅದಕ್ಕೆ ಸ್ಪಿರುಲಿನಾ ಇಸ್ ಒನ್ ಆಫ್ ದಿ ಬೆಸ್ಟ್ ಸಪ್ಲಿಮೆಂಟ್ ಟು ಬಿ ಟೇಕನ್. ಸೊ ಈಗ 7 ಇಯರ್ಸ್ ಇಂದ ನಾವು ಕೊಡ್ಬೋದು. 7 to 13 years 1 tablet a day or maximum 2 tablets a day. 15 years ಇಂದ 4 tablets a day ನಾವು ಕೊಡ್ಬೋದು.
So that is the recommended dosage. The next product is cow colostrum. ಈಗ ಕೌ ಕೊಲೆಸ್ಟ್ರಮ್ ಅಂದ್ರೆ ನಿಮ್ ನ್ಯಾಚುರಲಿ ನಿಮ್ ಇಮ್ಯುನಿಟಿನ ಇಂಪ್ರೂವ್ ಮಾಡಕ್ಕೋಸ್ಕರ ಆ ಫಸ್ಟ್ ಡೆಲಿವರಿ ಆಗಿದ ತಕ್ಷಣ ಕೌವಿಂದ ಯಾವ ಮಿಲ್ಕ್ ನಮಗೆ ಸಿಗುತ್ತೋ ಫಸ್ಟ್ 24 ಅವರ್ಸ್ ಅಲ್ಲಿ ಅದನ್ನ ನಾವು ಕೊಲೆಸ್ಟ್ರಮ್ ಅಂತ ಹೇಳ್ತೀವಿ. ಇಟ್ ಇಸ್ ವೆರಿ ರಿಚ್ ಇನ್ ಇಮ್ಯುನೋಗ್ಲೋಬುಲಿನ್ಸ್. ಈಗ ಕೊಲೆಸ್ಟ್ರಮ್ ನೀವು ನೋಡಿದ್ರೆ ತುಂಬಾ ಸಪ್ಲಿಮೆಂಟ್ಸ್ ಅವೈಲೇಬಲ್ ಇದೆ ಮಾರ್ಕೆಟ್ ಅಲ್ಲಿ. ಸೊ ಮಾರ್ಕೆಟ್ ಅಲ್ಲಿ ಇರೋ ಸಪ್ಲಿಮೆಂಟ್ ಮತ್ತೆ ನನ್ ಕೊಲೆಸ್ಟ್ರಾಮ್ಗೆ ಏನ್ ಡಿಫ್ರೆನ್ಸ್ ಇದೆ ನಿಮ್ಗೆ ಅದು ಅರ್ಥ ಆಗ್ಬೇಕು. ಈಗ ಮಾರ್ಕೆಟ್ ಅಲ್ಲಿ ಸಿಗೋ ಸಪ್ಲಿಮೆಂಟ್ಸ್ ಅಲ್ಲೆಲ್ಲ ನಿಮಗೆ 20% ಇಮ್ಯುನೋಗ್ಲೋಬುಲಿನ್ಸ್ ಇರುತ್ತೆ. ಬಟ್ ನಮ್ ಕೌ ಕೊಲೆಸ್ಟ್ರಾಮ್ ಅಲ್ಲಿ 30% ಇಮ್ಯುನೋಗ್ಲೋಬುಲಿನ್ಸ್ ಇದೆ. ಓಕೆ, ಮತ್ತೆ ಇನ್ನೊಂದು ಏನಂದ್ರೆ ನಮ್ಗೆ ಸಿಗೋ ಕೊಲೆಸ್ಟ್ರಾಮ್ ಸಪ್ಲಿಮೆಂಟ್ಸ್ ಎಲ್ಲ ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಒಂದು ಕೌನ ಬೆಳೆಸ್ಬಿಟ್ಟು ಅದಕ್ಕೆ ತುಂಬಾ ರಿಚ್ ಫುಡ್ ಕೊಟ್ಬಿಟ್ಟು, ಸೊ ಅದಕ್ಕೋಸ್ಕರ ಅದರಿಂದ ಬರೋ ಕೊಲೆಸ್ಟ್ರಾಮ್ ತುಂಬಾ ರಿಚ್ ಇನ್ ಇಮ್ಯುನೋಗ್ಲೋಬುಲಿನ್ಸ್ ಇರುತ್ತೆ, ಒಳ್ಳೆ ಇಮ್ಯುನಿಟಿ ಕೊಡುತ್ತೆ ಅಂತ ಹೇಳೋದು. ಬಟ್ ಅದೇನಾಗುತ್ತೆ, ಒಂದು ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಅಲ್ಲಿ ಇದ್ದಾಗ ಆ ಕೌದು ಏನಾಗುತ್ತೆ, ಕೌ ಇಮ್ಯುನಿಟಿನೇ ಕಡಿಮೆ ಆಗ್ಬಿಡುತ್ತೆ. ಸೊ ಅದಕ್ಕೋಸ್ಕರ ಆ ಕೊಲೆಸ್ಟ್ರಾಮ್ ಇಂದ ಎಷ್ಟೋ ಇಮ್ಯುನೋಗ್ಲೋಬುಲಿನ್ಸ್ ನಮ್ಗೆ ಸಿಕ್ಕಿದ್ರೇನು ಇಮ್ಯುನಿಟಿ ನಮ್ದು ಜಾಸ್ತಿ ಇಂಪ್ರೂವ್ ಆಗಲ್ಲ. ಬಟ್ ನಮ್ ಕೌ ಕೊಲೆಸ್ಟ್ರಾಮ್ ನ ನಾವು ಲೋಕಲ್ ಕೌಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡ್ತಾ ಇದೀವಿ. ಈಗ ಲೋಕಲ್ ಕೌಸ್ ನ ಒಂದು ಕಂಟ್ರೋಲ್ಡ್ ಎನ್ವೈರನ್ಮೆಂಟ್ ಅಲ್ಲಿ ನಾವು ಇಡಲ್ಲ. ಲೋಕಲ್ ಕೌಸ್ ನ ಹೊರಗಡೆ ಗ್ರೀನರಿಯಲ್ಲಿ ಗ್ರಾಸ್ ತಿನ್ನಕ್ಕೆ ಎಲ್ಲ ಬಿಡ್ತೀವಿ. ಸೊ ಏನಾಗುತ್ತೆ, ನಮ್ ಸರೌಂಡಿಂಗ್ ಲೋಕಲ್ ಕ್ಲೈಮೇಟ್ ಅಲ್ಲಿ ಏನೇನ್ ಇನ್ಫೆಕ್ಷನ್ಸ್ ಇದೆಯೋ ಆ ಇನ್ಫೆಕ್ಷನ್ಸ್ ಗೆ ಆ ಕೌ ಆಲ್ರೆಡಿ ಇಮ್ಯೂನ್ ಆಗಿರುತ್ತೆ. ಸೊ ಅದರಿಂದ ಸಿಗೋ ಕೊಲೆಸ್ಟ್ರಾಮ್ ನಮ್ಗೆ ರಿಚ್ ಇನ್ ಇಮ್ಯುನೋಗ್ಲೋಬುಲಿನ್ಸ್ ವಿಚ್ ಆರ್ ಅಗೇನ್ಸ್ಟ್ ಅವರ್ ಲೋಕಲ್ ಇನ್ಫೆಕ್ಷನ್. ಸೊ ಅದಕ್ಕೋಸ್ಕರ ನಮ್ ಕೌ ಕೊಲೆಸ್ಟ್ರಾಮ್ ಆರ್ ಮೋರ್ ಎಫಿಷಿಯಂಟ್ ಅಂಡ್ ನಮ್ ಲೋಕಲ್ ಇನ್ಫೆಕ್ಷನ್ಸ್ ನಮ್ ಕಂಟ್ರಿಯಲ್ಲಿ ಇರೋ ಇನ್ಫೆಕ್ಷನ್ಸ್ಗೆ ಇಮ್ಯುನಿಟಿ ನಮ್ದು ಬೆಟರ್ ಮಾಡಕ್ಕೋಸ್ಕರ ಇಂಪ್ರೂವ್ ಮಾಡುತ್ತೆ. ಓಕೆ, ಅಂಡ್ ಕೌ ಕೊಲೆಸ್ಟ್ರಾಮ್ ಇಸ್ ಆಲ್ಸೋ ವೆರಿ ಗುಡ್ ಟು ಮೇಂಟೈನ್ ಹೆಲ್ತಿ ಗಟ್. ಸೊ ನಿಮ್ಗೆ ಡೈಜೆಸ್ಟಿವ್ ಪ್ರಾಬ್ಲಮ್ಸ್ ಇದೆ, ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ಸ್ ಇದೆ, ಸೊ ಅದು ಕೊಡ್ಬೋದು. ದೀಸ್ ಆರ್ ಚೂವಬಲ್ ಟ್ಯಾಬ್ಲೆಟ್ಸ್. ಸೊ ಸಜೆಸ್ಟೆಡ್ ಯೂಸೇಜ್ ನೀವು ನೋಡಿದ್ರೆ 4 to 8 years ಗೆ 1 ಚೂವಬಲ್ ಟ್ಯಾಬ್ಲೆಟ್ ಕೊಡ್ಬೋದು. 8 years ಇಂದ ಮೇಲೆ ನೀವು 2 ಚೂವಬಲ್ ಟ್ಯಾಬ್ಲೆಟ್ಸ್ ಕೊಡ್ಬೋದು. ಮತ್ತೆ ಇಮ್ಯುನೋ ಕಾಂಪ್ರಮೈಸ್ ಸ್ಟೇಟ್ ಅಲ್ಲಿ ಯಾರು ಇದ್ದಾರೆ, ಅವ್ರಿಗೆ ಇಮ್ಯುನಿಟಿ ಕಡಿಮೆ ಇದೆ, ಬೈ ಚಾನ್ಸ್ ಕ್ಯಾನ್ಸರ್ ಪೇಷಂಟ್ಸ್ ಇರ್ಲಿ, ಡಯಾಬಿಟೀಸ್ ಇರ್ಲಿ, TB ಇರ್ಲಿ, ಅವ್ರಿಗೆಲ್ಲ ಇಮ್ಯುನಿಟಿ ಆಲ್ರೆಡಿ ಕಡಿಮೆ ಇರುತ್ತೆ ಅಂತ ಜನಕ್ಕೆ ಯು ಕ್ಯಾನ್ ಗಿವ್ ಅಪ್ ಟು 4 chewable tablets a day. Okay, so the next product is kids eye gummies ಅಂತ. ಸೊ ಇದು ನೇಮ್ ಅಲ್ಲಿ ಕಿಡ್ಸ್ ಅಂತ ಇದೆ, ಬಟ್ ಇದು ಅಡಲ್ಟ್ಸ್ ಯೂಸ್ ಮಾಡಬಹುದು. ಮೇನ್ಲಿ ಕಿಡ್ಸ್ ಗೋಸ್ಕರ ಇದು ಒಂದು ಗಮಿ ಫಾರ್ಮ್ಯಾಟ್, ಜೆಲಿ ಚಾಕ್ಲೇಟ್ ತರ ನಾವು ಫಾರ್ಮುಲೇಟ್ ಮಾಡಿದ್ವಿ. ಬಿಕಾಸ್ ಈಗ ನೀವು ನೋಡಿದ್ರೆ ಮಕ್ಕಳು ಜನರಲಿ ಆಟ ಆಡೋದು ಫೋನ್ ಅಲ್ಲಿ ಜಾಸ್ತಿ, ಟಿವಿ ನೋಡೋದು ಜಾಸ್ತಿ. ಇದು ಈ ಕೊರೋನಾ ಬಂದ್ಮೇಲೆ, ಪ್ಯಾಂಡಮಿಕ್ ಬಂದ್ಮೇಲೆ ಈಗ ಸ್ಕೂಲು ಆನ್ಲೈನ್ ಶುರು ಆಗಿದೆ. ಸೊ ಏನಾಗುತ್ತೆ ಅಂದ್ರೆ ಕಣ್ಣಿಗೆ ತುಂಬಾ ಸ್ಟ್ರೈನ್ ಆಗ್ತಾ ಇದೆ. ಸೊ ಅದಕ್ಕೋಸ್ಕರ ಆ ಬ್ಲೂ ಲೈಟ್ ಇಂದ ಕಣ್ಣನ್ನ ಕಾಪಾಡೋದು ನಮ್ಮ ರೆಸ್ಪಾನ್ಸಿಬಿಲಿಟಿ. ಸೊ ನಿಮ್ ಕಣ್ಣು ರೆಟಿನಾ ಅಲ್ಲಿ ಲೂಟಿನ್ ಅಂಡ್ ಜಿಯಾಜಾಂತಿನ್ ಅಂತ ಒಂದು ಲೇಯರ್ ಇರುತ್ತೆ. ಸೊ ನಿಮ್ ಕಣ್ಣು ಎಷ್ಟು ಬ್ಲೂ ಲೈಟ್ ಗೆ ಎಕ್ಸ್ಪೋಸ್ ಆಗುತ್ತೋ ಅಷ್ಟು ನಿಮ್ ಕಣ್ಣಲ್ಲಿ ಆ ಲೂಟಿನ್ ಜಿಯಾಜಾಂತಿನ್ ಲೇಯರ್ ಕಡಿಮೆ ಆಗ್ತಾ ಇರುತ್ತೆ. ಸೊ ಆ ಲೂಟಿನ್ ಜಿಯಾಜಾಂತಿನ್ ಲೇಯರ್ ಕಡಿಮೆ ಆದ್ರೆ ಏನಾಗುತ್ತೆ, ಆಟೋಮ್ಯಾಟಿಕ್ಲಿ ನಿಮ್ ವಿಷನ್ ಬ್ಲರ್ ಆಗುತ್ತೆ. ಸೊ ಆವಾಗನೇ ನಿಮ್ಗೆ ಚಶ್ಮಾ ಬರೋದು, ಸರಿಯಾಗಿ ಕಾಣಿಸಲ್ಲ, ಅರ್ಲಿ ಸ್ಟೇಜ್ ಕ್ಯಾಟರಾಕ್ಟ್ ಬರೋದು, ಆ ತರ ಎಲ್ಲ. ಸೊ ಲೂಟಿನ್ ಜಿಯಾಜಾಂತಿನ್ ನಾವು ಐ ವಿಟಮಿನ್ ಅಂತ ಹೇಳ್ತೀವಿ, ಬಿಕಾಸ್ ಇಟ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್ ಫಾರ್ ಯುವರ್ ಐಸ್. ಸೊ ನಾವು ಈಗ ಕಿಡ್ಸ್ ಐ ಗಮ್ಮೀಸ್ ಅಲ್ಲಿ ಇದೇ ಲೂಟಿನ್ ಜಿಯಾಜಾಂತಿನ್ ಅಂಡ್ ಆಸ್ಟಜಾಂತಿನ್ ನಿಮ್ ರೆಟಿನಾ ಅಲ್ಲಿ ಏನ್ ರೇಷಿಯೋ ಅಲ್ಲಿ ಇರುತ್ತೋ ಅದೇ ರೇಷಿಯೋದಲ್ಲಿ 5:1 ರೇಷಿಯೋದಲ್ಲಿ ನಿಮ್ಗೆ ಒಂದು ಗಮ್ಮಿಯಲ್ಲಿ ಕೊಡ್ತಾ ಇದೀವಿ. ಸೊ ಇದು ಏನ್ ಮಾಡುತ್ತೆ, ನಿಮ್ ಫಂಕ್ಷನ್, ನಿಮ್ ಐ ಫಂಕ್ಷನ್ ನ ಇಂಪ್ರೂವ್ ಮಾಡಕ್ಕೋಸ್ಕರ, ಬ್ಲೂ ಲೈಟ್ ಡ್ಯಾಮೇಜ್ ಇಂದ ನಿಮ್ ಕಣ್ಣನ್ನ ಕಾಪಾಡಕ್ಕೋಸ್ಕರ, ನಿಮ್ ರೆಟಿನಾನ ಟು ಕೀಪ್ ಇಟ್ ಮೋರ್ ಹೆಲ್ತಿ. ಸೊ ಟು ಓವರ್ ಆಲ್ ನಿಮ್ ವಿಷನ್ ನ ಮ್ಯಾನೇಜ್ ಮಾಡಕ್ಕೋಸ್ಕರ ಇಟ್ ಇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ಸಪ್ಲಿಮೆಂಟ್. ಮತ್ತೆ ಇದರಲ್ಲಿ ಆಸ್ಟಜಾಂತಿನ್ ಇದೆ, ಇಟ್ ಕ್ಯಾನ್ ಪಾಸ್ ದ ಬ್ರೈನ್ ಬ್ಯಾರಿಯರ್, ಬ್ಲಡ್ ಬ್ರೈನ್ ಬ್ಯಾರಿಯರ್ ಪಾಸ್ ಮಾಡಿ ನಿಮ್ ಬ್ರೈನ್ ನ ಪ್ರೊಟೆಕ್ಟ್ ಮಾಡುತ್ತೆ. ಅದಕ್ಕೆ ಮಕ್ಕಳಿಗೆ ಬರೀ ವಿಷನ್ ಇಲ್ಲ, ಬಟ್ ಕಾಗ್ನಿಟಿವ್ ಪವರ್ಸ್ ಇಂಪ್ರೂವ್ ಆಗುತ್ತೆ ನಾವು ಕಿಡ್ಸ್ ಐ ಗಮ್ಮೀಸ್ ಕೊಟ್ರೆ. ಸೊ ದಟ್ ಇಸ್ ಅಬೌಟ್ ಕಿಡ್ಸ್ ಐ ಗಮ್ಮೀಸ್. ಬಟ್ ಇದು ಬರೀ ಮಕ್ಕಳೆಲ್ಲ, ಅಡಲ್ಟ್ಸು ತಗೋಬಹುದು. ಸೊ ಎಷ್ಟೋ ಜನಕ್ಕೆ ಇದು ತಗೊಂಡು ಪವರ್ ರಿವರ್ಸ್ ಆಗಿದೆ, ಬರೀ ಕಿಡ್ಸ್ ಐ ಗಮ್ಮೀಸ್ ತಗೊಂಡಿಲ್ಲ. ಬಟ್ ಅದ್ರ ಜೊತೆ ಕೆಲ ಗೂಗಲ್ ಅಲ್ಲಿ ನೀವು ನೋಡಿದ್ರೆ ಕೆಲ ಐ ಎಕ್ಸರ್ಸೈಸಸ್ ಕೊಡ್ತಾರೆ, ಫಿಂಗರ್ ನ ಈ ಕಡೆ ಆ ಕಡೆ ಯು ಹ್ಯಾವ್ ಟು ಮೂವ್ ಅಂಡ್ ಸಿ. ಸೊ ಆ ತರ ಸ್ವಲ್ಪ ಎಕ್ಸರ್ಸೈಸ್ ಜೊತೆ ನೀವು ಕಿಡ್ಸ್ ಐ ಗಮ್ಮೀಸ್ ತಗೊಂಡ್ರೆ ನಿಮ್ಗೆ ತುಂಬಾ ಒಳ್ಳೆ ರಿಸಲ್ಟ್ಸ್ ಬರುತ್ತೆ. ಓಕೆ, ಎಷ್ಟು ತಗೋಬಹುದು, 4 to 8 years 1 ಗಮ್ಮಿ ತಗೋಬಹುದು, 8+ years 2 ಗಮ್ಮೀಸ್ ತಗೋಬಹುದು. ಅಂಡ್ ಇಫ್ ಯು ಆರ್ ಅನ್ ಅಡಲ್ಟ್ ಅಂಡ್ ನಿಮ್ಗೆ ಏನಾದ್ರು ಪ್ರಾಬ್ಲಮ್ ಇದೆ ರೆಟಿನಾದಲ್ಲಿ ಇಲ್ಲ ಐಯಲ್ಲಿ ಅಂದ್ರೆ ಅಪ್ ಟು 3 ಗಮ್ಮೀಸ್ ನೀವು ತಗೋಬಹುದು. ಸೊ ಇಟ್ ಇಸ್ ಇನ್ ಅ ಗಮ್ಮಿ ಚಾಕ್ಲೇಟ್, ಜೆಲಿ ಚಾಕ್ಲೇಟ್ ಫಾರ್ಮ್ಯಾಟ್ ಅಲ್ಲಿ ಇದೆ. ವಿ ದೆನ್ ಹ್ಯಾವ್ ಮಿಲ್ಕ್ ಕ್ಯಾಲ್ಸಿಯಂ. ಸೊ ಇದು ನೇಮ್ ಇಂದಾನೆ ನಮಗೆ ಗೊತ್ತಾಗುತ್ತೆ ಒಂದು ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಅಂತ.
ಸೊ ಕ್ಯಾಲ್ಸಿಯಂ ಸಪ್ಲಿಮೆಂಟ್ ಈಗ ಎಷ್ಟೋ ನಮ್ಗೆ ಮಾರ್ಕೆಟ್ ಅಲ್ಲಿ ಸಿಗುತ್ತೆ, ಬಟ್ ಒಂದು ಸಪ್ಲಿಮೆಂಟ್ ಅಲ್ಲೂ ನ್ಯಾಚುರಲ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ ಇರೋದಿಲ್ಲ. ಸೊ ಎವ್ರಿಥಿಂಗ್ ಇಸ್ ಅ ಸಿಂಥೆಟಿಕ್ ಸಾಲ್ಟ್ ಆಫ್ ಕ್ಯಾಲ್ಸಿಯಂ. ನೀವು ನೋಡಿದ್ರೆ ಅದು ಈಸಿಲಿ ನಿಮ್ಗೆ ಗೊತ್ತಾಗುತ್ತೆ. ಕ್ಯಾಲ್ಸಿಯಂ ಸಲ್ಫೇಟ್, ಕ್ಯಾಲ್ಸಿಯಂ ಕಾರ್ಬೊನೇಟ್, ಕ್ಯಾಲ್ಸಿಯಂ. ಸೊ ಎವ್ರಿಥಿಂಗ್ ಇಸ್ ಅ ಸಿಂಥೆಟಿಕ್ ಸಾಲ್ಟ್ ಆಫ್ ಕ್ಯಾಲ್ಸಿಯಂ. ಬಟ್ ನಮ್ಮ ಮಿಲ್ಕ್ ಕ್ಯಾಲ್ಸಿಯಂ ಅಲ್ಲಿ ನಾವು ಕೊಡೋದು ನ್ಯಾಚುರಲ್ ಸೋರ್ಸ್ ಆಫ್ ಕ್ಯಾಲ್ಸಿಯಂ ವಿಚ್ ಇಸ್ ಫ್ರಮ್ ಮಿಲ್ಕ್. ಸೊ ಇದರಲ್ಲಿ ಕ್ಯಾಲ್ಸಿಯಂ ಜೊತೆ ವಿಟಮಿನ್ D3, ಜಿಂಕ್ ಅಂಡ್ ಮೆಗ್ನೀಷಿಯಂ ಇದೆ. ಸೊ ಇದೊಂದು ಫಾಸ್ಟ್ ಡಿಸ್ಪರ್ಸಿಂಗ್ ಟ್ಯಾಬ್ಲೆಟ್. ಸೊ ನೀವು ನೋಡಿದ್ರೆ ಒಂದು ಟ್ಯಾಬ್ಲೆಟ್ ನ ಒಂದು ಗ್ಲಾಸ್ ನೀರಲ್ಲಿ ನೀವು ಹಾಕಿದ್ರೆ 2 ನಿಮಿಷ ಒಳಗಡೆ ಇದು ಡಿಸ್ಪರ್ಸ್ ಆಗ್ಬಿಡುತ್ತೆ. ಸೊ ಅಷ್ಟು ಬೇಗ ಈ ಕ್ಯಾಲ್ಸಿಯಂ ನಮ್ಮ ಬಾಡಿಯಲ್ಲೂ ನಾವು ತಗೊಂಡ ತಕ್ಷಣ ಇಟ್ ಸ್ಟಾರ್ಟ್ಸ್ ವರ್ಕಿಂಗ್. ಸೊ ಏನಕ್ಕೋಸ್ಕರ ಬೇಕು? ನಾರ್ಮಲ್ ಮಸಲ್ ಫಂಕ್ಷನಿಂಗ್ ಗೋಸ್ಕರ, ಟೀತ್ ಅಂಡ್ ಬೋನ್ಸ್ ನ ಸ್ಟ್ರಾಂಗ್ ಆಗಿ ಇಡಕ್ಕೋಸ್ಕರ. ಅಂಡ್ ಒಂದು ಯಾರಿಗೂ ಜಾಸ್ತಿ ಗೊತ್ತಿಲ್ಲ ಅದು ಏನಂದ್ರೆ ಕ್ಯಾಲ್ಸಿಯಂ ಪ್ರಾಪರ್ಟಿ, ಇಮ್ಯುನಿಟಿಗೋಸ್ಕರ ಕ್ಯಾಲ್ಸಿಯಂ ತುಂಬಾ ಒಳ್ಳೇದು. ನಾವು ಕ್ಯಾಲ್ಸಿಯಂ ಬಗ್ಗೆ ಮಾತಾಡ್ತಾನ ಯಾವಾಗ್ಲೂ ಬೋನ್ಸ್ ಬಗ್ಗೆ ಮಾತಾಡ್ತೀವಿ, ಫ್ರಾಕ್ಚರ್ ಬಗ್ಗೆ ಮಾತಾಡ್ತೀವಿ, ಟೀತ್ ಬಗ್ಗೆ ಮಾತಾಡ್ತೀವಿ, ಮಸಲ್ಸ್ ಬಗ್ಗೆ ಮಾತಾಡ್ತೀವಿ, ಬಟ್ ಇಮ್ಯುನಿಟಿನ ಬಿಟ್ಬಿಡ್ತೀವಿ. ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್ ದಟ್ ಕ್ಯಾಲ್ಸಿಯಂ ಪ್ಲೇಸ್ ಅ ಮೇಜರ್ ರೋಲ್ ಇನ್ ಇಂಪ್ರೂವಿಂಗ್ ಯುವರ್ ಇಮ್ಯುನಿಟಿ. ನಿಮ್ ಬಾಡಿಯಲ್ಲಿ ಇಮ್ಯುನಿಟಿ ಇಂಪ್ರೂವ್ ಮಾಡೋಕ್ಕೋಸ್ಕರ ಕ್ಯಾಲ್ಸಿಯಂ ಒಂದು ತುಂಬಾ ಇಂಪಾರ್ಟೆಂಟ್ ರೋಲ್ ಪ್ಲೇ ಮಾಡುತ್ತೆ. ಏನಂದ್ರೆ ಈ ಕ್ಯಾಲ್ಸಿಯಮೇ ನಮ್ಮ ಬಾಡಿಯಲ್ಲಿ ಇಮ್ಯೂನ್ ಸೆಲ್ಸ್ಗೆಲ್ಲ ಸಿಗ್ನಲ್ ಕೊಡುತ್ತೆ. ಈಗ ಒಂದು ವೈರಸ್ ನಮ್ಮ ಬಾಡಿನ ಅಟ್ಯಾಕ್ ಮಾಡ್ತಾ ಇದೆ, ನಮ್ಮ ಬಾಡಿಗೆ ಹೆಂಗ್ ಗೊತ್ತಾಗುತ್ತೆ ಒಂದು ವೈರಸ್ ಒಳಗಡೆ ಬಂದಿದೆ ಅಂತ? ಈ ಕ್ಯಾಲ್ಸಿಯಂ ಒಂದು ಸಿಗ್ನಲ್ ಕೊಡುತ್ತೆ ನಮ್ಮ ಇಮ್ಯೂನ್ ಸೆಲ್ಸ್ಗೆ. ಈ ಕ್ಯಾಲ್ಸಿಯಂ ಸಿಗ್ನಲ್ ಕೊಟ್ಟಿದ ತಕ್ಷಣ ಏನಾಗುತ್ತೆ, ನಮ್ಮ ಇಮ್ಯೂನ್ ಸೆಲ್ಸ್ ಎಲ್ಲ ಆಕ್ಟಿವೇಟ್ ಆಗಿ ಆಮೇಲೆ ಅದು ಹೋಗಿ ಫೈಟ್ ಮಾಡುತ್ತೆ ಈ ವೈರಸ್ ಜೊತೆ ಇರ್ಲಿ, ಬ್ಯಾಕ್ಟೀರಿಯಾ ಜೊತೆ ಇರ್ಲಿ, ಆರ್ ಎನಿ ಅದರ್ ಫಾರಿನ್ ಇನ್ವೇಡರ್ ಜೊತೆ. ಸೊ ಅದಕ್ಕೋಸ್ಕರ ಇಮ್ಯೂನ್ ಸಿಸ್ಟಮ್ ಚೆನ್ನಾಗಿರ್ಬೇಕು, ಇಮ್ಯುನಿಟಿ ಇಂಪ್ರೂವ್ ಆಗ್ಬೇಕು ಅಂದ್ರೆ ನನಗೆ ಏನು ಇಲ್ಲ, ನಾನು ಇಮ್ಯುನಿಟಿಗೋಸ್ಕರ ಎಷ್ಟು ತಗೊಳ್ತಾ ಇದ್ದೀನಿ, ತುಳಸಿ ತಗೊಳ್ತಾ ಇದ್ದೀನಿ, ಕಷಾಯ ತಗೊಳ್ತಾ ಇದ್ದೀನಿ, ಇಮ್ಯುನಿಟಿ ಸಪೋರ್ಟ್ ತಗೊಳ್ತಾ ಇದ್ದೀನಿ, ಆದ್ರೇನು ನನ್ನ ಇಮ್ಯುನಿಟಿ ಇಂಪ್ರೂವೇ ಆಗಿಲ್ಲ ಅಂತ ಕೆಲವರು ಹೇಳ್ಬೋದು. ನೀವು ಕರ್ಕ್ಯುಮಿನ್ ತಗೋಬಹುದು, ನೀವು ಇಮ್ಯುನಿಟಿ ಸಪೋರ್ಟ್ ತಗೋಬಹುದು, ಬಟ್ ಬೇಸಿಕಲಿ ನಿಮ್ ಬಾಡಿಯಲ್ಲಿ ಕ್ಯಾಲ್ಸಿಯಂ ಡೆಫಿಷಿಯನ್ಸಿ ಇದ್ರೆ ನೀವು ಏನ್ ಸಪ್ಲಿಮೆಂಟ್ ತಗೊಂಡ್ರೇನು ನಿಮ್ ಇಮ್ಯುನಿಟಿ ಇಂಪ್ರೂವ್ ಆಗಲ್ಲ. ಸೊ ಕ್ಯಾಲ್ಸಿಯಂ ಲೆವೆಲ್ಸ್ ನ ಫಸ್ಟ್ ನಮ್ಮ ಬಾಡಿಯಲ್ಲಿ ಕರೆಕ್ಟ್ ಆಗಿ ಫಿಕ್ಸ್ ಮಾಡ್ಕೋಬೇಕು. ಅದಾದ್ಮೇಲೆ ಮಿಕ್ಕಿದೆಲ್ಲಾ ಸಪ್ಲಿಮೆಂಟ್ಸ್ ನಮ್ಮ ಬಾಡಿಯಲ್ಲಿ ಇಮ್ಯುನಿಟಿನ ಇಂಪ್ರೂವ್ ಮಾಡಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ. ಸೊ ಮೇನ್ ಕ್ಯಾಲ್ಸಿಯಮೇ ನಮ್ಮ ಬಾಡಿಯಲ್ಲಿ ಇಲ್ಲ ಅಂದ್ರೆ ನಾವು ಇಮ್ಯುನಿಟಿಗೋಸ್ಕರ ಏನ್ ತಗೊಂಡ್ರೇನು ನಮ್ಮ ಬಾಡಿಗೆ ಆ ಸಿಗ್ನಲಿಂಗ್ ಸಿಗೋದಿಲ್ಲ, ನಮ್ಮ ಇಮ್ಯೂನ್ ಸೆಲ್ಸ್ ಆಕ್ಟಿವೇಟ್ ಆಗೋದಿಲ್ಲ. ಸೊ ಅದಕ್ಕೋಸ್ಕರ ಮೇಂಟೈನಿಂಗ್ ಯುವರ್ ಕ್ಯಾಲ್ಸಿಯಂ ಲೆವೆಲ್ಸ್ ಇನ್ ದ ಬಾಡಿ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಸಜೆಸ್ಟೆಡ್ ಯೂಸೇಜ್ 2 tablets a day is generally recommended, but ನೀವು ಒಂದು ಪ್ರಿವೆನ್ಷನ್ ಗೋಸ್ಕರ ತಗೊಳ್ತಿದ್ದೀರಾ ಅಂದ್ರೆ ಒಂದು ಟ್ಯಾಬ್ಲೆಟ್ ತಗೋಬಹುದು. The next unique product is glucose support. The glucose support ನೋಡಿದ್ರೆ ನಿಮ್ ಬ್ಲಡ್ ಶುಗರ್ ಲೆವೆಲ್ಸ್ ನ ಬ್ಯಾಲೆನ್ಸ್ ಮಾಡಕ್ಕೋಸ್ಕರ ಮಾಡಿರೋ ಪ್ರಾಡಕ್ಟ್ ಇದು. ಇದರಲ್ಲಿ ಮೇಥಿ, ಸಪ್ತರಂಗ, ವೃಕ್ಷಾಮ್ಲ, ಯಷ್ಟಿಮಧು, ಅರ್ಜುನ ತರ ಡಿಫ್ರೆಂಟ್ ಫೈಟೋ ಎಕ್ಸ್ಟ್ರಾಕ್ಟ್ಸ್ ಇದೆ. ಸೊ ಇದು ನಿಮ್ ಬಾಡಿಯಲ್ಲಿ ಇನ್ಸುಲಿನ್ ಸೆಕ್ರೇಷನ್ ನ ಇಂಪ್ರೂವ್ ಮಾಡಿ ನಿಮ್ ಬ್ಲಡ್ ಶುಗರ್ ಲೆವೆಲ್ಸ್ ನ ಕಡಿಮೆ ಮಾಡಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ. ಓವರ್ ಆಲ್ ನಿಮ್ದು ವೇಟ್ ಮ್ಯಾನೇಜ್ಮೆಂಟ್ ಗೆ ಹೆಲ್ಪ್ ಮಾಡುತ್ತೆ. ನಿಮ್ ಲಿವರ್ಸ್ ಅಂಡ್ ಪ್ಯಾನ್ಕ್ರಿಯಾಸ್ ಫಂಕ್ಷನಿಂಗ್ ನ ಇಂಪ್ರೂವ್ ಮಾಡುತ್ತೆ. ಮತ್ತೆ ಡೈಜೆಷನ್ ಇಂಪ್ರೂವ್ ಮಾಡಿ ಕೊಲೆಸ್ಟ್ರಾಲ್ ಲೆವೆಲ್ಸ್ ಎವ್ರಿಥಿಂಗ್ ಅಸೋಸಿಯೇಟೆಡ್ ವಿತ್ ನಿಮ್ ಡಯಾಬಿಟೀಸ್ ಜೊತೆ ಏನೇನ್ ಅಸೋಸಿಯೇಟೆಡ್ ಆಗಿದೆಯೋ ಅದೆಲ್ಲ ಮ್ಯಾನೇಜ್ ಮಾಡಕ್ಕೋಸ್ಕರ ಗ್ಲೂಕೋಸ್ ಸಪೋರ್ಟ್ ಪ್ಲೇಸ್ ಅ ಮೇಜರ್ ರೋಲ್. ಸೊ ಇದು ಯಾವಾಗ ತಗೋಬೇಕು ಅಂದ್ರೆ ನಮ್ಮ ಎಲ್ಲಾ ಪ್ರಾಡಕ್ಟ್ಸ್ ನಾವು ಯೂಶಲಿ ಆಫ್ಟರ್ ಫುಡ್ ಹೇಳ್ತೀವಿ. ಬಿಕಾಸ್ ಕೆಲವರಿಗೆ ಗ್ಯಾಸ್ಟ್ರೈಟಿಸ್ ಇರುತ್ತೆ, ನಮ್ಗೆ ಗೊತ್ತಾಗಲ್ಲ ಯಾರಿಗೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಇದೆ ಅಂತ. ಸೊ ನಾವು ಬಿಫೋರ್ ಫುಡ್ ಅಂತ ಹೇಳ್ತೀವಿ, ಅವ್ರು ತಗೊಂಡ್ರೆ ಅವ್ರದ್ದು ಗ್ಯಾಸ್ಟ್ರೈಟಿಸ್ ಜಾಸ್ತಿ ಆಗುತ್ತೆ. ಸೊ ಅದಕ್ಕೆ ಎಲ್ಲಾ ಬ್ಲೂ ಲೈಫ್ ಸಪ್ಲಿಮೆಂಟ್ಸ್ ನಾವು ಊಟ ಆದ್ಮೇಲೆ ತಗೋಬೇಕು. ಗ್ಲೂಕೋಸ್ ಸಪೋರ್ಟ್ ಮಾತ್ರ ನಾವು ಊಟಕ್ಕೆ ಮುಂಚೆ ತಗೋಬೇಕು. 20 to 25 minutes ಮುಂಚೆ ನೀವು ತಗೊಂಡ್ರೆ ಬಿಫೋರ್ ಬ್ರೇಕ್ಫಾಸ್ಟ್ ಅಂಡ್ ಬಿಫೋರ್ ಡಿನ್ನರ್ ಇಟ್ ಗಿವ್ಸ್ ಯು ಎಕ್ಸಲೆಂಟ್ ರಿಸಲ್ಟ್. ಸೊ ಬಟ್ ನಾವು ಈಗ ಗ್ಲೂಕೋಸ್ ಸಪೋರ್ಟ್ ಸ್ಟಾರ್ಟ್ ಮಾಡಿದೀನಿ, ನನ್ ಇಂಗ್ಲಿಷ್ ಮೆಡಿಸಿನ್ ಸ್ಟಾಪ್ ಮಾಡ್ಬೋದಾ? ಇಲ್ಲ. ಬಿಕಾಸ್ ನಿಮ್ ಇಂಗ್ಲಿಷ್ ಮೆಡಿಸಿನ್ಸ್ ನೀವು ಈಗ ನನಗೆ 10 ವರ್ಷದಿಂದ ಶುಗರ್ ಇದೆ, ನಾನ್ ತಗೊಳ್ತಾ ಇದ್ದೀನಿ. ಸೊ ನನ್ ಬಾಡಿಗೆ ಆ ಇಂಗ್ಲಿಷ್ ಮೆಡಿಸಿನ್ ಯೂಸ್ ಟು ಆಗಿದೆ. ಈಗ ಸಡನ್ ಆಗಿ ನಾನು ಗ್ಲೂಕೋಸ್ ಸಪೋರ್ಟ್ ತಗೊಳ್ತಾ ಇದ್ದೀನಿ ಅಂತ ಅದು ಸ್ಟಾಪ್ ಮಾಡ್ಬಿಟ್ರೆ ನನ್ ಗ್ಲೂಕೋಸ್ ಲೆವೆಲ್ಸ್ ತುಂಬಾ ಜಾಸ್ತಿ ಆಗ್ಬಿಡುತ್ತೆ. ಸೊ ಏನ್ ಸ್ಟಾಪ್ ಮಾಡ್ಬೇಕು ಅಂದ್ರೇನು ನಾವು ಗ್ರಾಜುಯಲಿ ಸ್ಟಾಪ್ ಮಾಡ್ಬೇಕು. ಸೊ ಅದಕ್ಕೆ ಸ್ಟಾರ್ಟಿಂಗ್ ಅಲ್ಲಿ ನಿಮ್ ಮೆಡಿಕೇಶನ್ ಜೊತೆ ನೀವು ಗ್ಲೂಕೋಸ್ ಸಪೋರ್ಟ್ ಶುರು ಮಾಡ್ಬೇಕು. ಒಂದು 2 months ಆ ತರ ತಗೊಂಡ್ ಆದ್ಮೇಲೆ ನೀವು ತಿರ್ಗಾ ಟೆಸ್ಟ್ ಮಾಡ್ಬೇಕು. ನಿಮ್ ರಿಪೋರ್ಟ್ ವ್ಯಾಲ್ಯೂಸ್ ಮೇಲೆ ನಾವು ನಿಮ್ಗೆ ಹೇಳ್ತೀವಿ ನೀವು ನಿಮ್ ಇಂಗ್ಲಿಷ್ ಮೆಡಿಸಿನ್ ಡೋಸೇಜ್ ಎಷ್ಟು ಕಡಿಮೆ ಮಾಡಬಹುದು ಅಂತ. ಸೊ ನೀವೇ ಡಾಕ್ಟರ್ ಆಗ್ಬಾರ್ದು, ನೀವೇ ಒಂದು ಸ್ಟಾಪ್ ಮಾಡಬಾರ್ದು. ಬಿಕಾಸ್ ಹಂಗ್ ಮಾಡೋರ್ಗೆ ಏನಾಗುತ್ತೆ, ತಿರ್ಗಾ ಜಾಸ್ತಿ ಆಗುತ್ತೆ. ಮತ್ತೆ ಏನ್ ಹೇಳೋದು, ನೀವು ಗ್ಲೂಕೋಸ್ ಸಪೋರ್ಟ್ ವರ್ಕ್ ಆಗ್ತಾ ಇಲ್ಲ ಅಂತ. ಸೊ ಇಟ್ ಇಸ್ ನಾಟ್ ಅಬೌಟ್ ದಿ ಪ್ರಾಡಕ್ಟ್. ಸೊ ನೀವು ಏನ್ ಸ್ಟಾಪ್ ಮಾಡ್ತಿರೋ ಅದು ಗ್ರಾಜುಯಲಿ ಸ್ಟಾಪ್ ಮಾಡಿ ನೀವು ಗ್ಲೂಕೋಸ್ ಸಪೋರ್ಟ್ ನ ಗ್ರಾಜುಯಲಿ ನಿಮ್ ಸಿಸ್ಟಮ್ ಅಲ್ಲಿ ವರ್ಕ್ ಮಾಡಕ್ಕೆ ಬಿಟ್ರೆ ಬರೀ ಗ್ಲೂಕೋಸ್ ಸಪೋರ್ಟ್ ಅಲ್ಲಿ ಅಟ್ ಒನ್ ಪಾಯಿಂಟ್ ಆಫ್ ಟೈಮ್ ನಿಮ್ ಬಾಡಿಗೆ ಗ್ಲೂಕೋಸ್ ಸಪೋರ್ಟ್ ಸಾಕಾಗತ್ತೆ ನಿಮ್ ಬ್ಲಡ್ ಶುಗರ್ ಲೆವೆಲ್ ಬ್ಯಾಲೆನ್ಸ್ ಮಾಡಕ್ಕೋಸ್ಕರ. ಬಟ್ ಅಷ್ಟು ಟೈಮ್ ನೀವು ಕೊಡ್ಬೇಕು ನಮ್ ಸಪ್ಲಿಮೆಂಟ್ಗೆ. ಬಿಕಾಸ್
ನಮ್ದು ಸಪ್ಲಿಮೆಂಟ್ಸ್, ಮೆಡಿಸಿನ್ಸ್ ಇಲ್ಲ. ಮೆಡಿಸಿನ್ಸ್ ನಿಮ್ಗೆ ಇನ್ಸ್ಟೆಂಟ್ ರಿಸಲ್ಟ್ ಕೊಡುತ್ತೆ. ಜ್ವರ ಬಂದ್ರೆ ಕ್ರೋಸಿನ್ ತಗೊಳ್ತೀವಿ, ಅರ್ಧ ಗಂಟೆಯಲ್ಲಿ ನಿಮ್ಗೆ ಫೀವರ್ ಕಡಿಮೆ ಆಗುತ್ತೆ. ಕೋಲ್ಡ್ ಕಾಫ್ ಬಂದ್ರೆ ಆಂಟಿಬಯೋಟಿಕ್ ತಗೊಳ್ತೀವಿ, 1 ಅವರ್ ಅಲ್ಲಿ ನಮ್ಗೆ ಇನ್ಫೆಕ್ಷನ್ ಕಡಿಮೆ ಆಗುತ್ತೆ. ಬಟ್ ಅದರದ್ದು ಸೈಡ್ ಎಫೆಕ್ಟ್ಸ್ ಜಾಸ್ತಿ ಇರುತ್ತೆ. ಅದೇ ತರ ನಮ್ ಸಪ್ಲಿಮೆಂಟ್ಸ್ ತಗೊಂಡ್ರೆ ಇನ್ಸ್ಟೆಂಟ್ ರಿಸಲ್ಟ್ಸ್ ಯಾವುದು ನಿಮಗೆ ಸಿಗೋದಿಲ್ಲ. ಮಿನಿಮಮ್ 4 weeks to 8 weeks ಮೀನ್ಸ್ 2 months ನೀವು ತಗೊಳ್ಳೇಬೇಕು. ನಿಮ್ಗೆ ಮೇಜರ್ ಆಗಿ ಒಂದು ಡಿಫ್ರೆನ್ಸ್ ಕಾಣ್ಬೇಕು ಅಂದ್ರೆ ತಗೊಳ್ಳೇಬೇಕು. ಸೊ ಅದಕ್ಕೆ ಯಾವ ಸಪ್ಲಿಮೆಂಟ್ ಇರ್ಲಿ ಮಿನಿಮಮ್ 2 months ಅಲಾಂಗ್ ವಿತ್ ಇಂಗ್ಲಿಷ್ ಮೆಡಿಸಿನ್ಸ್ ತಗೊಂಡು ಆಮೇಲೆ ನಾವು ಇಂಗ್ಲಿಷ್ ಮೆಡಿಸಿನ್ ಡೋಸೇಜ್ ಕಡಿಮೆ ಮಾಡಬಹುದು. ನೆಕ್ಸ್ಟ್ ಜಾಯಿಂಟ್ ಸಪೋರ್ಟ್. ಸೊ ಇದರಲ್ಲಿ ಚಿಂಗತಿ ಸತ್ವ, ಶಾಲಕ್ಕಿ, ಅಷ್ಟಿ ಶೃಂಖಲ, ಶುಂಠಿ ತರ ಇಂಗ್ರೀಡಿಯೆಂಟ್ಸ್ ಇದೆ. ನಿಮ್ ಜಾಯಿಂಟ್ ಹೆಲ್ತ್ ಗೋಸ್ಕರ, ನಿಮ್ದು ಜಾಯಿಂಟ್ ಫ್ಲೆಕ್ಸಿಬಿಲಿಟಿ ಇರ್ಲಿ, ಜಾಯಿಂಟ್ ಅಲ್ಲಿ ಪೇನ್ ಇರ್ಲಿ, ಸ್ವೆಲ್ಲಿಂಗ್ ಇರ್ಲಿ, ಇದೆಲ್ಲ ಇಂಪ್ರೂವ್ ಮಾಡಕ್ಕೋಸ್ಕರ, ಆರ್ಥ್ರೈಟಿಕ್ ಕಂಡೀಷನ್ಸ್ ನ ಇಂಪ್ರೂವ್ ಮಾಡಕ್ಕೋಸ್ಕರ, ನಿಮ್ ಜಾಯಿಂಟ್ ರಿಲೇಟೆಡ್ ಫ್ಲೆಕ್ಸಿಬಿಲಿಟಿ ನ ಇಂಪ್ರೂವ್ ಮಾಡಕ್ಕೋಸ್ಕರ, ಮತ್ತೆ ನಿಮ್ ಜಾಯಿಂಟ್ಸ್ ಅಲ್ಲಿ ಬೋನ್ ನ ಸ್ಟ್ರಾಂಗ್ ಮಾಡಕ್ಕೋಸ್ಕರ ಹೆಲ್ಪ್ಫುಲ್ ಆಗಿರುತ್ತೆ. ಸೊ ಅಗೇನ್ 1 to 2 tablets. ಸಿವಿಯರ್ ಇನ್ಫ್ಲಮೇಟರಿ ಕಂಡೀಷನ್ಸ್ ಅಂದ್ರೆ 2 tablets. ಈಗ ಸ್ಟಾರ್ಟ್ ಆಗಿದೆ, ನನಗೆ ಈಗ ಡಯಾಗ್ನೋಸ್ ಮಾಡಿದ್ದಾರೆ ಆರ್ಥ್ರೈಟಿಸ್ ಇದೆ, ಇಲ್ಲ ಸ್ಪೈನಲ್ ಕಾರ್ಡ್ ಅಲ್ಲಿ ಪ್ರಾಬ್ಲಮ್ ಇದೆ, ಬ್ಯಾಕ್ ಪೇನ್ ಇದೆ, ಆ ತರ ಇದ್ರೆ 1 ಟ್ಯಾಬ್ಲೆಟ್ ತಗೊಂಡ್ರೆ ಸಾಕು. ನೆಕ್ಸ್ಟ್ ಲಿವರ್ ಸಪೋರ್ಟ್. ಸೊ ಇದು ಸೇಮ್ ಪ್ರಾಡಕ್ಟ್ ನಮ್ ಡಿಟಾಕ್ಸ್ ಕಿಟ್ ಅಲ್ಲಿ ನಾನು ಒಂದು ಲಿವರ್ ಸಪೋರ್ಟ್ ಬಗ್ಗೆ ಮಾತಾಡ್ದೆ ಅಲ್ವಾ, ಅದೇ ನಾವು ಸೆಪರೇಟ್ ಆಗಿ ಕೊಟ್ಟಿದ್ವಿ. ಬಿಕಾಸ್ ಸುಮಾರು ಜನಕ್ಕೆ ಆಲ್ಕೋಹಾಲ್ದು ಹ್ಯಾಬಿಟ್ ಇರುತ್ತೆ, ಮತ್ತೆ ಅಂತ ಜನಕ್ಕೆ ಏನಾಗುತ್ತೆ ಲಿವರ್ ಡ್ಯಾಮೇಜ್ ಜಾಸ್ತಿ ಇರುತ್ತೆ. ಸೊ ಡಿಟಾಕ್ಸ್ ಮಾತ್ರ ಮಾಡಿದ್ರೆ ಅದರಲ್ಲಿ ಸಿಗೋ ಲಿವರ್ ಸಪೋರ್ಟ್ ಸಾಕಾಗಿಲ್ಲ. ಅದಕ್ಕೋಸ್ಕರ ಲಿವರ್ ಸಪೋರ್ಟ್ ಸೆಪರೇಟ್ ಆಗಿ ತಗೊಂಡು ನೀವು ರೆಗ್ಯುಲರ್ಲಿ ತಗೊಂಡ್ರೆ ನಿಮ್ಗೆ ಅದು ಇಟ್ ಕ್ಯಾನ್ ಬಿ ಬೆನಿಫಿಷಿಯಲ್ ಟು ಯು. ಸ್ಪೆಸಿಫಿಕಲಿ ತುಂಬಾ ಮೆಡಿಕೇಶನ್ ತಗೊಳ್ಳೋರು, ಬಿಕಾಸ್ ಮೆಡಿಸಿನ್ಸ್ ಇನ್ ಡ್ರಗ್ ಇಂಡ್ಯೂಸ್ ಲಿವರ್ ಇಂಜರಿ ಅಂತ ಹೇಳ್ತೀವಿ, ಅದು ಆಗ್ಬೋದು ಬಿಕಾಸ್ ಆಫ್ ಮೆಡಿಕೇಶನ್. ಮತ್ತೆ ಆಲ್ಕೋಹಾಲ್ ಇಂಡ್ಯೂಸ್ ಲಿವರ್ ಇಂಜರಿ ಅಂತ ಹೇಳ್ತೀವಿ. ಸೊ ನಿಮ್ಗೆ ಆಲ್ಕೋಹಾಲ್ ತುಂಬಾ ಹ್ಯಾಬಿಟ್ ಇದ್ರೆ ಅದು ನಿಮ್ ಲಿವರ್ ನ ಡ್ಯಾಮೇಜ್ ಮಾಡಬಹುದು. ಸೊ ಅಂತ ಜನಕ್ಕೆ ಲಿವರ್ ಸಪೋರ್ಟ್ ಎವ್ರಿ ಡೇ 1 after ಬ್ರೇಕ್ಫಾಸ್ಟ್. ಮತ್ತೆ ಹರ್ಬಲ್ ಟೀ, ಸೇಮ್ ಹರ್ಬಲ್ ಟೀ ವಿಚ್ ಇಸ್ ಇನ್ ಅವರ್ ಡಿಟಾಕ್ಸ್ ಕಿಟ್. ಸೊ ಜನರಲ್ ಇದಕ್ಕೋಸ್ಕರ ನೀವು ತಗೋಬಹುದು. ಸೊ ಅವರ್ ನೆಕ್ಸ್ಟ್ ರೀಸೆಂಟ್ಲಿ ಲಾಂಚ್ ಪ್ರಾಡಕ್ಟ್ ಇಸ್ ಬ್ಲೂ ಫ್ರೆಶ್. ಸೊ ಇದೊಂದು ರಿಫ್ರೆಶಿಂಗ್ ವಿಟಮಿನ್ ಡ್ರಿಂಕ್. ಇದರಲ್ಲಿ ಪ್ರಿಬಯೋಟಿಕ್ಸ್, ಪ್ರೋಬಯೋಟಿಕ್ಸ್ ಮತ್ತೆ ಕರ್ಕ್ಯುಮಿನ್ ಇದೆ. ಸೊ ಈಗ ನಾವು ಎಲ್ಲ ಮೊಬೈಲ್ ಯೂಸ್ ಮಾಡ್ತೀವಿ ಅಲ್ವಾ, ಸೊ ಮೊಬೈಲ್ ಅಲ್ಲಿ ಬ್ಯಾಟ್ರಿ ಲೋ ಆಗಕ್ಕೆ ನೀವು ಬಿಡ್ತೀರಾ? ಇಲ್ಲ, ರೈಟ್? ಸೊ ಯಾವಾಗ್ಲೂ ನೋಡ್ತಾ ಇರ್ತೀರಾ, ಸ್ವಲ್ಪ ಒಂದು 30% ಬಂದ ತಕ್ಷಣ ಹೋಗಿ ನಾವು ಚಾರ್ಜ್ಗೆ ಆಗ್ಬಿಡ್ತೀವಿ. ಸೊ ನಮ್ ಮೊಬೈಲ್ ನ ನಾವು ಬಿಡಲ್ಲ ಅಂದ್ರೆ ನಮ್ ಬಾಡಿಯಲ್ಲಿ ಬ್ಯಾಟ್ರಿ ಲೆವೆಲ್ಸ್ ನ ಲೋ ಆಗಕ್ಕೆ ಯಾವಾಗ್ಲೂ ಬಿಡಬಾರ್ದು. ಸೊ ಅವರ್ ಬ್ಯಾಟ್ರಿ ಶುಡ್ ಆಲ್ವೇಸ್ ಬಿ ಚಾರ್ಜ್ಡ್. ಓಕೆ, ಸೊ ನಮ್ ಬಾಡಿಯಲ್ಲಿ ಬ್ಯಾಟ್ರಿ ಚಾರ್ಜ್ ಆಗಿ ಇರ್ಬೇಕು ಅಂದ್ರೆ ನಮ್ ಸೆಲ್ಸ್ ಕರೆಕ್ಟ್ ಆಗಿ ಫಂಕ್ಷನ್ ಆಗ್ಬೇಕು. ನಮ್ ಸೆಲ್ಸ್ ಕರೆಕ್ಟ್ ಆಗಿ ಫಂಕ್ಷನ್ ಆಗ್ಬೇಕು ಅಂದ್ರೆ ನಮ್ ಸೆಲ್ಸ್ಗೆ ನಾವು ಎನರ್ಜಿ ಕೊಡ್ಬೇಕು. ಸೊ ನಮ್ ಸೆಲ್ಸ್ಗೆ ಎನರ್ಜಿ ಕೊಟ್ರೇನೆ ನಮ್ ಸೆಲ್ಸ್ ಕರೆಕ್ಟ್ ಆಗಿ ಫಂಕ್ಷನ್ ಆಗುತ್ತೆ, ನಮ್ ಬಾಡಿಯಲ್ಲಿ ಎನರ್ಜಿ ಇರುತ್ತೆ. ಸೊ ಎನರ್ಜೈಸ್ ಎವ್ರಿ ಸೆಲ್ ಇನ್ ಯೋರ್ ಬಾಡಿ ಯೂಸಿಂಗ್ ಬ್ಲೂ ಫ್ರೆಶ್. ಸೊ ಬ್ಲೂ ಫ್ರೆಶ್ ನಾವು ರೈಟ್ ನ್ಯೂಟ್ರಿಯೆಂಟ್ಸ್ ಹಾಕಿದ್ವಿ ಇದರಲ್ಲಿ ನಿಮ್ ಸೆಲ್ಯುಲರ್ ಬ್ಯಾಲೆನ್ಸ್ ಮೇಂಟೈನ್ ಮಾಡಕ್ಕೋಸ್ಕರ. ಸೊ ಇದರಲ್ಲಿ ಯಾವ ತರ ವಿಟಮಿನ್ಸ್ ಇದೆ ಅಂದ್ರೆ ವಿಟಮಿನ್ ಸಿ, ಡಿ ಅಂಡ್ ಇ ಇದೆ. ಸೊ ವಿಟಮಿನ್ ಸಿ ನಿಮ್ ಇಮ್ಯುನಿಟಿನ ಬೂಸ್ಟ್ ಮಾಡಕ್ಕೋಸ್ಕರ, ರೆಸ್ಪಿರೇಟರಿ ಇನ್ಫೆಕ್ಷನ್ಸ್ ಅನ್ನ ಇಂಪ್ರೂವ್ ಮಾಡಕ್ಕೋಸ್ಕರ, ಇನ್ಸ್ಟೆಂಟ್ ಎನರ್ಜಿ ಕೊಡಕ್ಕೋಸ್ಕರ. ವಿಟಮಿನ್ ಡಿ, ಈಗ ನಿಮಗೆ ತುಂಬಾ ಟೈರ್ಡ್ನೆಸ್ ಇದೆ, ಒಂದು ಏನಾದೊಂದು ಕಾಯಿಲೆಯಿಂದ ರಿಕವರಿ ಆಗ್ತಾ ಇದ್ದೀರಾ, ಒಂದು ಫಟೀಗ್ ಇದೆ, ಟೈರ್ಡ್ನೆಸ್ ಇದೆ, ಆ ಟೈರ್ಡ್ನೆಸ್ ನ ಇನ್ಸ್ಟೆಂಟ್ಲಿ ಇಂಪ್ರೂವ್ ಮಾಡುತ್ತೆ. ವಿಟಮಿನ್ ಡಿ ನಿಮ್ ಬಾಡಿ ಫಂಕ್ಷನ್ಸ್ ನ ಚೆನ್ನಾಗಿ ಮಾಡಕ್ಕೋಸ್ಕರ. ವಿಟಮಿನ್ ಇ ಒಂದು ಪವರ್ಫುಲ್ ಆಂಟಿ ಆಕ್ಸಿಡೆಂಟ್. ಸೊ ಈಗ ಈ ಕೊರೋನಾ ಪ್ಯಾಂಡಮಿಕ್ ಟೈಮ್ ಅಲ್ಲಿ ನಿಮ್ಗೆ ಗೊತ್ತಿರೋರಿಗೆ ಕೊರೋನಾ ಬಂದಿದ್ರೆ ಕೇಳಿ ಡಾಕ್ಟರ್ ಅವ್ರಿಗೆ ಏನ್ ಪ್ರಿಸ್ಕ್ರೈಬ್ ಮಾಡ್ತಾರೆ ಅಂತ. ದ ಓನ್ಲಿ ಥಿಂಗ್ ವಿಚ್ ಡಾಕ್ಟರ್ಸ್ ಪ್ರಿಸ್ಕ್ರೈಬ್ ಆರ್ ವಿಟಮಿನ್ ಸಿ, ವಿಟಮಿನ್ ಇ, ಜಿಂಕ್ ಅಂಡ್ ಸಿಲಿನಿಯಂ. ಓಕೆ, ಸೊ ನಮ್ ಬ್ಲೂ ಫ್ರೆಶ್ ಅಲ್ಲಿ ವಿಟಮಿನ್ಸ್ ನೀವು ನೋಡಿದಿರಾ, ಮಿನರಲ್ಸ್ ನೋಡಿದ್ರೆ ಇದರಲ್ಲಿ ಜಿಂಕ್, ಸಿಲಿನಿಯಂ, ಪೊಟ್ಯಾಷಿಯಂ, ಫಾಸ್ಫರಸ್, ಮ್ಯಾಗ್ನೀಷಿಯಂ ಇದೆ. ನಿಮ್ ಸೆಲ್ಯುಲರ್ ಇಂಟಿಗ್ರಿಟಿ ಮ್ಯಾನೇಜ್ ಮಾಡಕ್ಕೋಸ್ಕರ. ಸಿಲಿನಿಯಂ ಅಲ್ಲಿ ಆಂಟಿ ವೈರಲ್ ಪ್ರಾಪರ್ಟೀಸ್ ಇದೆ. ಪೊಟ್ಯಾಷಿಯಂ ನಿಮ್ ಫ್ಲೂಯಿಡ್ ಬ್ಯಾಲೆನ್ಸ್ ನ ಮೇಂಟೈನ್ ಮಾಡುತ್ತೆ. ಮೆಗ್ನೀಷಿಯಂ ಅಂಡ್ ಫಾಸ್ಫರಸ್ ನಿಮ್ ಎನರ್ಜಿ ಮೆಟಬಾಲಿಸಮ್ ಅಂಡ್ ಓವರ್ ಆಲ್ ಇಮ್ಯೂನ್ ಸಿಸ್ಟಮ್ ಗೋಸ್ಕರ ಒಂದು ಒಳ್ಳೆ ರೋಲ್ ಪ್ಲೇ ಮಾಡುತ್ತೆ. ಸೊ ಅದಕ್ಕೋಸ್ಕರ ಈಗ ಈ ಪ್ಯಾಂಡಮಿಕ್ ಟೈಮ್ ಅಲ್ಲಿ 1 sachet ಆಫ್ ಬ್ಲೂ ಫ್ರೆಶ್ ನಿಮಗೆ ರಿಕವರಿಗೋಸ್ಕರ, ಇಲ್ಲ ಒಂದು ಪ್ರಿವೆನ್ಷನ್ ಗೋಸ್ಕರ, ಇಲ್ಲ ಬಂದಿರೋರ್ಗೆ ಒಂದು ಇಮ್ಯುನಿಟಿಗೋಸ್ಕರ ಬ್ಲೂ ಫ್ರೆಶ್ ಪ್ಲೇಸ್ ಅ ವೆರಿ ವೆರಿ ಇಂಪಾರ್ಟೆಂಟ್ ರೋಲ್. ಅಂಡ್ ಇದರಲ್ಲಿ ನಾವು ಬರೀ ವಿಟಮಿನ್ ಸಿ, ಜಿಂಕ್ ಎಲ್ಲ ಸುಮ್ಮನೆ ಕೊಟ್ಟಿಲ್ಲ, ನಿಮಗೆ 100% ಆಗಿ ಕೊಟ್ಟಿದ್ವಿ. ಒಂದ್ ದಿನಕ್ಕೆ ನಿಮ್ ಬಾಡಿಗೆ ಎಷ್ಟು ಬೇಕು ಅಷ್ಟು ವಿಟಮಿನ್ಸ್ ಅಂಡ್ ಅಷ್ಟು ಮಿನರಲ್ಸ್ ನಿಮಗೆ ಕೊಟ್ಟಿದ್ವಿ. ಅದಕ್ಕೆ 1 sachet a day is more than enough to make your body healthy and strong.
ಸೊ ಇದು ಜಸ್ಟ್ ಒಂದು ಗ್ಲಾಸ್ ವಾಟರ್ ಅಲ್ಲಿ ನೀವು ಹಾಕ್ಬೇಕು ಅಂಡ್ ಜ್ಯೂಸ್ ತರ ಕುಡಿಬೇಕು. ಹಾಟ್ ವಾಟರ್ ಅಲ್ಲಿ ಆಗ್ಬಾರ್ದು, ನಾರ್ಮಲ್ ಟೆಂಪರೇಚರ್ ವಾಟರ್. ಬಿಕಾಸ್ ಹಾಟ್ ವಾಟರ್ ಅಲ್ಲಿ ನೀವು ಹಾಕಿದ್ರೆ ಕೆಲವು ವಿಟಮಿನ್ಸ್ ಮಿನರಲ್ಸ್ ಡಿಗ್ರೇಡ್ ಆಗ್ಬಿಡುತ್ತೆ, ಅದು ಅದು ಫಂಕ್ಷನ್ ಕೊಡೋದಿಲ್ಲ. ಮತ್ತೆ ನಿಮ್ಗೆ ಆ ಇನ್ಸ್ಟೆಂಟ್ ಎನರ್ಜಿ ಇರ್ಲಿ, ಇನ್ಸ್ಟೆಂಟ್ ಟೈರ್ಡ್ನೆಸ್ ಹೋಗೋದಿರ್ಲಿ, ನಿಮ್ಗೆ ಅದು ರಿಸಲ್ಟ್ ಕಾಣಿಸಲ್ಲ. ಸೊ ಅದಕ್ಕೆ ಹಾಟ್ ವಾಟರ್ ಯೂಸ್ ಮಾಡಬಾರ್ದು. ಯು ಶುಡ್ ಯೂಸ್ ಅ ರೆಗ್ಯುಲರ್ ರೂಮ್ ಟೆಂಪರೇಚರ್ ವಾಟರ್ ಅಲ್ಲಿ ಮಿಕ್ಸ್ ಮಾಡಿ ಒಂದು ಜ್ಯೂಸ್ ತರ ನೀವು ಕುಡಿಬೇಕು. ಸೊ ದಟ್ ಈಸ್ ಅಬೌಟ್ ಅವರ್ ಎಂಟೈರ್ ರೇಂಜ್ ಆಫ್ ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್. ಸೊ ಬ್ಲೂ ಲೈಫ್ ಅಲ್ಲಿ ನಿಮ್ಗೆ ಗೊತ್ತು ನ್ಯೂಟ್ರಿಷನಲ್ ಸಪ್ಲಿಮೆಂಟ್ಸ್ ಇದೆ ಮತ್ತೆ ಕಾಸ್ಮೆಟಿಕ್ಸ್ ಇದೆ. ಸೊ ಬ್ಲೂ ಲೈಫ್ ಅಲ್ಲಿ ದೀಸ್ ಆರ್ ದ ನ್ಯೂಟ್ರಿಷನಲ್ ರೇಂಜ್ ಆಫ್ ಸಪ್ಲಿಮೆಂಟ್ಸ್. ಇದನ್ನೇ ನಾವು ಕ್ಯಾಟಗರೈಸ್ ಮಾಡಿದ್ವಿ. ಸೊ ನಿಮ್ಗೆ ಯಾರಿಗಾದ್ರು ಏನೇನ್ ಪ್ರಾಬ್ಲಮ್ಸ್ ಇದೆ, ಅದಕ್ಕೆ ನಾನು ಏನೇನ್ ಕೊಡ್ಬೇಕು ಅಂದ್ರೆ ಒಂದು ಗ್ರೂಪ್ ಆಫ್ ಪ್ರಾಡಕ್ಟ್ಸ್ ಇದೆ, ಅದು ನೀವು ರೆಕಮೆಂಡ್ ಮಾಡಬಹುದು ಕ್ಯಾಟಗರಿ ವೈಸ್. ಸೊ ದಟ್ ಇಸ್ ಅಬೌಟ್ ದ ಬ್ಲೂ ಲೈಫ್ ನ್ಯೂಟ್ರಾಸ್ಯೂಟಿಕಲ್ಸ್. ಸೊ ನ್ಯೂಟ್ರಾಸ್ಯೂಟಿಕಲ್ಸ್ ಜೊತೆ ನಮ್ದು ಬ್ಲೂ ಮಿಸ್ಟ್ ಅಂತ ಕಾಸ್ಮೆಟಿಕ್ ರೇಂಜ್ ಇದೆ. ಸೊ ಆಡ್ ಗ್ಲೋ ಅಂಡ್ ಶೈನ್ ಟು ಯೋರ್ ಡೈಲಿ ಲೈಫ್. ಸೊ ಬ್ಲೂ ಮಿಸ್ಟ್ ನಮ್ದು ಒಂದು ಪ್ರಾಮಿಸ್ ಇದೆ, ಏನಂದ್ರೆ ಬ್ಲೂ ಮಿಸ್ಟ್ ಅಲ್ಲಿ ಯಾವ ತರ ಪ್ರಾಡಕ್ಟ್ ಬಂದ್ರೇನು ಅದು ನಿಮ್ಗೆ ಸೂಟಬಲ್ ಫಾರ್ ಆಲ್ ಸ್ಕಿನ್ ಟೈಪ್ಸ್ ಆಗಿರುತ್ತೆ. ನಾವು ಯಾವ ತರ ಅನಿಮಲ್ ಟೆಸ್ಟಿಂಗ್ ಮಾಡೋದಿಲ್ಲ ಅಂಡ್ ನಮ್ ಪ್ರಾಡಕ್ಟ್ಸ್ ಅಲ್ಲಿ ಯಾವ ತರ ಸಿಂಥೆಟಿಕ್ ಕೆಮಿಕಲ್ಸ್ ಇರೋದಿಲ್ಲ. ಓಕೆ, ಸೊ ಕ್ವಿಕ್ಲಿ ಐ ವಿಲ್ ರನ್ ಥ್ರೂ ದ ಬ್ಲೂ ಮಿಸ್ಟ್. ಒಂದಿನ ಎಕ್ಸ್ಕ್ಲೂಸಿವ್ಲಿ ಕಾಸ್ಮೆಟಿಕ್ ಗೋಸ್ಕರ ಟ್ರೈನಿಂಗ್ ಮಾಡೋಣ. ಬಟ್ ಜಸ್ಟ್ ನಿಮ್ಗೆ ಏನೇನ್ ಕಾಸ್ಮೆಟಿಕ್ಸ್ ಇದೆ ನಮ್ ಬ್ಲೂ ಮಿಸ್ಟ್ ಕ್ಯಾಟಗರಿಯಲ್ಲಿ ಅಂತ ಗೊತ್ತಾಗ್ಬೇಕು. ಸೊ ಅದಕ್ಕೋಸ್ಕರ ಕ್ವಿಕ್ಲಿ ಐ ರನ್ ಥ್ರೂ ದಿಸ್. ಸೊ ನ್ಯಾಚುರಲ್ ಹರ್ಬಲ್ ಟೂತ್ ಪೇಸ್ಟ್ ಇದೆ, ವಿಚ್ ಇಸ್ ಅ ಪ್ಯಾರಾಬೆನ್ ಫ್ರೀ, ಫ್ಲೂರೈಡ್ ಫ್ರೀ, ಶುಗರ್ ಫ್ರೀ ಫಾರ್ಮುಲಾ. ಇದು ಫ್ಲೂರೈಡ್ ಫ್ರೀ, ಅದಕ್ಕೋಸ್ಕರ ನಾವು ಮಕ್ಕಳಿಗೂ ಇದು ಯೂಸ್ ಮಾಡಬಹುದು, ಸೆನ್ಸಿಟಿವ್ ಟೀತ್ಗೂ ಯೂಸ್ ಮಾಡಬಹುದು. ಮತ್ತೆ ಬ್ಲೂ ಲೈಫ್ ನ್ಯಾಚುರಲ್ ಸೋಪ್ ಅಂತ ಇದೆ. ದಿಸ್ ಇಸ್ 100% ಕೋಲ್ಡ್ ಪ್ರಾಸೆಸ್ ನ್ಯಾಚುರಲ್ ಸೋಪ್. ಸೊ ಇದು ನೀವು ನೋಡಿದ್ರೆ ಜನರಲಿ ಈವನ್ ಸ್ಕಿನ್ ಟೋನ್ಗೋಸ್ಕರ, ನಿಮ್ ಸ್ಕಿನ್ ಟೋನ್ ನ ಇಂಪ್ರೂವ್ ಮಾಡಿ ಒಂದು ಗ್ಲೋ ಕೊಡಕ್ಕೋಸ್ಕರ. ಮತ್ತೆ ಇದು ನೀವು ಹೇರ್ಗೂ ಯೂಸ್ ಮಾಡಬಹುದು ಆಸ್ ಅ ಶಾಂಪೂ ಬಾರ್, ಬಿಕಾಸ್ ಇದರಲ್ಲಿ ಶಿಕಾಕಾಯಿ ಇದೆ. ಅಗೇನ್ ಪ್ಯಾರಾಬೆನ್ ಫ್ರೀ, ಸಲ್ಫೇಟ್ ಫ್ರೀ ಪ್ರಾಡಕ್ಟ್ ವಿತ್ 15% ಬಿಲ್ಟ್ ಇನ್ ಗ್ಲಿಸರಿನ್, ನಿಮ್ಗೆ ಒಳ್ಳೆ ಮಾಯಿಶ್ಚರೈಸೇಷನ್ ಕೊಡುತ್ತೆ. ಗ್ರೀನ್ ಆಪಲ್ ಕಂಡೀಷನಿಂಗ್ ಶಾಂಪೂ ವಿತ್ ಜೋಜೋಬಾ ಆಯಿಲ್, ಪ್ಯಾರಾಬೆನ್ ಫ್ರೀ, SLS ಫ್ರೀ ಮೈಲ್ಡ್ ಶಾಂಪೂ, ನೀವು ದಿನ ಯೂಸ್ ಮಾಡಬಹುದು. ಇದರಲ್ಲಿ ಬಿಲ್ಟ್ ಇನ್ ಕಂಡೀಷನರ್ ಇದೆ, ನಿಮ್ಗೆ ಒಳ್ಳೆ ಸ್ಮೂತ್ನೆಸ್ ಅಂಡ್ ಶೈನ್ ಕೊಡುತ್ತೆ. ಮತ್ತೆ ಇದರಲ್ಲಿ ಜೋಜೋಬಾ ಆಯಿಲ್ ನಿಮ್ ನ್ಯಾಚುರಲ್ ಆಯಿಲ್ ನ ಮೇಂಟೈನ್ ಮಾಡಕ್ಕೋಸ್ಕರ ಹೆಲ್ಪ್ ಮಾಡುತ್ತೆ. ಗ್ರೀನ್ ಆಪಲ್ ನಿಮ್ಗೆ ಒಂದು ರಿಫ್ರೆಶಿಂಗ್ ಫೀಲ್ ಕೊಡುತ್ತೆ. ಮತ್ತೆ ಜೋಜೋಬಾ ಮಾಯಿಶ್ಚರೈಸಿಂಗ್ ಫೇಸ್ ವಾಶ್ ವಿತ್ ಗೂಸ್ಬೆರಿ ಎಕ್ಸ್ಟ್ರಾಕ್ಟ್. ಸೊ ಇದರಲ್ಲಿ ಜೋಜೋಬಾ ಆಯಿಲ್ ಅಂಡ್ ಗೂಸ್ಬೆರಿ ಎಕ್ಸ್ಟ್ರಾಕ್ಟ್ ಇದೆ. ಸೊ ಆಂಟಿ ಏಜಿಂಗ್ ಪ್ರಾಪರ್ಟೀಸ್ ಅಂಡ್ collagen metabolism ಗೋಸ್ಕರ ಬೇಸಿಕಲಿ ಅ ವೆರಿ ಗುಡ್ ಮಾಯಿಶ್ಚರೈಸಿಂಗ್ ಫೇಸ್ ವಾಶ್. ಸೊ ಇದು ನಿಮ್ ಫೇಸ್ ನ ಡ್ರೈ ಮಾಡೋದಿಲ್ಲ ಫೇಸ್ ವಾಶ್ ಮಾಡಿದ್ಮೇಲೆ. ಅಗೇನ್ ಸಲ್ಫೇಟ್ ಫ್ರೀ ಅಂಡ್ ಪ್ಯಾರಾಬೆನ್ ಫ್ರೀ ಫಾರ್ಮುಲಾ. ಮತ್ತೆ ನಮ್ದು ಬಾಡಿ ಲೋಷನ್ ಇದೆ ವಿತ್ ಜೋಜೋಬಾ ಆಯಿಲ್, ಕೋಕೋ ಬಟರ್ ಅಂಡ್ ಶಿಯಾ ಬಟರ್. ಸೊ ಒಳ್ಳೆ ಹೈಡ್ರೇಷನ್ ಗೋಸ್ಕರ ಒಂದು ಒಳ್ಳೆ ಬಾಡಿ ಲೋಷನ್. ಸೊ ಆಲ್ಮೋಸ್ಟ್ ಅಪ್ ಟು 5-6 ಅವರ್ಸ್ ಹೈಡ್ರೇಷನ್ ಕೊಡುತ್ತೆ. ನಿಮ್ಗೆ ಬಿಯಾಂಡ್ ದಟ್ ಬೇಕು ಅಂದ್ರೆ ಸ್ವಲ್ಪ ವೆಟ್ ಬಾಡಿಯಲ್ಲಿ ನೀವು ಅಪ್ಲೈ ಮಾಡಿದ್ರೆ ಅಪ್ ಟು 8 ಅವರ್ಸ್ ಆಫ್ ಹೈಡ್ರೇಷನ್ ಕೊಡುತ್ತೆ. ಮತ್ತೆ ಗೋಲ್ಡ್ ಫೇಶಿಯಲ್ ಕಿಟ್ ಇದೆ, ರೆಗ್ಯುಲರ್ ಫೇಶಿಯಲ್ ತರ ಫೇಶಿಯಲ್ ಮಾಡಿಸ್ಕೋಬೇಕು ಫಾರ್ ಅ ಬ್ರೈಟ್ ಅಂಡ್ ಲೈಟನ್ ಸ್ಕಿನ್. ಇದರಲ್ಲಿ ಮಂಜಿಷ್ಟಾ ಸ್ವರ್ಣ ಭಸ್ಮ ಕಾಂಪ್ಲೆಕ್ಷನ್ ನ ಎನ್ಹಾನ್ಸ್ ಮಾಡಿ ನಿಮಗೆ ಆಂಟಿ ಏಜಿಂಗ್ ಬೆನಿಫಿಟ್ಸ್ ಕೊಡುತ್ತೆ. ಮತ್ತೆ ಬ್ಲೂ ಮಿಸ್ಟ್ 3-in-1 ಕ್ಲೆನ್ಸರ್ ಸ್ಕ್ರಬ್ ಮಾಸ್ಕ್ ಅಂತ ಇದೆ. ಸೊ ದಿಸ್ ಇಸ್ ಅ ಒನ್ ಸ್ಟೆಪ್ ಫೇಶಿಯಲ್. ನೀವು ಒಂದೇ ಪ್ರಾಡಕ್ಟ್ ನ ಕ್ಲೆನ್ಸರ್ ತರ, ಸ್ಕ್ರಬ್ ತರ ಮತ್ತೆ ಮಾಸ್ಕ್ ತರ ಡ್ರೈ ಮಾಡಕ್ಕೆ ಬಿಟ್ರೆ ನಿಮ್ಗೆ ಇನ್ಸ್ಟೆಂಟ್ ಗ್ಲೋ ಸಿಗುತ್ತೆ. ಅಗೇನ್ ಸೂಟಬಲ್ ಫಾರ್ ಆಲ್ ಟೈಪ್ಸ್ ಅಂಡ್ ಇಟ್ ಇಸ್ ಅ ಪ್ಯಾರಾಬೆನ್ ಫ್ರೀ, ಸಲ್ಫೇಟ್ ಫ್ರೀ ಫಾರ್ಮುಲಾ. ಮತ್ತೆ ಒಂದು ಡೇ ಕ್ರೀಮ್ ವಿತ್ SPF 30, ಜೋಜೋಬಾ ಆಯಿಲ್, ಮಲ್ಬರಿ ಎಕ್ಸ್ಟ್ರಾಕ್ಟ್. ಸೊ ಜೋಜೋಬಾ ಆಯಿಲ್ ಅಲ್ಲಿ ಮಿರಿಸ್ಟಿಕ್ ಆಸಿಡ್ ಅಂತ ಒಂದು ನ್ಯಾಚುರಲ್ SPF ಇದೆ. ಸೊ ಲವ್ಲಿ SPF 30 ಪ್ರೊಟೆಕ್ಷನ್ ಡೇ ಕ್ರೀಮ್ which is a paraben free, sulfate free cream. ಮತ್ತೆ anti-aging night cream ಇದೆ with Opuntia biocomplex, which is the clinically validated anti-aging ingredient. So ನಿಮ್ ಸ್ಕಿನ್ ನಲ್ಲಿ ಫೈನ್ ಲೈನ್ಸ್, wrinkles reduce ಮಾಡಿ ನಿಮ್ ಸ್ಕಿನ್ ಎಲಾಸ್ಟಿಸಿಟಿ ನ ಇಂಪ್ರೂವ್ ಮಾಡಕ್ಕೋಸ್ಕರ it plays a very very important role. So that is about all the products in our Blue Mist range of cosmetics. ಸೊ ನಾನು ಹೇಳಿದ ತರ ನಾಟ್ ಓನ್ಲಿ ನ್ಯೂಟ್ರಾಸ್ಯೂಟಿಕಲ್ಸ್, ಕಾಸ್ಮೆಟಿಕ್ಸ್ ನಿಮ್ಗೆ ಒಳ್ಳೆ ಒಂದು ಡಿಫರೆನ್ಸ್ ಕಾಣಿಸ್ಬೇಕು ಅಂದ್ರೆ ಮಿನಿಮಮ್ 8 ವೀಕ್ಸ್ ಯೂಸ್ ಮಾಡಬೇಕು, ಡೆಡಿಕೇಟೆಡ್ ಆಗಿ ಯೂಸ್ ಮಾಡಬೇಕು. ನಮ್ ಸೋಪ್ ಇರ್ಲಿ, ಆಂಟಿ ಏಜಿಂಗ್ ಕ್ರೀಮ್ ಇರ್ಲಿ, ಸೊ ಎನಿ ಕಾಸ್ಮೆಟಿಕ್ ಫಾರ್ ದಟ್ ಮ್ಯಾಟರ್. ಬರೀ ಬ್ಲೂ ರೈಸ್ ಇಲ್ಲ, ನೀವು ಯಾವ ಪ್ರಾಡಕ್ಟ್ ಸ್ಟಾರ್ಟ್ ಮಾಡಿದ್ರೇನು ಮಿನಿಮಮ್ 8 ವೀಕ್ಸ್, ನೀವು 2 ಮಂತ್ಸ್ ರೆಗ್ಯುಲರ್ ಆಗಿ ಯೂಸ್ ಮಾಡಿದ್ರೇನೆ ನಿಮ್ಗೆ ಸ್ಕಿನ್ ನಲ್ಲಿ ಆ ಡಿಫರೆನ್ಸಸ್ ಕಾಣಿಸುತ್ತೆ. ಸೊ ಅದಕ್ಕೆ ಬ್ಲೂ ಮಿಸ್ಟ್ ಕಾಸ್ಮೆಟಿಕ್ಸ್ ಯೂಸ್ ಮಾಡ್ತಿದ್ದೀರಾ ಅಂದ್ರೆ ಮಿನಿಮಮ್ 2 ಮಂತ್ಸ್ ಆರ್ 8 ವೀಕ್ಸ್ ಯೂಸ್ ಮಾಡಬೇಕು. ಅವಾಗ ಹೋಗಿ ನಿಮ್ಗೆ ಒಳ್ಳೆ ರಿಸಲ್ಟ್ಸ್ ಸಿಗುತ್ತೆ. ಸೊ ನಿಮ್ಗೆ ಏನಾದ್ರು ಕ್ವೆರೀಸ್ ಇದ್ರೆ ಯು ಕ್ಯಾನ್ ರೀಚ್ ಅಸ್ ಅಟ್ support@bluelife.in. ನೀವು ನಮ್ಗೆ 08046610999 ಗೆ ಕಾಲ್ ಮಾಡಬಹುದು. ಯು ಕ್ಯಾನ್ ಆಲ್ಸೋ ವಾಟ್ಸ್ಆಪ್ ಅಸ್
you can also WhatsApp us to 9148977299. ಸೊ ಡೈರೆಕ್ಟ್ ಆಗಿ ನನಗೆ ವಾಟ್ಸ್ಆಪ್ ಮಾಡಬೇಕು ಇಲ್ಲ ನನಗೆ ಕಾಲ್ ಮಾಡಬೇಕು ಅಂದ್ರೆ ನೀವು 9148758390 ನೀವು ಕಾಲ್ ಮಾಡಬಹುದು. ಸೊ ಒಂದೇ ಹಂಬಲ್ ರಿಕ್ವೆಸ್ಟ್, ನಮಗೆ ಮಿನಿಮಮ್ 24 ಅವರ್ಸ್ ಕೊಡಿ. ಸೊ ಬಿಕಾಸ್ ಜನರಲಿ ಇಮಿಡಿಯೇಟ್ಲಿ ರೆಸ್ಪಾನ್ಸ್ ಬರುತ್ತೆ, ಬಟ್ ಅಕಸ್ಮಾತ್ ಬೇರೆ ಏನಾದ್ರು ಕೆಲಸದಲ್ಲಿ ನಾವು ಇದೀವಿ, ಮಿಸ್ ಆಗಿದೆ, ಸೊ ವಿತಿನ್ 24 ಅವರ್ಸ್ ನಿಮ್ಗೆ ಒಂದೇ ಬರುತ್ತೆ. ಇಮೇಲ್ ಇರ್ಲಿ, ವಾಟ್ಸ್ಆಪ್ ಇರ್ಲಿ, ಇಲ್ಲ ಕಾಲ್ ಬ್ಯಾಕ್ ಇರ್ಲಿ. ಸೊ ಯು ಹ್ಯಾವ್ ಟು ಗಿವ್ ಅಸ್ 24 ಅವರ್ಸ್. ಸೊ ಇಲ್ಲ ಬೈ ಚಾನ್ಸ್ ಮಿಸ್ ಮಾಡಿದ್ವಿ ಅಂದ್ರೆ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಸೆಂಡ್ ರಿಮೈಂಡರ್, ಬಿಕಾಸ್ ಹ್ಯೂಮನ್ ಎರರ್, ನಮ್ದು ಬೇರೆ ಕೆಲಸದಲ್ಲಿ ಅಕಸ್ಮಾತ್ ಏನಾದೊಂದು ಮಿಸ್ ಮಾಡ್ಬಿಡ್ತೀವಿ. ಸೊ ಅದಕ್ಕೋಸ್ಕರ ನಾವು ನೆಗ್ಲೆಕ್ಟ್ ಮಾಡ್ತೀವಿ ಅಂತ ಇಲ್ಲ. ನೀವು ಒಂದು ತಿರ್ಗಾ ರಿಮೈಂಡರ್ ಇಮೇಲ್ ಇಲ್ಲ ಮೆಸೇಜ್ ಕಳಿಸಿದ್ರೆ ಇಮಿಡಿಯೇಟ್ಲಿ ನಿಮ್ಗೆ ನಮ್ ಕಡೆಯಿಂದ ರೆಸ್ಪಾನ್ಸ್ ಸಿಗುತ್ತೆ. ಸೊ ಥ್ಯಾಂಕ್ ಯು ಫಾರ್ ಬೀಯಿಂಗ್ ಅ ಪಾರ್ಟ್ ಆಫ್ ಟುಡೇಸ್ training session. I hope it was a useful session. So thank you very much. So